ರೈತ ದಡ್ಡ ಅಲ್ಲ, ಹೊಸದೇನಾದರೂ ಬಂದರೆ ಅವನು ಅಡಾಪ್ಟ್ ಮಾಡ್ತಾನೆ. ಈ ದೇಶ ಬದುಕಲ್ಲ, ಈ ದೇಶ ಯಾವುದಕ್ಕೆ ಉಪಯೋಗ ಇಲ್ಲ ಅಂತ. ಯಾಕೆ ಇದು ಹೆಚ್ಚು ಕಾಣೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಬೆಳೆದಿದ್ದೆಲ್ಲ ಎಲ್ಲರೂ ಗಾಂಜಾ ಬೆಳೆಯೋಕ್ಕೆ ಉಪಯೋಗಿಸ್ತಾರೆ ಅದನ್ನು. ಇವತ್ತು ನನ್ನ ಕಡೆ ಅಷ್ಟು ರೊಕ್ಕ ಐತಿ, ಇದು ಬೇಡಾದ್ರೆ ಅದನ್ನು ತಿಂತೀನಿ, ಅದು ಬೇಡಾದ್ರೆ ಅದನ್ನು ತಿಂತೀನಿ. ವಿ ಆರ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸ್. ಎಲ್ಲಿ ವಾಲ್ಯೂಮ್ ಇರ್ತೈತಿ ಅಲ್ಲಿ ಮಾರ್ಕೆಟ್ ವಿಲ್ ಕಮ್ ಟು ಯು. ಆಹಾರ ಇಲ್ಲದೆ ಈ ಜಗತ್ತು ಬಾಂಬು, ಕಂಪ್ಯೂಟ್ರು, AI ಮೇಲೆ ನಡೆಯೋದಿಲ್ಲ. ಚಲೋ ಆಹಾರ ತಿಂದಿದ್ರಿ ಉಳಿತೀರಿ. ಸೊ ನೀವು ಹೋಗಿದ್ದೀರಾ ಆಲ್ರೆಡಿ? ಇಸ್ರೇಲ್ಗೆ ಹೋಗಿ ಬಂದಿದ್ದೀರಾ, ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಹೋಗಿದ್ದೀರಾ? ರಷ್ಯಾ, ನೇಪಾಲ್, ಬಾಂಗ್ಲಾದೇಶ್, ಓಕೆ, ಅಮೇರಿಕಾ, ಜರ್ಮನಿ ಎಲ್ಲ ನೋಡಿ ಬಂದಿದ್ದೀವಿ. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಾಂಬ್ ಮಾಡೋದಕ್ಕೆ ಏನು ನೈಟ್ರೋಜನ್ ತಯಾರಿಸ್ತಿದ್ರು, ಅದು ಬಾಂಬ್ ಫ್ಯಾಕ್ಟ್ರಿ ಬಂದಾದಮೇಲೆ ಅದನ್ನು ತಂದು ಎಲ್ಲ ರೈತರ ಮೇಲೆ ಹಾಕಿದ್ದು. ನಾಸಾ ಸ್ಪೇಸ್ ಶಟಲ್ದಾಗ ಬಟಾಟಿ ಬೆಳೆದವರು, ಆಲೂಗಡ್ಡೆ ಬೆಳೆದವರು, ಆ ಟೆಕ್ನಾಲಜಿ ಇಂಡಿಯಾಗೆ ತೊಗೊಂಡ್ಬರೋನು ಅಂತ ಒಬ್ಬರು ಹೇಳಿದ್ರು ನನಗೆ. ನಾನು ಹಾಕಿದ್ನಿ, ಭೂಮಿದಾಗ ಬೆಳೆದಿದ್ದಕ್ಕೆ ರೇಟ್ ಸಿಗೋದಿಲ್ಲ, ಏನು ಗಾಳಿಯಾಗ ಬೆಳೆದಂದ್ರೆ ಯಾವ ನನಗೆ ರೇಟ್ ಕೊಡೋ ಅದನ್ನು ಯಾಕೆ ಬೆಳಿಬೇಕು? ಲೇಬರ್ ಇಲ್ಲ. ಅಮೇರಿಕಾದಾಗಲಿ, ಜರ್ಮನಿದಾಗಲಿ, ಇಸ್ರೇಲ್ದಾಗಲಿ, ಎಲ್ಲರಾಗಲಿ ಈ ಸಮಸ್ಯೆ ಐತಿ. ನಾನು ಇಂಜಿನಿಯರಿಂಗ್ ಓದಬೇಕಂತ ಇದ್ದೀನಿ, ಮೆಡಿಸಿನ್ ಓದಬೇಕಂತ ಇದ್ದೀನಿ, 1 ಎಕರೆ ಮಾರಿದ್ರೆ ಆಕೈತಿ. ಐ ಆಮ್ ಸಾರಿ. ಇವತ್ತಿಗೂ ಮಕ್ಕಳಿಗೆ ನಾವು ಹೇಳ್ತೀವಿ, ಆನೆ ಬಂತಂದು ಆನೆ, ಇದ್ಯಾ ಊರು ಆನೆ, ಬಿಜಾಪುರ ಆನೆ ಅಂತ. ಅದು ಯಾಕೆ ಬಂತು, ಎಲ್ಲಿಂದ ಬಂತು? ಈವನ್ ಸ್ಪೀಡಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಬೇಗ ಸಾವ್ಕಾರ ಆಗಬೇಕು ಅಂತ ಇದ್ದಾರೆ. ಇದೇನಂದ್ರೆ ಭಾಳ ಕರೆಕ್ಟ್ ಹೇಳಿದ್ರಿ ಸರ್. ಹಾಂ, ಬಟ್ ಹಾರ್ಟಿಕಲ್ಚರ್ ಏನೈತಲ್ಲ, ಈಸ್ ಇಂಡಿಯಾ ಸ್ಟ್ರೆಂಗ್ತ್. ಬಿಫೋರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್ ನಾನು ಪ್ರತಿಯೊಬ್ಬರಿಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಜಗದೀಶ್ ಸುಂಕದ್. ಅವರು ಕಳೆದ 30 ವರ್ಷದಿಂದ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಏನು, ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿದ್ದಾರೆ. ಅವರು ತಮ್ಮ ವಿಷನ್ನ ಇವತ್ತು ನಮ್ಮ ಒಂದು ಪಾಡ್ಕಾಸ್ಟಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಪಾಡ್ಕಾಸ್ಟಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇನಪ್ಪ ಅಂತಂದರೆ, ರೈತರಿಗೆ ಯಾವ ರೀತಿ ತಮ್ಮ ಬೆಳೆಗಳನ್ನು ಬೆಳೆಸಬೇಕು, ತಮ್ಮ ಹೊಲವನ್ನು, ಹಾಗೆ ಸಾಯಿಲ್ ಹೆಲ್ತ್ ಅಂತ ಕರೀತಾರೆ. ಸಾಯಿಲ್ ಹೆಲ್ತ್ ಅಂದರೆ ಏನು, ಯಾವ ರೀತಿ ನಾವು ಸಾಯಿಲ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು, ಹಾಗೆ ಪ್ರತಿಯೊಂದು ರೈತರು ಮಾಡುವಂಥ ಮಿಸ್ಟೇಕ್ ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರಲ್ ರಿಲೇಟೆಡ್ ಸ್ಟಾರ್ಟಪ್ಗಳಾಗಿರ್ಬೋದು, ಅಗ್ರಿಕಲ್ಚರಲ್ ಕರಿಯರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಮಾಸ್ಟರ್ ಕ್ಲಾಸ್ ಥರ ಇದೆ. ಇದನ್ನು ಮಿಸ್ ಮಾಡ್ಕೊಳ್ಳಬೇಡಿ. ಡೂ ವಾಚ್ ದಿಸ್ ಪಾಡ್ಕಾಸ್ಟ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ IIC ಟಾಕ್ ಶೋ, ವಿಚ್ ಈಸ್ ಇಗ್ನೈಟ್, ಇನ್ಸ್ಪೈರ್ ಆ್ಯಂಡ್ ಕನೆಕ್ಟ್, ಆ್ಯನ್ ಇನಿಷಿಯೇಟಿವ್ ಬೈ ದೀಕ್ಷಾಣ ಗ್ಲೋಬಲ್ ಡೆವಲಪ್ಮೆಂಟ್ ಫೌಂಡೇಶನ್. ಐ ಆಮ್ ಯುವರ್ ಹೋಸ್ಟ್ ಪ್ರಶಾಂತ್ ಚಿಗಾನೂರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಜಗದೀಶ್ ಸುಂಕದ್ ಸರ್ ಅವರು ಅಗ್ರಿಕಲ್ಚರ್, ಫಾರ್ಮಿಂಗ್ ಮತ್ತು ಡಿಫ್ರೆಂಟ್ ಅಗ್ರಿಕಲ್ಚರ್ ರಿಲೇಟೆಡ್ ಅಲೈಡ್ ಟೆಕ್ನಾಲಜಿ ಆಗಿರ್ಬೋದು, ಸೆಕ್ಟರ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ. ಇವತ್ತಿನ ದಿವಸ ಅವರು ಒಂದು ವಿಷನ್ ಏನಪ್ಪ ಅಂತಂದರೆ, ಟೀಚ್ ಫಾರ್ ಫಾರ್ಮರ್ಸ್. ಆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಏನೇನು ಅಗ್ರಿಕಲ್ಚರ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಸೊಲ್ಯೂಷನ್ ಆಗಿರ್ಬೋದು, ಅವರ ಮಾತಿಂದನೇ ಕೇಳೋಣ. ವೆಲ್ಕಮ್ ಟು IIC ಪಾಡ್ಕಾಸ್ಟ್ ಶೋ. ಥ್ಯಾಂಕ್ ಯು. ಭಾಳ ಸಂತೋಷ ಇವತ್ತು ನನ್ನ ಕರೆದು ನನ್ನ ತಲೆಯಲ್ಲಿರೋ ಮಾತನ್ನು ನೀವು ತೆಗೆಸಿ ಜನರಿಗೆ ಮುಟ್ಟಿಸ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅಪಾರ್ಟ್ ಫ್ರಮ್ ದಿಸ್ ಅಗ್ರಿಕಲ್ಚರ್ ಆ್ಯಂಡ್ ಎವ್ರಿಥಿಂಗ್, ಓಕೆ, ನಿಮ್ಮ ಒಂದು ಪ್ರೊಫೆಷನ್ನು ಎಲ್ಲ ಸೈಡಿಗೆ ಇಟ್ಟು, ಹೂ ಈಸ್ ಜಗದೀಶ್ ಸುಂಕದ್ ಸರ್? ಗಾಢವಾದ ಪ್ರಶ್ನೆ ಅದು. ಹಂಬಲ್ ಡೇ ಡ್ರೀಮರ್ ಅಂತೀನಿ. ಓಕೆ, ನಾನು ಯಾವತ್ತೂ ಹೌದು, ಡೇ ಡ್ರೀಮರ್ ಅನ್ನೋದಕ್ಕೆ ಹೇಗೆ ಮುಂದೆ ಹೇಗಿರಬೇಕು ಅನ್ನೋದು ಕನಸು ಕಂಡು ಅದರ ತಕ್ಕಂಗೆ ನಡ್ಕೊಂಡಿದ್ದೀನಿ. ನಾನು ಅಗ್ರಿಕಲ್ಚರ್ಗೆ ಬಂದಿದ್ದ ವಿಷಯ, ನಾನು ಅದರಲ್ಲಿ ದುಡ್ಡಿದೆ ಅಂತಲ್ಲ, ಅಗ್ರಿಕಲ್ಚರ್ ಬೇಕು ನಮಗೆ, ಅದನ್ನು ಒಂದು ರೀತಿಯಲ್ಲಿ ನಡಿಬೇಕು ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು, ಒಂದು ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಆ ಕನಸನ್ನ ನನಸು ಮಾಡೋದಕ್ಕೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ಜಗದೀಶ್ ಸುಂಕದ್ ಸರ್ ಇಸ್ ಡೇ ಡ್ರೀಮರ್. ಡ್ರೀಮ್ ಅಂತ ಹೇಳಿದಾಗ ಅದೊಂದು ಭಾಳ ವಿಷಯ ನನಗೆ ಪರ್ಸ್ನಲ್ ಅಂತ ಹೇಳಿದರೆ, ಕನಸ್ಕೊಂಡು ಮಲ್ಕೊಂಡ ಕನಸು ಕಾಣೋದಲ್ಲ ಅದು. ಓಡಾಡ್ತಾ ನಡೀತಿರ್ಬೇಕಾದ್ರೆ ಕನಸು ಕಾಣಬೇಕು, ಅದ್ರ ತಕ್ಕಂತೆ ನಡಿಬೇಕು. ಓಕೆ, ಸೊ ಆ ಥರ ನಾನು ನಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಕಮಿಂಗ್ ಟು ದ ಅಗ್ರಿಕಲ್ಚರ್ ಸೈಡ್, ದ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಈ ಲ್ಯಾಬ್ ಟು ಲ್ಯಾಂಡ್ ಅಂತ ಕರಿತೀವಿ, ಹೌದಾ?
ಈಗೇನಪ್ಪ ಅಂತಂದರೆ ನಾವು ಸಾಕಷ್ಟು ಈ ನ್ಯೂಸ್ ಪೇಪರಲ್ಲಾಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಆಮೇಲೆ ನ್ಯೂಸಲ್ಲಿ ಕೂಡ ನೋಡಿರ್ತೀವಿ. ಸೊ ಇದನ್ನು ಕಂಡುಹಿಡಿದ್ರು, ಅದನ್ನು ಕಂಡುಹಿಡಿದ್ರು, ಇದು ಮಾಡೋದ್ರಿಂದ ಸಾಕಷ್ಟು ಇಳುವರಿ ಬರುತ್ತೆ, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಏನೂ ಇರೋಂಗಿಲ್ಲ. ಸೊ ಲ್ಯಾಬ್ ಟು ಲ್ಯಾಂಡ್ ಈ ಜರ್ನಿ ಏನಿದೆ, ಏನು ಗ್ಯಾಪ್ ಇದೆ ಎಕ್ಸಾಕ್ಟ್ಲಿ ಅಂತೇಳಿ ಅಗ್ರಿಕಲ್ಚರ್ ಇದರಲ್ಲಿ? ಸೊ ಅಗೇನ್ ಅದಕ್ಕೆ ಕ್ವೈಟ್ ಲಾಂಗ್ ಆನ್ಸರ್ ಇರುತ್ತೆ, ಬಟ್ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾರ್ಮಲಾಗಿ ಹೊಸ ಟೆಕ್ನಾಲಜಿ ಯಾವುದೇ ಬಂದ್ರೂ, ಅದು ಇನ್ಕ್ಲೂಡಿಂಗ್ ಏರೋಪ್ಲೇನ್ ಇರ್ಬೋದು, ಕಾರ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, AI ಇರ್ಬೋದು, ಕೆಲವೇ ಜನ ಮೊದಲು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಭಾಳ ಜನ ಅದಕ್ಕೆ ವೇಟ್ ಮಾಡ್ತಾರೆ. ಇವ್ರು ಯೂಸ್ ಮಾಡಿ ಇವ್ರಿಗೆ ಲಾಭ ಆಗಿ ಇವ್ರಿಗೆ ಲಾಸ್ ಆಗಿಲ್ಲ ಅಂದಾಗ ಹೆಚ್ಚು ಜನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ UPI ಅಂತ ಬಂದಾಗ ನಮ್ಮ ಬ್ಯಾಂಕ್ ಅಕೌಂಟ್ನ ನಮ್ಮ ಮೊಬೈಲ್ ಲಿಂಕ್ ಮಾಡೋದು ಪರಿಸ್ಥಿತಿ ಇತ್ತು. ಐ ವಾಸ್ ನಾಟ್ ದ ಫಸ್ಟ್, ಐ ವಾಸ್ ನಾಟ್ ಇವನ್ ದ 10th, ಐ ವಾಸ್ ನಾಟ್ ಇವನ್ ದ 100th. ಎಲ್ಲರೂ ಆಗಿ ಅವ್ರಿಗೆ ಬ್ಯಾಂಕ್ ಕನೆಕ್ಟ್ ಮಾಡಿದ್ರೆ ಏನೂ ಲಾಸ್ ಆಗಿಲ್ಲ ಅಂದಮೇಲೆ ಐ ಅಡಾಪ್ಟೆಡ್. ಲೈಕ್ ದಟ್ ಅಗ್ರಿಕಲ್ಚರಲ್ಲೂ ಏನಾಗುತ್ತೆ, ಪದೇ ಪದೇ ಪೆಟ್ಟು ತಿಂದ ಮೇಲೆ ರೈತರು ಹೊಸದೇನಿದೆ ಅಂತ ತಿಳ್ಕೊಳ್ತಾರೆ, ಅಳವಡಿಸ್ಕೊಳ್ಳೋದಿಲ್ಲ. ಈ ವರ್ಷ ಲಾಸ್ ಆಗಲಿಲ್ಲ, ಬಹುಶಃ ಏನೋ ಕಾರಣ ಇರ್ಬೋದು, ಮುಂದಿನ ವರ್ಷ ನೋಡೋಣ, ಮುಂದಿನ ವರ್ಷ ಆದಮೇಲೆ ಇನ್ನೊಂದು ವರ್ಷ ನೋಡೋಣ ಅಂತ ಹೇಳಿ ಕ್ರಮೇಣ ಅಳವಡಿಸ್ಕೊಳ್ತಾರೆ. ರೈತ ದಡ್ಡ ಅಲ್ಲ, ಹೊಸದೇನಾದರೂ ಬಂದರೆ ಅವನು ಅಡಾಪ್ಟ್ ಮಾಡ್ತಾನೆ, ಬಟ್ ಲಾಸ್ ಆಗೋದಿಲ್ಲ ಅಂತ ಅದನ್ನು ಖಾತ್ರಿ ಆಗಬೇಕು, ದೆನ್ ಹಿ ವಿಲ್ ಅಡಾಪ್ಟ್. ಯಾರು ಈ ಖಾತ್ರಿ ಕೊಡೋರು ಹಂಗಿದ್ರೆ? ಕಷ್ಟದ ವಿಷಯ. ಇಕೋಸಿಸ್ಟಮ್ ಅಂತೀವಿ, ಎಲ್ಲರೂ ಆಗಬೇಕದು. ಯಾಕಂದರೆ ಇದು ಅಗ್ರಿಕಲ್ಚರ್ ಅನ್ನೋ ಬಂದ ವಿಷಯದಾಗ ಬರೀ ರೈತ ಒಬ್ಬ ಖಾತ್ರಿಪಡಿಸ್ಕೊಳ್ಳೋದು ಓಡಾಡಬೇಕು ಅನ್ನೋದು ತಪ್ಪು. ಸರ್ಕಾರದ ಜೊತೆ ವಿಶ್ವಾಸ ಕೊಡಬೇಕು, ಮಾರ್ಕೆಟಲ್ಲಿರೋರು ವಿಶ್ವಾಸ ಕೊಡಬೇಕು. ಅಂದರೆ ಇನ್ಪುಟ್ ಸಪ್ಲೈಯರ್ ಆಗಿರ್ಬೋದು, ಬ್ಯಾಂಕರ್ ಆಗಿರ್ಬೋದು, ಯಾರೇ. ಇವತ್ತೇನಾಗಿದೆ ಅಂತ ಹೇಳಿದರೆ, ಹೊಸ ಬೀಜ ಬಂತು, ಹೊಸ ಟೆಕ್ನಾಲಜಿ ಬಂತು, ಬ್ಯಾಂಕರ್ ಅವನ ಮೇಲೆ ವಿಶ್ವಾಸ ಮಾಡಲ್ಲ. ಓಕೆ, ಬ್ಯಾಂಕರ್ ಬಿಡಿ, ಅವ್ರ ಮನೆಯಲ್ಲೇ ಸಪೋರ್ಟ್ ಇರೋಲ್ಲ ಅವನಿಗೆ. ಓಕೆ, ಸೊ ಇದೇನು ಸಣ್ಣ ಹಿಡುವಳಿದಾರ ರೈತ ಅಂತೀವಿ ಅಥವಾ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ ಅಂತೀವಿ, ಭಾಳ ಕಡಿಮೆ ಜನ ಅವ್ರಿಗೆ ವಿಶ್ವಾಸ ತುಂಬಿ ಮಾಡಪ್ಪ, ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಬೆನ್ನ ಹಿಂದೆ ನಿಲ್ತೀವಿ ಅನ್ನೋದು ಭಾಳ ಕಡಿಮೆ ಅದು. ಸೊ ವಿತೌಟ್ ದ್ಯಾಟ್ ಡೋಂಟ್ ಆಸ್ಕ್ ಹಿಮ್ ಟು ಫೈಟ್. ಅವನಿಗೆ ಆ ಶಕ್ತಿ ಇಲ್ಲ. ಒಂದು ವರ್ಷ ಪೆಟ್ಟು ತಿಂದರೆ ಇನ್ನು 3 ವರ್ಷ ನಾನು ಕಷ್ಟಪಡಬೇಕು ಅದರಿಂದ ಹೊರಗೆ ಬರೋದಕ್ಕೆ. ಪದೇ ಪದೇ ಪೆಟ್ಟು ತಿನ್ನುವಷ್ಟು ಶಕ್ತಿ ಯಾರಲ್ಲೂ ಇಲ್ಲ. ಸೊ ಬರೀ ಸರ್ಕಾರ ಮಾಡುತ್ತೆ ಅನ್ನೋದು ತಪ್ಪು. ಯಾಕಂದರೆ ಸರ್ಕಾರ ಮಾಡೋದು, ಫ್ರಾಂಕ್ಲಿ ನಾವು ಸರ್ಕಾರ ಅನ್ನೋದು ಏನಂತೀವಿ, ಅದಕ್ಕೆ ನಾನು 2 ರೀತಿ ವಿಂಗಡಿಸ್ತೀನಿ. ಓಟ್ಗಾಗಿ ಬರೋ ಸರ್ಕಾರ ಬೇರೆ, ಜನರಿಗಾಗಿ ದುಡಿಯೋ ಸರ್ಕಾರ ಬೇರೆ. ಓಕೆ, ನಮ್ಮ ಸಂಪರ್ಕ ಆಗೋದು ಓಟಿಗೆ ಬರೋರು ಅಷ್ಟೇ ಬರ್ತಾರೆ, ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅವರಿಂದ ಏನೂ ಸಾಧ್ಯ ಆಗಲ್ಲ. ಬಟ್ ಸಣ್ಣ ರೈತರಿಗೆ ಸರ್ಕಾರದ ಸಹಾಯ ಬೇಕು. ಓಕೆ, ಯಾಕಂದರೆ ಅವರು ಸಣ್ಣವರು, ಅವರಿಗೆ ಇದಿಲ್ಲ. ಬೇರೆ ಕಾರಣದ ನಂತರ ನಾವು ರೈತರನ್ನ ಬಡವರಾಗೆ ಇಟ್ಟಿದ್ದೀವಿ. ಏನು ಕಾರಣ ಇರ್ಬೋದು ಅದು? ಕಲ್ಪನೆ ಮಾಡಿ, ಒಂದು ಊರಲ್ಲಿ ಎಲ್ಲಾದರೂ ಲಕ್ಷಾಧಿಪತಿ ಇದ್ದಾರೆ, ಆ ಊರಲ್ಲಿ ಓಟ್ ಕೇಳಕ್ಕೆ ಹೋಗ್ತೀನಿ ನಾನು, ಕಷ್ಟ. ಯಾಕಂದ್ರೆ ಅವ್ರಿಗೆ ನೀಡೆಲ್ಲ ಫುಲ್ಫಿಲ್ ಆಗಿದೆ ಅಲ್ಲ, ಅಷ್ಟೇ. ಸೊ ಅವ್ರ ರೋಟಿ ಕಪಡ ಮಕಾನ್, ರೋಟಿ ಕಪಡ ಮಕಾನ್, ಅದ್ರ ಮೇಲೆ ಏನಾದರೂ ಹೆಚ್ಚು ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ರಾಜಕೀಯವಾಗಿ ಲೀಡರ್ ಆಗಿರಬೇಕಾಗಿದ್ದರೆ ಬಡವರಿದ್ರೆ ತಾನೇ ನನಗೆ ಓಟ್ ಕೊಡ್ತಾರೆ. ಬಡವ್ರ ಹೆಸರದಲ್ಲೇ ನಾನು ಪವರ್ ಬರ್ತೀನಿ. ಸೊ ಬಡತನ ಅನ್ನೋದು ಓಟ್ಗಾಗಿ ಮಾಡ್ತಾರೆ ಅವರು. ಯಾವುದೇ ರೈತ ಬಡವ ಅಲ್ಲ. ಅವನು ಇವತ್ತು ನಿರ್ಧರಿಸಿದ್ರೆ ನನ್ನ ಭೂಮಿಯಲ್ಲಿ ಬೆಳೆಯುತ್ತೆ. ಅದು ಯಾಕಂದರೆ ರೈತನ ಕಾಪಾಡಿರೋದ್ರ ಸೃಷ್ಟಿ. ಒಳ್ಳೆ ಮಣ್ಣಿದ್ದು, ನೀರಿದ್ದು, ವಾತಾವರಣ ಸರಿ ಇತ್ತಂದರೆ 1 ಬೀಜ ಹಾಕಿದ್ದು 100 ಬೀಜ ಬರುತ್ತೆ. ಓಕೆ, ಇಟ್ ಶುಡ್ ಬಿ ಪ್ರಾಫಿಟಬಲ್. ದೇರ್ ಶುಡ್ ನಾಟ್ ಬಿ ಲಾಸ್ ಇನ್ ಅಗ್ರಿಕಲ್ಚರ್. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದಿದ್ದರೆ ಬಿಕಾಸ್ ಅವರ್ ಅಗ್ರಿಕಲ್ಚರ್ ವಾಸ್ ಸ್ಟ್ರಾಂಗ್. ಹತ್ತಿ ಆಗಿರ್ಬೋದು, ತಂಬಾಕಾಗಿರ್ಬೋದು, ಯಾವುದೇ, ಬಿಕಾಸ್ ವಿ ವರ್ ಅಗ್ರಿಕಲ್ಚರ್ಲಿ ಸ್ಟ್ರಾಂಗ್. ಈಗ ಸರ್, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನಾವು ಸ್ಕೂಲಲ್ಲಿ ಇದ್ದಾಗ ಇವೆಲ್ಲ ಹೇಳ್ತಿದ್ವಲ್ಲ, ಅವಾಗಿಂದ ಹೇಳ್ತಾ ಇದ್ದೀವಿ. ಲಿಟ್ರಲಿ ಅದ್ರ ಸಲುವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರೂ. ಜೈ ಜವಾನ್ ಪರ್ಟಿಕ್ಯುಲರ್ಲಿ ಇತ್ತೀಚೆಗೆ ನಿಜ ಇದೆ. ಯಾಕಂದರೆ ನಮ್ಮ ಬಾರ್ಡ್ರಲ್ಲಿ ಏನು ತೊಂದರೆ ಆಗಿದ್ರು ಮಾಡಿದ್ವಿ. ಜೈ ಕಿಸಾನ್ ಅನ್ನೋದಕ್ಕೂ ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೆ, ಇವತ್ತಿನ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ವೇರ್ ನಿಮ್ಮ ಸಾಫ್ಟ್ವೇರ್ ಇಲ್ಲದೆ ಹೋದರೆ, ಸ್ಪೇಸಲ್ಲಿ ಇಲ್ಲದೆ ಹೋದರೆ, ನ್ಯೂಕ್ಲಿಯರ್ ಎನರ್ಜಿ ಇಲ್ಲದೆ ಹೋದರೆ, ಯು ಆರ್ ನಾಟ್ ಗೋನ್ ಬಿ ಕೌಂಟೆಡ್. ಸೊ ನಮ್ಮ ದೇಶದಲ್ಲಿ ಫೋಕಸ್ ವಿ ಗಿವ್ ಮೋರ್ ಟು ದೋಸ್ ಟೆಕ್ನಾಲಜೀಸ್, IT, ಸಾಫ್ಟ್ವೇರ್. ಇವತ್ತು ನಮ್ಮ ದೇಶಕ್ಕೆ ಹೆಸರು ಬಂದಿರೋದು ಅದರಿಂದ ಬಂದಿದೆ. ಅದನ್ನು ಮಾಡಬೇಕಾದ್ರೆ ನಾವು ಅಗ್ರಿಕಲ್ಚರ್ ನೆಗ್ಲೆಕ್ಟ್ ಮಾಡಿದ್ದೀವಿ. ಅಗ್ರಿಕಲ್ಚರ್ ಕಡೆ ನಾವು ಗಮನ ಕೊಟ್ಟಿಲ್ಲ. ರೈತ ಬಿಟ್ಟು ಅವನು ಹೊಲ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನೋದಕ್ಕೆ ಅವ್ನು ಅಲ್ಲೇ ಬಿಟ್ಟು ನಾವು ಬಾಕಿ ವಿಷಯಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಬರೋ ದಿನಗಳೇ ಅದು ನಡೆಯಲ್ಲ. ಅದು ಭಾಳ ದಿನ ಯು ಕೆನಾಟ್ ಇಗ್ನೋರ್ ದ ಫಾರ್ಮರ್. ಯು ಹ್ಯಾವ್ ಟು ಗಿವ್ ಹಿಮ್ ಅಟೆನ್ಷನ್. ಯಾಕಂದರೆ ಅದು ಎಷ್ಟು ದಿನ ಸೈಲೆಂಟ್ ಇರುತ್ತೆ. ಇವಾಗ ಮನೇಲಿ ಯಾರೋ ಒಂದು ಮಗು ಸುಮ್ಮನೆ ಇದೆ ಅಂತ ಹೇಳಿ ನಾವು ಅಲಕ್ಷ್ಯ ಮಾಡಿದ್ರೆ ಎಷ್ಟು ದಿನ ಸುಮ್ಮನೆ ಇರ್ತಾನೆ ಅವನು. ಸೊ ರೈತರು ಸುಮ್ಮನೆ ಇರಲ್ಲ. ಆಮೇಲೆ ಸರ್, ಈಗ ನಂದು ಯಾದಗಿರಿ ಡಿಸ್ಟ್ರಿಕ್ಕು. ಓಕೆ,
ಅಲ್ಲಿಂದ ಭಾಳಷ್ಟು ಫಾರ್ಮರ್ಸ್ ಎಲ್ಲ ಮೈಗ್ರೇಟ್ ಆಗಿ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ವರ್ಕು ಅದೆಲ್ಲ ಮಾಡ್ತಾರೆ ಬೆಂಗಳೂರಲ್ಲಿ. ಬರೀ ಯಾದಗಿರಿ ಒಂದೇ ಅಲ್ಲ, ಬೇರೆ ಡಿಸ್ಟಿಕ್ಕು ಎಲ್ಲದು ಅದೇ ಸೇಮ್. ಊರಲ್ಲೆಲ್ಲ 5 ಎಕರೆ 10 ಎಕರೆ ಹೊಲ ಇರುತ್ತೆ, ಬಟ್ ಅವ್ರು ಬಂದು ಇಲ್ಲಿ ಮಾಡ್ತಿರ್ತಾರೆ. ಯಾಕೆ ಅಂತಾರೆ, ಹೊಲ್ದಾಗ ಏನು ಬೆಳೆದಿಲ್ಲ, ಯಾಕಂದ್ರೆ ಮಣ್ಣಿಂದು ಡಿಫ್ರೆಂಟ್ ಮಣ್ಣುಗಳಿದಾವಲ್ಲ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಏನಿದೆ ಅನಿಸುತ್ತೆ, ಯಾಕೆ ಅವ್ರು ಐಡೆಂಟಿಫೈ ಮಾಡ್ತಾ ಇಲ್ಲ ನಮ್ಮ ಮಣ್ಣು ಸಾಯಿಲ್ ಸರಿ ಇಲ್ಲ, ಅದನ್ನು ಏನಾದರೂ ಮಾಡಿ ನಾನು ಇದ್ರ ಮೇಲೆ ಇಳುವರಿ ಮಾಡ್ಬೋದು ಅನ್ನೋದು ಏನು ಎಕ್ಸಾಕ್ಟ್ಲಿ ಎಲ್ಲಿ ಮಿಸ್ ಹೊಡಿತದೆ? ಅದು ಒಂದು ಸೈಲೆಂಟಾಗಿ ನಾವು ಏನು ಗ್ರೀನ್ ರೆವಲ್ಯೂಷನ್ ಅಂತ ಮಾಡ್ಕೊಂಡು ಬಂದ್ರಿ, ರೈತರ ಮೇಲೆ ಮಾಡಿರೋ ಒಂದು ಅತ್ಯಾಚಾರ ಅದು. ಓಕೆ, ಗ್ರೀನ್ ರೆವಲ್ಯೂಷನ್ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಒಂದು ಹೆಸರು ಬಂತು. 1964ರಿಂದ 68 ತನಕ 4 ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಸರಿಯಾಗಿ ಬರಲಿಲ್ಲ, ಬರಗಾಲ ಬಿತ್ತು. ಆ ಟೈಮಲ್ಲಿ ನಮ್ಗೆ ಆಹಾರ ಸಾಕಾಗಲಿಲ್ಲ. ಓಕೆ, ಜನಕ್ಕೆ ತೊಂದರೆ ಇತ್ತು, ಯಾಕಂದ್ರೆ 4 ವರ್ಷ ಬರಗಾಲ ಅಂದರೆ ತುಂಬ ಕಷ್ಟ ಅದು. ಆ ಟೈಮಲ್ಲಿ ಇಂದಿರಾ ಗಾಂಧಿ ಇದ್ದರು, ಅಮೇರಿಕಾ ಕಡೆಯಿಂದ ಲಿಟ್ರಲಿ ಭಿಕ್ಷೆ ಬೇಡಬೇಕಾಯಿತು. ಅವ್ರು ಗೋಧಿ ಕೊಟ್ಟರು ನಮಗೆ, PL 156 ಅಂತ ಏನೋ ಒಂದು ಪ್ರೋಗ್ರಾಮ್ ಇದೆ, ಆ ಬಂದು ಇದರಲ್ಲಿ ನಡೆಸ್ತಿದ್ವಿ. ಆವಾಗ ಅವ್ರು ನಮಗೆ ಭಾಳ ಒಂದು ಖೀನವಾಗಿ ನೋಡಿದ್ರು, ಈ ದೇಶ ಬದುಕಲ್ಲ, ಈ ದೇಶ ಯಾವುದಕ್ಕೆ ಉಪಯೋಗ ಇಲ್ಲ ಅಂತ. ಅವಾಗಿರುವಂಥ ನಮ್ಮ ಇಂಡಿಯನ್ ಸೈಂಟಿಸ್ಟು, ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಸೈಂಟಿಸ್ಟು ಎಲ್ಲ ಅದನ್ನು ಒಂದು ಚಾಲೆಂಜನ್ನು ಸ್ವೀಕರಿಸಿ ಗ್ರೀನ್ ರೆವಲ್ಯೂಷನ್ ಮಾಡಿದ್ರು. ನಮ್ಮ ದೇಶಕ್ಕೆ ಆಹಾರ ಸಾಕಾಗುವಷ್ಟು ಅಂತ ಮಾಡಿದ್ರು. ಅದು 10 ವರ್ಷದಲ್ಲಿ ಅಚೀವ್ ಮಾಡಿದ್ವಿ. ಇವಾಗ ವಿ ಆರ್ ಸರ್ಪ್ಲಸ್. ಓಕೆ, ಬಟ್ ಆ ಒಂದು ಫಾಸ್ಟಾಗಿ ಸಿಚುವೇಶನ್ ಕರೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಏನು ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ವಿ, ಲಾಂಗ್ ಟರ್ಮಲ್ಲಿ ನಮ್ಗೆ ಹೊಡೆತ ಬಿತ್ತದು. ಟೆಕ್ನಾಲಜಿನ ಇನ್ನು ಈ ಫರ್ಟಿಲೈಸರಲ್ಲಿ ಎರಡು ಅದು ಸ್ವಲ್ಪ ಕ್ವಾಲಿಫೈಡಾಗಿ ಹೇಳ್ತೀನಿ. ಇವಾಗ ನೀವು ಒಂದು ಗಾಡಿ ತೊಗೊಂಡ್ರಿ, ಫಾಸ್ಟಾಗಿ ಹೋಗಬೇಕಿತ್ತು, ನಿಮ್ದು ಏನೋ ಕೆಲಸ ಇತ್ತು, ಅರ್ಜೆಂಟ್ ಹೋದ್ರಿ, ನೀವು ಕಂಟಿನ್ಯೂಸ್ ಆಗಿ ಇಡೀ ವರ್ಷ ನೀವು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡೆದ್ರೆ ಅದು ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನಮ್ಮ ಅಗ್ರಿಕಲ್ಚರ್ನ ನಾವು ಯಾವಾಗ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ, ಇವತ್ತಿನ ತನಕ ಫುಲ್ ಸ್ಪೀಡಲ್ಲೇ ಹೊಡಿತಾ ಇದ್ದೀವಿ. ನಿಸರ್ಗ ಮತ್ತು ಭೂಮಿಯ ನೇಚರ್ ಅಂತ ಏನು ಹೇಳ್ತೀವಿ, ಅದರಿಂದ ದೂರ ಹೋಗ್ತಾ ಇದ್ವಿ. ಕೆಮಿಕಲ್ ಫರ್ಟಿಲೈಸರಲ್ಲಿ ಏನೂ ತಪ್ಪಿಲ್ಲಿದೆ, ದ ವೇ ವಿ ಯೂಸ್ ಇಟ್, ಅದನ್ನು ಹೇಗೆ ಬಳಸ್ತಾ ಇದ್ದೀವಿ ಅಂತ. ಆ ಪರಿಸ್ಥಿತಿಯಲ್ಲಿ 1 ಮೂಟೆ ಯೂರಿಯಾ ಹಾಕು, 1 ಮೂಟೆ DAP ಹಾಕು, ಅಥವಾ 2 ಮೂಟೆ ಹಾಕು ಅನ್ನೋದು ಸರಿ ಇತ್ತು ಅದು. ಓಕೆ, ಬಟ್ 20 ವರ್ಷ ಹಾಕಿದ್ಮೇಲೆ ಆ ಭೂಮಿಗೆ ಏನಾಗ್ತಾ ಇದೆ ಅನ್ನೋದು ನಾವು ಯಾರೂ ಗಮನ ಕೊಟ್ಟಿರಲಿಲ್ಲ. ಓಕೆ, ನನಗೆ ಅದು ಫಾರ್ಚ್ಯೂನ್ ಇತ್ತು. ಡಾಕ್ಟರ್ ಸ್ವಾಮಿನಾಥನ್ ಅಂತ ಅದಕ್ಕೆ ಏನು ಮೂಲತಃ ಗ್ರೀನ್ ರೆವಲ್ಯೂಷನ್ ಕಾರಣ ಇದ್ದರು, ಅವ್ರು ಬದುಕಿದ್ದಾಗ ಅವ್ರು ಭೇಟಿಯಾಗಿದ್ದೆ, ಅವ್ರು ಬರೆದಿದ್ದ ಪೇಪರ್ಸ್ ನೋಡಿದ್ದೀನಿ. ಸಗಣಿ ಗೊಬ್ಬರ ಹಾಕಿ ಬದ್ರ ಜೊತೆ ಅಂತ ಇತ್ತು, ಯಾಕಂದರೆ ಅದೊಂದು ಸರ್ವೇ ಸಾಮಾನ್ಯ ಪದ್ಧತಿ ಇತ್ತು. ರೈತರ ಮನೆಯಲ್ಲಿ ಜಾನುವಾರುಗಳಿರ್ತಿತ್ತು, ಸಗಣಿ ಬಂದಿದ್ದನ್ನು ನಾವು ತೋಟದಲ್ಲಿ ಹಾಕ್ತಿದ್ವಿ. ಸೊ ಆಲ್ಬರ್ಟ್ ಹೋವರ್ಡ್ ಅಂತ ಬ್ರಿಟಿಷರು, ಅವರು ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶನ ಆಳೋಕ್ಕಿಂತ ಮೊದಲು ಬಂದವರು ಅವರು. ಓಕೆ, ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಯಾಕೆ ಸ್ಟ್ರಾಂಗ್ ಇದೆ ಅಂತ ಬಂದಾಗ ಅವರು ಟೆಸ್ಟ್ ಮಾಡಿದಾಗ, ಇಂಡಿಯನ್ ಸಾಯಿಲ್ ಟೆಸ್ಟ್ ಮಾಡಿದ್ದು ರೆಕಾರ್ಡ್ಸ್ ಇದೆ, ಇದು 4% ಇರ್ತಿತ್ತು. ಅಂದರೆ 1 ಎಕರೆನಲ್ಲಿರೋ ಒಂದು ಮೇಲಿನ 10 ಇಂಚ್ ಭೂಮಿ ತೊಗೊಂಡ್ರೆ 4% ಕಾರ್ಬನ್ ಇರ್ತಿತ್ತು. ಇವತ್ತು 0.5 ಬಂದಿದೆ. ಅದು ಕಾರ್ಬನ್ ಇಲ್ಲದೆ ಹೋದರೆ ನಮ್ಮ ಭೂಮಿ ಫಲವತ್ತತೆ ಅಲ್ಲ ಅದು. ಇವಾಗ ಯಾರೋ ಒಬ್ಬರು ಪೇಷಂಟ್ ಇದ್ದಾರೆ ಅಥವಾ ಮನುಷ್ಯ ಇದ್ದಾರೆ, ನಿಮ್ಗೆ ಊಟ ಯಾಕೆ ಕೊಡಬೇಕು, ಬರೀ ಗ್ಲೂಕೋಸ್ ಕೊಡ್ತೀನಿ, ಅದ್ರ ಮೇಲೆ ಕೆಲಸ ಮಾಡಿ ನಡೆಯೋದಿಲ್ಲ. ಬಟ್ ಎಂಡ್ ಆಫ್ ದ ಡೇ ನಾವು ಊಟ ಮಾಡಿದೆಲ್ಲ ಗ್ಲೂಕೋಸ್ಗೆ ಕನ್ವರ್ಟ್ ಆಗೋದು, ಬಟ್ ಡೈರೆಕ್ಟ್ ಇಂಟೇಕ್ ಶರೀರ ತಾಳ್ಕೊಳ್ಳಲ್ಲ. ಒಂದಿನ, 1 ವಾರ, 1 ತಿಂಗಳು ನಡಿಬೋದು, ಆಮೇಲೆ ಸಮಸ್ಯೆ ಕಾಣುತ್ತೆ ಅದು. ಅದೇ ರೀತಿ ನಮ್ಮ ಭೂಮಿಗೆ ಬರೀ ಯೂರಿಯಾ DAP ಹಾಕಿ ಅದು ಹೇಗೆ ಹಾಕಬೇಕೋ ಅದು ಹಾಕಿಲ್ಲ. ಓಕೆ, ನಮಗೇನು ಸರ್ಕಾರ ಸಬ್ಸಿಡಿಲಿ ಕೊಟ್ಟಾಗ ತೊಗೊಂಡು ನಾವು ನಾಳೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು 1 ಹಾಕೋ ಜಾಗದಲ್ಲಿ 2 ಹಾಕ್ತೀವಿ. ರೈತರಿಗೆ ಏನಾಗ್ಬಿಟ್ಟಿದೆ, ಇವಾಗ ಸರ್ಕಾರ ಸಬ್ಸಿಡಿಯಲ್ಲಿ ಕೊಟ್ಟಾಗ ಹಾಕ್ತೀವಿ, ಬೆಳೆಗೆ ಬೇಕಾದಾಗ ಹಾಕಲ್ಲ. ನೀವು ಬೆಳೆಗೆ ಬೇಕಾದಾಗ ಹಾಕಿ, ಚೆನ್ನಾಗಿರುತ್ತೆ. ಭೂಮಿ ಹೇಗೆ ಉಪಯೋಗಿಸ್ತೀರ ಅದನ್ನು ಕಲ್ತ್ಬಿಟ್ಟು ಹಾಕಿ. ಸರ್, ಈಗ ಬೀಳ್ಬಿಟ್ಟದ ಅಂತ ಹೇಳ್ತಾರಲ್ಲ ಹೊಲ, ಈಗೇನು ಬೆಳೆಯೋಕ್ಕಾಗಲ್ಲ ಅಂದಮೇಲೆ ಬೀಳ್ಬಿಡ್ತಾರೆ, ಇದೆಲ್ಲ ಅದರದ್ದೇ ರಿಸಲ್ಟಾ ಎಕ್ಸೆಸ್ ಯೂಸ್ ಮಾಡಿದ್ದಕ್ಕೆ? ಪರ್ಟಿಕ್ಯುಲರ್ಲಿ ರಾಯಚೂರು ಏರಿಯಾನಲ್ಲೆಲ್ಲ ಏನು ಹೈ ಈಲ್ಡಿಂಗ್ ಕೆಮಿಕಲ್ಸ್ ಹಾಕಿ ಭತ್ತ ಬೆಳೀತಾರಲ್ಲ, ದಟ್ ಈಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಬ್ಯಾಡ್ ಪ್ರಾಕ್ಟೀಸಸ್. ಓಕೆ, ಅದು ಗಾಡಿನ 100 ಕಿಲೋಮೀಟರ್ ಹೊಡೆಯೋದಲ್ಲ, 150 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡೆದಿದ್ದು, ಅದು 200 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡೆದಿದ್ದು ಭೂಮಿ ಅದು. ಫಸ್ಟ್ ಏನಾಗುತ್ತೆ, ಸಾಯಿಲ್ ಹೆಲ್ತ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ವಿಷಯಗಳು. ಇವಾಗ ನಿಮ್ಗೆ ಹೋಗಿ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ, ಓಕೆ, ನಿಮ್ಗೆ ಅದು ಜಾಸ್ತಿ ಆಗಿದೆ, ಇದು ಕಮ್ಮಿ ಆಗಿದೆ ಅಂತ ಹೇಳಿ ನಿಮ್ಗೆ ಏನೋ ಔಷಧ ಕೊಡ್ಬೋದು. ಆ ರೀತಿ ಬೇಡ. ಆರೋಗ್ಯ ಇರೋದಕ್ಕೆ ಏನಿರಬೇಕು. ಇವಾಗ ಒಂದು ಮನುಷ್ಯನ ನೋಡಿದ ತಕ್ಷಣ ಅವ್ರ ಆರೋಗ್ಯ ಇದ್ದಾರೆ ಅನ್ನೋದಕ್ಕೆ ಹೇಗೆ ಹೇಳ್ತೀವಿ? ನಿದ್ದೆ ಚೆನ್ನಾಗಿರುತ್ತೆ, ಊಟ ಸರಿಯಾಗಿ ಮಾಡ್ತಾರೆ, ಅವ್ರು ಕೆಲಸ ಮಾಡೋದೊಂದು ಲವಲವಿಕೆ ಇರುತ್ತೆ. ಓಕೆ, ಅವ್ರಿಗೇನೋ ಒಂದು ಸಪೋರ್ಟ್ ಬೇಕಿಲ್ಲ, ಎದ್ದು ಓಡಾಡಬೇಕಾದ್ರೆ ಏನಾದರೂ ಒಂದು ಆಗುತ್ತೆ. ಅದೇ ರೀತಿ ನಮ್ಮ ಭೂಮಿಯಲ್ಲಿ ಒಂದು ಒಳ್ಳೆ ಫಲವತ್ತತೆ ಆಹಾರ ನೀಡಬೇಕಾದ್ರೆ ಇಟ್ ಶುಡ್ ಬಿ ಹೆಲ್ದಿ. ಅದಕ್ಕೊಂದು ಇಂಡಿಕೇಟರ್ಸ್ ಇದೆ. ಹೇಗೆ ಮನುಷ್ಯರಿಗೆ ನೋಡಿದ ತಕ್ಷಣ ಹೇಳ್ತೀವಿ ಇವ್ನಿಗೆ ಆರೋಗ್ಯ ಇದೆ, ಇವ್ನಿಗಿಲ್ಲ ಅಂತ. ಇವ್ರು ಆರೋಗ್ಯವಾಗಿದ್ದಾರೆ, ಇವ್ರು ರೋಗಿಷ್ಠ ಅಂತ ನೋಡಿದ ತಕ್ಷಣ ಹೇಳ್ತೀವಿ. ಅವರಲ್ಲಿ ಒಂದು ಏನು ಲವಲವಿಕೆ ಇದೆ, ಅವರು ಓಡಾಡೋದು, ಅವ್ರು ಮಾತಾಡೋದು, ಅದು ಗೊತ್ತಾಗತ್ತೆ ನಮಗೆ. ಅದೇ ರೀತಿ ಭೂಮಿಗೂ ಇದೆ.
ಓಕೆ, 3 ಗುಣಗಳನ್ನು ನಾವು ಅರ್ಥ ಮಾಡಬೇಕು ಅದರಲ್ಲಿ. ಸಾಯಿಲ್ ನಾನು ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಸಾಯಿಲ್ ಫಿಸಿಕ್ಸ್, ಸಾಯಿಲ್ ಕೆಮಿಸ್ಟ್ರಿ, ಸಾಯಿಲ್ ಬಯಾಲಜಿ ಮೂರನ್ನೂ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕೆಟ್ಟ ಸಾಯಿಲ್ ಅಂತ ಇಲ್ಲ. ಓಕೆ, ಬಟ್ ಸಾಯಿಲ್ ದಟ್ ಈಸ್ ಗುಡ್ ಫಾರ್ ಅ ಕ್ರಾಪ್ ಅಂತೀವಿ. ಯಾವುದೋ ಒಂದು ಬೆಳೆಗೆ ಅದು ಸರಿ ಇರುತ್ತೆ. ಕೆಲವೊಂದು ಕೆಂಪು ಮಣ್ಣಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಕೆಲವೊಂದು ಬ್ಲ್ಯಾಕ್ ಸಾಯಿಲಲ್ಲಿ ಬೆಳೆಯುತ್ತೆ. ಬ್ಲ್ಯಾಕ್ ಸಾಯಿಲ್ ಕಾಟನ್ ಅಂತೀವಿ. ಆ ರೀತಿ ಅದೊಂದು ವೆರಿ ಕಾಮನ್ ಲ್ಯಾಂಗ್ವೇಜ್ ಅದು. ಬಟ್ ಸಾಯಿಲ್ ಫಿಸಿಕ್ಸ್ ಅಂದಾಗ ಅದು ನೀರು ಹಿಡ್ಕೊಳ್ಳೋ ಕ್ಷಮತೆ, ಓಕೆ, ಅದರಲ್ಲಿ ಬೇರು ಉಸಿರಾಡೋ ಒಂದು ಅಂಗ, ಅದು ಬೇರು ಉಸಿರಾಡತ್ತೆ. ಮಣ್ಣು ಗಟ್ಟಿಯಾಗಿಬಿಟ್ರೆ ಓಕೆ ಅದಕ್ಕೆ ಉಸಿರಾಡಲ್ಲ, ಅದಕ್ಕೆ ಸರಿ ಬರಲ್ಲ. ಇಟ್ ಹ್ಯಾಸ್ ಟು ಬಿ ಲೂಸ್. ಅದಕ್ಕೆ ನಾವು ಅದ್ರ ಮಧ್ಯೆ ಗಳೆ ಹೊಡೆದು ಅದನ್ನೆಲ್ಲ ಲೂಸ್ ಮಾಡ್ತೀವಿ. ದಟ್ ಈಸ್ ಸಾಯಿಲ್ ಫಿಸಿಕ್ಸ್. ಅದ್ರ ಬಗ್ಗೆ ನಾವು ಭಾಳ ಕಡಿಮೆ ನೋಡ್ತೀವಿ. ಒಂದು ಅಭ್ಯಾಸ ಬಲದಿಂದ ರೈತ ತನ್ನ ಭೂಮಿ ಹೇಗಿದೆ ಗೊತ್ತೋ ಅದಕ್ಕೆ ಆ ಥರ ಟ್ರ್ಯಾಕ್ಟರು ಆ ಥರ ಎತ್ತೋ ಅಥವಾ ಏನೋ ಯೂಸ್ ಮಾಡ್ಕೊಂಡು ಮಾಡ್ತಾನೆ. ಬಟ್ ಅದನ್ನು ಚೇಂಜ್ ಮಾಡೋಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ದರ್ಸ್ ಅ ಲಾಟ್ ಆಫ್ ಟೆಕ್ನಾಲಜಿ. ಅದನ್ನು ಅನ್ಫಾರ್ಚುನೇಟ್ಲಿ ಯೂಸ್ ಮಾಡ್ತಾ ಇಲ್ಲ. ಸಾಯಿಲ್ ಕೆಮಿಸ್ಟ್ರಿ ಒಂದೇ ಗಮನ ಕೊಟ್ಟಿದ್ದೀವಿ ನಾವು. ಅಂದರೆ ಬೆಳೆಗೆ ಬೇಕಾಗುವಂಥ ಆಹಾರ ಯಾವುದೋ ಒಂದು 50 ವರ್ಷ ಹಿಂದೆ ಮಾಡಿದ ರಿಸರ್ಚ್ ಮೇಲೆ ಇವತ್ತಿಗೂ ಅದೇ ಪದ್ಧತಿಯಲ್ಲಿ ನಾವು ಯೂರಿಯಾ DAP ಹಾಕ್ಕೊಂಡು ಬಾ ಅಂತ ಹೇಳ್ತಾಯಿದ್ವಿ. ಓಕೆ, ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಮಾತಾಡ್ತೀನಿ. ಅದಷ್ಟೇ ಕೊಟ್ಟರೆ ಸಾಲದು. ಓಕೆ, ಬೆಳೆಗೆ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿಯಲ್ಲಿ ಬ್ರೀಫ್ಲಿ ಒಂದು ವಾಕ್ಯದಲ್ಲಿ ಹೇಳಿದಾಗ ಆ್ಯನಯಾನ್ ಕ್ಯಾಟಯಾನ್ ಅಂತೀವಿ. ಅದೆರಡು ಕೂಡಿದ್ರೆ ಅದು ಒಂದು ಉಪ್ಪು ಆಗುತ್ತೆ. ಬೆಳೆ ಅದನ್ನು ತೊಗೊಳಕ್ಕಾಗಲ್ಲ. ಅಯಾನ್ ಇದ್ದಾಗ ಅಷ್ಟೇ ಒಳಗೆ ತೊಗೊಳತ್ತೆ ಅದು. ಓಕೆ, ಅದನ್ನು ಅಯಾನ್ ಮಾಡಿಕೊಡೋದಕ್ಕೆ ಜೀವಾಣುಗಳಿರುತ್ತೆ, ಸೂಕ್ಷ್ಮ ಜೀವಾಣುಗಳು ಅಂತೀವಿ, ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದು ಆ ಉಪ್ಪು ತಿಂದು ಅದನ್ನು ಒಡೆದ್ಬಿಟ್ಟು ಬೆಳೆ ಕೊಡುತ್ತೆ. ಎರೆಹುಳ ಬಗ್ಗೆ ಹೇಳ್ತಿದ್ರೆ ನೀವು? ಎರೆಹುಳ ಬೇರು ಆ ಬೆಳೆಯಲ್ಲೇ ಇರುತ್ತೆ ಅದು. ಇದು ಪ್ಲಾಂಟ್ ರೂಟ್ಸ್ ಎಕ್ಸುಡೇಟ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಯಾಕಂದರೆ ಒಳಗಡೆ ಇರೋ ಸೂಕ್ಷ್ಮ ಜೀವಿಗಳಿಗೆ ಸೂರ್ಯನ ಕಿರಣದಿಂದ ಅವ್ರು ಬದುಕಲ್ಲ. ಫೋಟೋಸಿಂಥಸಿಸ್ ಅವ್ರಿಗೆ ಗೊತ್ತಿಲ್ಲ. ದ ಪ್ಲಾಂಟ್ ಏನತ್ತೆ ಸಿಂಬಯೋಸಿಸ್ ಅಂತೀವಿ. ಅದು ನಾನು ನಿನಗೆ ಸಕ್ಕರೆ ಕೊಡ್ತೀನಿ, ನನಗೆ ಪೊಟ್ಯಾಶ್ ಕೊಡು, ನನಗೆ ನೈಟ್ರೋಜನ್ ಕೊಡು, ಹೀಗಾಗಿ ಎಲ್ಲ ಬದುಕತ್ತೆ. ಓಕೆ, ಸೊ ಈ ಸಾಯಿಲ್ ಬಯಾಲಜಿ, ಎರೆಹುಳ ಗೊಬ್ಬರ ಇನ್ಕ್ಲೂಡೆಡ್, ಸೂಕ್ಷ್ಮ ಜೀವಿಗಳು ಇನ್ಕ್ಲೂಡೆಡ್ ಯಾವ ಭೂಮಿಯಲ್ಲಿರುತ್ತೆ ಅದಕ್ಕೆ ಫಲವರ್ತ ಆರೋಗ್ಯವಾದ ಭೂಮಿ ಅಂತೀವಿ. ಓಕೆ, ಸೊ ಸಾಯಿಲ್ ಬಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ನಮ್ಮ ಅರ್ಥ ಮಾಡಿಕೊಂಡು ಬಹಳ ಜನ ಕೊಟ್ಟಿದ್ದಾರೆ ಅದನ್ನು. ವಿ ಹ್ಯಾವ್ ಎ ಲಾಟ್ ಆಫ್ ಬಯೋಫರ್ಟಿಲೈಸರ್ಸ್, ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟು ಕೆಮಿಕಲ್ ಮಾರ್ತೀವಿ ಅದಕ್ಕೆ ಎಷ್ಟು ಬಯೋಫರ್ಟಿಲೈಸರ್ ಮಾಡ್ತೀವಿ ಏನೂ ಅಂತರ ಇಲ್ಲ. ದಿಸ್ ಇಸ್ ನೆಗ್ಲಿಜಿಬಲ್. ದಟ್ ಸೈನ್ಸ್ ಇಸ್ ಪ್ರೋವನ್ ಸೈನ್ಸ್, ಗ್ರೇಟ್ ಸೈನ್ಸ್, ಬಟ್ ನೋಬಡಿ ಯೂಸಸ್ ದಿಸ್ ಸೈನ್ಸ್. ಸಾಯಿಲ್ ಬಯಾಲಜಿಗೆ ಯಾರು ಎರೆಹುಳ ಗೊಬ್ಬರ ಇದೆಲ್ಲ ಚಿಂತೆ ಮಾಡಲ್ಲ. ಒಂದು ಮೂಟೆ ಯೂರಿಯಾ ಹಾಕಿದ್ರೆ ಸಾಕಪ್ಪ ಅಂತ ಇದನ್ನು ಮಾಡ್ತಾರೆ. ಏನಾಗ್ಬಿಟ್ಟಿದೆ, ದಿಸ್ ಬಿಕಮ್ಸ್ ಪಾಯ್ಸನ್ ಟು ದೀಸ್ ಪೀಪಲ್. ಲಿಟ್ರಲಿ ಹೇಳಬೇಕಂದ್ರೆ ಇದನ್ನು ಒಳದು ರೈತರ ಭಾಷೆಯಲ್ಲಿ ಮಾತಾಡಲ್ಲ. ಪೊಟ್ಯಾಶ್ ಬೇಕು ಎಲ್ಲ ಬೆಳೆಗೆ. ಓಕೆ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತೀವಿ ಅದಕ್ಕೆ, ವಿಚ್ ಟೆಕ್ನಿಕಲಿ ಅದೊಂದು ಹೆಸರು MOP ಅಂತೀವಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತೀವಿ. ವಾಟ್ ಇಟ್ ಈಸ್ ಪೊಟ್ಯಾಷಿಯಮ್ ಕ್ಲೋರೈಡ್. ನೀರು ಜೊತೆ ಬಂದಾಗ ಕ್ಲೋರಿನ್ ಆಗುತ್ತೆ. ಅದು ಕ್ಲೋರಿನ್ ಈಸ್ ಎ ಡಿಸ್ಇನ್ಫೆಕ್ಟೆಂಟ್. ನಿಮ್ಮ ಭೂಮಿಯಲ್ಲಿ ಬೇಕಾಗಿರುವಂಥ ಒಳ್ಳೆ ಸೂಕ್ಷ್ಮ ಜೀವಾಣುಗಳಿದೆ, ಎಲ್ಲ ಸಾಯುತ್ತೆ. ಓಕೆ, ಸೊ ಆ ಡೋಸಲ್ಲಿ ಕೊಡಬೇಡಿ. ದರ್ ಇಸ್ ಆಲ್ಸೋ ಸಲ್ಫೇಟ್ ಆಫ್ ಪೊಟ್ಯಾಶ್ ಇದೆ. ಓಕೆ, ಸೊ ಗಿವ್ ದಟ್ ಇನ್ಸ್ ಆಫ್ ಗಿವಿಂಗ್ ಪೊಟ್ಯಾಷಿಯಮ್ ಕ್ಲೋರೈಡ್, ಗಿವ್ ಪೊಟ್ಯಾಷಿಯಮ್ ಸಲ್ಫೇಟ್. ಓಕೆ, ತಿಳಿದು ಕೊಡಬೇಕು. ಇವತ್ತು ಯಾಕೆ ಮೈಕ್ರೋನ್ಯೂಟ್ರಿಯೆಂಟ್, ಸೂಕ್ಷ್ಮ ಲಘು ಪೋಷಕಾಂಶಗಳು ಅಂತೀವಿ, ಅದೆಲ್ಲ ಯಾಕೆ ಬೇಕಾಗ್ತಾ ಇದೆ? ಯಾಕಂದ್ರೆ ನಾವು ಒಂದೇ ಬೆಳೆ ಪದೇ ಪದೇ ಅದನ್ನೇ ಬೆಳೀತಾ ಇದ್ದೀವಿ. ಭೂಮಿಯಲ್ಲಿ ಮತ್ತೇನು ನಾವು ಹಾಕ್ತಾ ಇಲ್ಲ. 2-3 ಮೂಟೆ ಗೊಬ್ಬರದ ಮೇಲೆ ಏನು ಬೆಳೆ ಕೊಡ್ಬೋದು ನಿಮಗೆ? ಯು ಹ್ಯಾವ್ ಟು ಅಡ್ರೆಸ್ ಸಾಯಿಲ್ ಹೆಲ್ತ್. ದಟ್ ಇಸ್ ದ ಓನ್ಲಿ ವೇ ದಿಸ್ ಕಂಟ್ರಿ ಆ್ಯಂಡ್ ರೈತನಿಗೆ ಒಳ್ಳೆ ಆಗೋದು. ಆ ರೈತನ ಹತ್ರ ಒಂದೇ ಆಸ್ತಿ ಇದೆ, ಅವನ ಭೂಮಿ. ಆ ಭೂಮಿ ಬಡವ ಆದರೆ ಆ ರೈತ ಬಡವ. ಯಾವ ದಿನ ಅವನ ಭೂಮಿನ ಒಳ್ಳೇದು ಮಾಡ್ತಾನೆ ಅವನು ಒಳ್ಳೇದಾಗ್ತಾನೆ. ಯಾಕಂದರೆ ಭೂತಾಯಿ ಯಾರಿಗೂ ಮೋಸ ಮಾಡಿಲ್ಲ ಇವತ್ತಿನ ತನಕ. ಬಟ್ ಅದು ಹೇಗೆ ಅಂತ ಹೇಳ್ಕೊಡ್ಬೇಕು. ದಟ್ ಇಸ್ ಬೀನ್ ಪಾರ್ಟ್ ಆಫ್ ಮೈ ಮಿಷನ್ ಫಾರ್ ಸರ್ಟನ್ ರೀಸನ್. ಭೂಮಿ ಸಾವಿರಾರು ವರ್ಷಗಳಿಂದ ಮನುಷ್ಯನ ಕಾಪಾಡಿದೆ. ಇವಾಗ ಯಾಕೆ ಕಾಪಾಡಲ್ಲ? ಯಾರೋ ಚಿಲ್ಲರೆ ಫರ್ಟಿಲೈಸರ್ ಕೊಟ್ಟು ಅಂತ ಹೇಳ್ಬಿಟ್ಟು ನನ್ನ ಭೂಮಿ ಹಾಳು ಮಾಡಿಕೊಂಡು ಅವ್ರು ಸರಿ ಮಾಡಲಿಲ್ಲ, ಇವ್ರು ಸರಿ ಇಲ್ಲ ಅನ್ನೋದ್ರಲ್ಲಿ ಯೂಸ್ ಇಲ್ಲ. ರೈತ ಯಾವಾಗ ಕಲಿತಾನೆ ತನ್ನ ಭೂಮಿ ಏನಿದೆ ಅಂತ, ತನಗೇನು ಒಳ್ಳೇದಂತ ಕಲಿತಾನೆ, ಎಲ್ಲರೂ ಮಾಡ್ತಾರೆ. ಅವ್ರಿಗೆ ಎಚ್ಚರಿಸಬೇಕು. ಹೌದು, ಹಿಂಗಿದೆ, ಇದು ಹಿಂಗಿದೆ ಅಂತೇಳಿ ಗೈಡ್ ಮಾಡುವ. ಜೀವನ ಸ್ಪೀಡಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಬೇಗ ಸಾಕಾರ ಆಗಬೇಕು ಅಂತ ಇದ್ದಾರೆ. ಇದೇನಂದ್ರೆ ಭಾಳ ಕರೆಕ್ಟ್ ಹೇಳಿದ್ರಿ ಸರ್. ಹಾಂ, ರೈತನು ಎಲ್ಲರನ್ನೂ ನೋಡಿಬಿಟ್ಟು ಈಗ ಅವ್ರು ಸಾವುಕಾರಾದ್ರು, ಇವ್ರು ಸಾವುಕಾರಾದ್ರು, ಅವ್ರಿಗೊಂದು ಜಾಬ್ ಸಿಕ್ಕ ತಕ್ಷಣ ಅವನು ಗಾಡಿ ತೊಗೊಂಡ, ಮೊಬೈಲ್ ತೊಗೊಂಡ, 6 ತಿಂಗಳಲ್ಲಿ ಜಾಬ್ ಸಿಕ್ಕ ಒಂದು ಹುಡುಗನ ಮದುವೆ ಆಯಿತು. ಪಾಪ ಇವನು ಒಳ್ಳೆ ಹುಡುಗ ರೈತ ಮಾಡ್ತಾ ಇದ್ದಾನೆ, ಅವ್ನು 6 ವರ್ಷ ಆದ್ರೂ ಯಾರು ಹೆಣ್ಣು ಕೊಡೋಕೆ ರೆಡಿ ಇಲ್ಲ. ಸೊ ಎಲ್ಲರಿಗೂ ಒಂದು ಅರ್ಜೆನ್ಸಿ ಇದೆ ಸಾವುಕಾರ ಆಗಬೇಕು ಅಂತ. ಅದರಲ್ಲಿ ನಾವು ಭೂಮಿ ಹೇಗೆ ಸರಿ ಇಡಬೇಕು ಅನ್ನೋದು ಮರಿತಾ ಇದ್ದೀವಿ ಅಥವಾ ಅಲಕ್ಷ್ಯ ಮಾಡ್ತಾಯಿದ್ದೀವಿ. ಅದನ್ನು ಎಚ್ಚರಿಸಿದ್ರೆ ಸಾಕು. ಆಮೇಲೆ ಯಾವ ಸರ್ಕಾರ ಯಾವ ಏನೂ ಬೇಕಿಲ್ಲ. ಭೂಮಿ ಚೆನ್ನಾಗಿತ್ತು ಅಂದರೆ ರೈತನ ಇವತ್ತು ಕಷ್ಟ ಇರ್ಬೋದು, ನಾಳೆ ಒಳ್ಳೇದು ಬರುತ್ತೆ. ಮೊದಲೆಲ್ಲ ಮಾಡುವಂಥದ್ದು ನಮ್ದೇನು ಇದಿತ್ತಲ್ಲ, ನೀವು ಹೇಳಿದ್ರಲ್ಲ 1947, ಅದಕ್ಕಿಂತ ಬಿಫೋರ್, ಬ್ರಿಟಿಷ್ ಬರೋಕ್ಕಿಂತ ಬಿಫೋರು, ಅವಾಗೇನು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ವಿ ನಾವು ಆ ಟೈಮಲ್ಲಿ? ಹೌದು, ಯಾಕಂದರೆ ಕೆಮಿಕಲ್ಸ್ ಇರಲಿಲ್ಲ ಆಗ. ಕೆಮಿಕಲ್ಸ್ ತರ್ತಿರಲಿಲ್ಲ.
ಕೆಮಿಕಲನ್ನು ಗೊತ್ತಾಗಿರೋದೇ ಸೆಕೆಂಡ್ ವರ್ಲ್ಡ್ ವಾರಲ್ಲಿ, ಎರಡನೇ ಮಹಾವಿಶ್ವ ಯುದ್ಧದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಬಂದಿದ್ದು. ಅದಕ್ಕಿಂತ ಮೊದಲು ಹೇಗೆ ಬ್ಯಾಕ್ ಗುವಾನೋ ಅಂತಿದ್ರು, ಬ್ಯಾಟ್ಸ್ ಅಂತ ಏನು ಬರ್ಡ್ ಹೇಳ್ತೀವಿ, ಸೌತ್ ಅಮೇರಿಕಾದಲ್ಲಿ ಅದರದ್ದು ಹಿಕ್ಕಿ ಏನಿರ್ತಿತ್ತು ಅದನ್ನು ತಂದು ಹಾಕ್ತಿದ್ರು, ಬಿಕಾಸ್ ಇಟ್ಸ್ ವೆರಿ ನೈಟ್ರೋಜಿನಸ್. ಓಕೆ, ಬಟ್ ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಾಂಬ್ ಮಾಡೋದಕ್ಕೆ ಏನು ನೈಟ್ರೋಜನ್ಸ್ ತಯಾರಿಸ್ತಿದ್ರು, ಅದು ಬಾಂಬ್ ಫ್ಯಾಕ್ಟ್ರಿ ಬಂದಾದಮೇಲೆ ಅದನ್ನು ತಂದು ಎಲ್ಲ ರೈತರ ಮೇಲೆ ಹಾಕಿದ್ದು. ಇದು ನಿಜಾಂಶ, ಭಾಳ ಕಡೆ ರೆಕಾರ್ಡ್ ಆಗಿದೆ. ಇದೇನು ಹೊಸದೇ ಕೇಳೋದಲ್ಲ ಸರ್ ನಾನು. ಮೊದಲು ಅಗ್ರಿಕಲ್ಚರ್ಗೆ ಕೆಮಿಕಲ್ಸ್ ಬೇಕಿರಲಿಲ್ಲ. ನಮ್ಮ ಅಗ್ರಿಕಲ್ಚರ್ ನಡೀತಿದ್ದೇ ನಿಸರ್ಗದ ಮೇಲೆ, ವಿಶ್ವಾಸದ ಮೇಲೆ. ಬೀಜ ಬಿತ್ತಿದ್ರೆ ಇಂಥ ದಿನ ಬಿತ್ತಿದ್ರೆ ಇಂಥ ದಿನ ಬರುತ್ತೆ, ಈ ಟೈಮಲ್ಲಿ ನೀವು ಈ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಬಿತ್ತಿದ್ರೆ ಬರಲ್ಲ ಅನ್ನೋದು ಗೊತ್ತಿತ್ತು. ನಾನು ಬೆಳೀತಾನೆ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು, ರೋಹಿಣಿ ನಕ್ಷತ್ರಕ್ಕೆ ರೋಹಿಣಿ ಮಳೆ ಬರುತ್ತೆ ಅಂತ, ಎಷ್ಟು ದಿನ ಯಾವಾಗ ಬರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಓಕೆ, ಸೊ ಅದೊಂದು ಪಾರಂಪರಿಕವಾಗಿ ನಾವು ಕಲ್ತು ಬಂದಿದ್ವಿ, ಮಾಡಿದ್ವಿ. ಅದರಲ್ಲೇ ವಿಚ್ ಸಿವಿಲೈಸೇಷನ್ ಸಕ್ಸೀಡೆಡ್ ಇನ್ ಅಗ್ರಿಕಲ್ಚರ್ ವಾಸ್ ಪರ್ಮನೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಬಿಜಾಪುರದ ಹೇಳಿದರೆ ನಾನು ಮೈ ಓನ್ ಲಿಟಲ್ ಲರ್ನಿಂಗ್, ಇವತ್ತಿಗೂ ಮಕ್ಕಳಿಗೆ ನಾವು ಹೇಳ್ತೀವಿ ಆನೆ ಬಂತು ಒಂದು ಆನೆ, ಇದ್ಯಾ ಊರ ಆನೆ, ಬಿಜಾಪುರ ಆನೆ ಅಂತ. ಅದು ಯಾಕೆ ಬಂತು, ಎಲ್ಲಿಂದ ಬಂತು, ವಿಚಾರ ಮಾಡಬೇಕು. ಹೌದಲ್ಲ, ಯಾಕೆ ಬಿಜಾಪುರ ಆನೆನೇ ಯಾಕೆ ಅಂತ ಹೇಳಿದ್ವಿ ನಾವು. ಬಿಜಾಪುರಲ್ಲಿ ಆನೆ ಎಲ್ಲಿ ಕಾಣಿಸ್ತದೆ? ಹೌದು, ಇಲ್ಲ ನಿಮ್ಗೆ 10 ಆಕಳ ಇಟ್ಟೋ ರೈತ ಸಿಗೋದಿಲ್ಲ ಬಿಜಾಪುರದಾಗ. ಓಕೆ, ಇವತ್ತು ಡ್ಯಾಮ್ ಕಟ್ಟಿ ನೀರೇನೋ ಬರ್ತಿರ್ಬೋದು, ಹೌದೌದು, ಬಟ್ ಆದರೂ ಆಕಳಗಳು ಸಾಲೋದಿಲ್ಲ. ಬಟ್ ಆಗಿನ ಕಾಲಕ್ಕೆ ಆದಿಲ್ ಶಾ ಅವ್ರ ರೆಕಾರ್ಡ್ಸ್ ತೆಗೆದು ನೋಡಿದ್ರೆ, ಗೋಲ್ ಗುಂಬಜ್ ಮುಂದೆ ಇರೋ ರೆಕಾರ್ಡ್ಸ್ ನೋಡಿದ್ರೆ, ಆಗಿನ ಕಾಲದಾಗ ಅವ್ರ ಕಡೆ 1000 ಆನೆ 10,000 ಕುದುರೆ ಇದ್ದು, ರಾಜ ಇದ್ರು. ಅಷ್ಟಿದ್ರು ಅದಕ್ಕೆ ಏನೋ ಆಹಾರ ಸಿಕ್ಕಿರ್ಬೇಕಲ್ಲ. ಅಷ್ಟು ನಿಸರ್ಗ ಇತ್ತು ಅಂದಲ್ಲಿ ಅದು ರಾಜಸ್ಥಾನ ಅಂತಾನೆ ಇತ್ತು ಅಲ್ಲಿ. ಅಲ್ಲಿ ಇವತ್ತಿಗೂ ರೆಕಾರ್ಡ್ ಐತಿ. ಗೋಲ್ ಗುಂಬಜ್ದಾಗ ಹೋಗಿ ನೀವು ಮ್ಯೂಸಿಯಮ್ದಾಗ ತೆಗೆದು ನೋಡಿದ್ರೆ ಅವನ ಆಸ್ಥಾನದಾಗ 1000 ಆನೆಗಳು 10,000 ಕುದುರೆಗಳು ಇದ್ದವು. ಸೊ ಯಾವ ದಿನ ನಾವು ನಿಸರ್ಗನ ಅಲಕ್ಷಿಸಿ ನಾವು ಓಡ್ತೀವಿ, ಅವಾಗ ಬೀಳ್ತದೆ. ಇವು ಎಷ್ಟೆಲ್ಲ ಹಂಗೆ ಮಾಡಿ ತಮ್ಮ ಅಗ್ರಿಕಲ್ಚರ್ ಹಾಳು ಮಾಡ್ಕೊಂಡಿದ್ದಾರೋ, ನಾವು ಅದ ಹಾದಿದಾಗ ಅದೀವಿ. ಈಗ ಎಚ್ಚರಿಸ್ಕೊಂಡು ನಮ್ಮ ಭೂಮಿನ ನಾವು ಉಳಿಸಿದ್ರೆ, ನಮ್ಮ ಸಾಯಿಲ್ ಹೆಲ್ತ್ ಉಪಯೋಗಿಸ್ಕೊಂಡ್ರೆ ನಮ್ಗೆ ಯಾವ ಕೆಮಿಕಲ್ ಬೇಕಿಲ್ಲ. 60 ವರ್ಷದಿಂದ ನಾವು ಈ ಕೆಮಿಕಲ್ ಇಲ್ದೋದು ಅಗ್ರಿಕಲ್ಚರ್ ಮಾಡಿದ್ವಿ. ನಾವು ಆರ್ಗ್ಯಾನಿಕ್ ಮಾಡೋ ಅಂತ ಹೇಳ್ತಾ ಇಲ್ಲ, ಒಂದು ಕಾರಣ ನಾನು ಕ್ವಾಲಿಫೈ ಮಾಡ್ಕೊಳ್ತೀನಿ. ಓಕೆ, ನಿಮ್ಮ ನಿಮ್ಮ ಅನುಕೂಲ ಇದ್ದರೆ ಆರ್ಗ್ಯಾನಿಕ್ ಮಾಡಿರಿ, ಬರೀ ಆರ್ಗ್ಯಾನಿಕ್ ಮಾಡಲ್ಲ, ಬಟ್ ಕೆಮಿಕಲ್ ಉಪಯೋಗಿಸಿದಾಗ ತಿಳಿದು ಉಪಯೋಗಿಸ್ರಿ. ಹೊಸ ಟ್ರೆಂಡೇ ಶುರು ಆಗ್ಬಿಟ್ಟಿದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದರೆ ಆರ್ಗ್ಯಾನಿಕ್ ಎನಿ ಪ್ರಾಡಕ್ಟ್ಸ್ ಏನಂದರೆ ಅದು ಒಂಥರ ಪ್ರೀಮಿಯಮ್ ಆಗಿಬಿಟ್ಟಿದೆ. ಈಗ ಯಾರು ಹೆಲ್ತ್ ಕಾನ್ಷಿಯಸ್ ಇದ್ದಾರೆ ಅವ್ರು ಏನಂದರೆ ಅದನ್ನು ಬೈ ಮಾಡೋಕ್ಕೆ ಹೋಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಆರ್ಗ್ಯಾನಿಕ್ ಆನಿಯನ್ ತೊಗೊಳೋದಾಯ್ತದೆ. ಈಗ ನಾರ್ಮಲ್ ಆನಿಯನ್ ಏನಪ್ಪ ಅಂದರೆ ಒಂದು 30 ರೂಪಾಯಿ ಇದ್ರೆ, ಆರ್ಗ್ಯಾನಿಕ್ 70-80 ರೂಪಾಯಿ, ಇವನ್ 100 ರೂಪಾಯಿ ಸಮ್ಟೈಮ್ಸ್. ಓಕೆ, ಏನಿದು ಶಿಫ್ಟ್ ಇದು? ರೈತ ಒಂದು ತಿಳ್ಕೋಬೇಕು, ಸಿಟಿದಾಗ ಯಾರು ಹೋಗಿ ಇರ್ತಾರಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರು ಕೆಲಸ ಮಾಡ್ತಾರೋ ಜೋಬ್ನಾಗ ರೊಕ್ಕ ಬರಲಿ ಅಂಥೇಳಿ. ಓಕೆ, ಆ ರೊಕ್ಕ ಇರೋದೇ ಖರ್ಚು ಮಾಡೋಕ್ಕೆ. 50 ರೂಪಾಯಿ ಕೊಟ್ಟು ಆನಿಯನ್ ಖರೀದಿ ಮಾಡೋದೇನು, 70 ರೂಪಾಯಿ ಕೊಟ್ಟು ಖರೀದಿ ಮಾಡೋದೇನು, ಇದು ಮಾಡೋದು. ದೇ ಹ್ಯಾವ್ ಮನಿ ಟು ಸ್ಪೆಂಡ್, ದೇ ವಿಲ್ ಸ್ಪೆಂಡ್. ಓಕೆ, ಇವತ್ತಿನ ವಿ ಡೋಂಟ್ ಹ್ಯಾವ್ ಎ ಮೆಥಡ್ ಬೈ ವಿಚ್ ಇಟ್ ಶುಡ್ ರೀಚ್ ದ ಫಾರ್ಮರ್. ಓಕೆ, ಆರ್ಗ್ಯಾನಿಕ್ಕಾಗಿ ಬೆಳೆದ ರೈತಿಗೆ ಅದನ್ನು ಮುಟ್ಟೋದು ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಆರ್ಗ್ಯಾನಿಕ್ ಫಾಲೋ ಮಾಡ್ತಾರೆ. ಓಕೆ, ಬೋತ್ ಎರಡೂ ಕಡೆ ಕೆಲಸ ಆಗಬೇಕು. ಒಂದು ಕನ್ಸ್ಯೂಮರ್ ರಿಯಲೈಸ್ ಮಾಡಬೇಕು, ಇವತ್ತು ಅವ್ನು ಸೇವಿಸ್ತಾ ಇರುವಂಥ ಆಹಾರದಲ್ಲಿ ಸತ್ವ ಇಲ್ಲ. ಓಕೆ, ಫಾರ್ ಸರ್ಟನ್ ರೀಸನ್. ಯಾಕಂದರೆ ನೀವು ಬರೀ ಯೂರಿಯಾ DAP ಹಾಕಿ ಬೆಳೆಸಿದ ಆಹಾರದಾಗ ನಿಮಗೆ ಸತ್ವ ಇರೋದಿಲ್ಲ. ಐ ವಿಲ್ ಎಕ್ಸ್ಪ್ಲೈನ್ ಲಿಟಲ್. ಓಕೆ, ಬಟ್ ಅದು ರೈತಗೂ ಹೇಳಬೇಕು ಯಾಕೆ ಮಾಡಬೇಕು ಅಂಥೇಳಿ. ಇವತ್ತು ಏನಕ್ಕೈತಿ, ಕೆಮಿಕಲ್ಲೇ ಬೆಳೆದಿದ್ದಕ್ಕೂ ಆರ್ಗ್ಯಾನಿಕ್ಲೇ ಬೆಳೆದಿದ್ದಕ್ಕೂ ಎರಡಕ್ಕೂ ಒಂದೇ ರೇಟ್ ಸಿಗೋ ಪರಿಸ್ಥಿತಿ ಇದ್ದಾಗ ಅವ್ನು ಬೆಳೆಯೋದಿಲ್ಲ, ಅದನ್ನು ಚೇಂಜ್ ಮಾಡೋದಿಲ್ಲ ಅದನ್ನು. ಯಾಕಂದ್ರೆ ಇವತ್ತು ಸಿಟಿದಾಗ ಆರ್ಗ್ಯಾನಿಕ್ ಬೈ ಮಾಡ್ತಾರೋ ಹೈಯರ್ ಪ್ರೈಸ್ ಅಂತ ಹೇಳಿದ್ರಿ, ಕಡಿಮೆ ಮಂದಿ 100 ಮಂದಿಯಾಗ 10 ಮಂದಿ 20 ಮಂದಿ. ಇನ್ನೊಂದು ಏನಂದ್ರೆ ಸರ್, ಅದನ್ನು ಪ್ರೀಮಿಯಂ ಸೆಗ್ಮೆಂಟ್ ಅಂತ ಮಾಡಿದ್ರು, ಅದಕ್ಕೆ ಶೋರೂಮ್ಗಳು ಮಾಡಿಬಿಟ್ಟು ಅದನ್ನ ಸೆಲ್ಲಿಂಗ್ ಕೆಪಬಿಲಿಟಿ ಬೇರೆ ಆಗ್ಬಿಟ್ಟಿದೆ. ಲಾಭ ಅವ್ರು ತಗೋತಾರೆ, ಅಂಗಡಿದವ್ರು ತಗೋತಾರೆ, ಆ ಲಾಭ ರೈತರಿಗೆ ಬರೋದಿಲ್ಲ, ರೈತರು ಬರಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೌದು. ಆಮೇಲೆ ಒಂದು ಲ್ಯಾಂಡ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ನನ್ನ ಫ್ರೆಂಡ್ ಇದ್ದಾನೆ ಸರ್, ಅವನೊಂದು 10 ಎಕರೆ ಹೊಲ ತೊಗೊಂಡಿದ್ದಾನೆ. ಒಂದು 3 ವರ್ಷ ಆಯಿತು ಸರ್ಕಸ್ ಮಾಡತ್ತಾನೆ. ಅದನ್ನು ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನೋ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಂತಲ್ಲ, 3 to 5 years ಬೇಕಾಗತ್ತೆ ಅಂತಂದ್ರೆ. ಇನಿಷಿಯಲಿ ಕಂಪ್ಲೀಟ್ ಎಲ್ಲ ಹೊಲನ ಮಾಡ್ಬೇಕು ಅನ್ಕೊಂಡ, ಪೇಷನ್ಸ್ ಔಟ್ ಆಗ್ಬಿಡ್ತು 1 year ಆದ ತಕ್ಷಣ. ಅದಕ್ಕೆ ಏನು ಮಾಡಿದ, ಬರೀ 3 ಎಕರೆನೇ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡಿ, ಉಳಿದದ್ದು ಏನಂದರೆ ಅದೇ ಯೂರಿಯಾ DP ಅವೆಲ್ಲ ಹಾಕ್ಬಿಟ್ಟು ಅವನು, ಅಂದರೆ ನನಗೆ ರೆಗ್ಯುಲರ್ ಆಗಿ ಸರ್ವೈವಲು ಭಾಳ ಇಂಪಾರ್ಟೆಂಟ್ ಅಂತ ಮಾಡ್ತಾ ಇದ್ದಾನೆ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ? ನಮ್ಮ ಭೂಮಿ ಎಷ್ಟು ಲೆವೆಲ್ ಕೆಟ್ಟಿದಾವೆ ಅಂತಂದರೆ, ಇವತ್ತು ಆರ್ಗ್ಯಾನಿಕ್ ಮಾಡ್ತೀನಿ ಅಂದ್ರೆ ಅದು ಇದಾಗೋದಿಲ್ಲ ಅನ್ಲೆಸ್ ಯು ಯೂಸ್ ಪ್ರಾಪರ್ ಅಪ್ರೋಚ್. ಈಗ ಪೇಷಂಟ್ ಕ್ಯಾನ್ಸರ್ ಆಗೈತಿ ಅಂತ ಹೇಳಿದ ಮೇಲೆ ಒಂದು ಆಪ್ರೇಷನ್ ಮಾಡಿಸಿದ್ರೆ ಲಘು ರಿಕವರ್ ಆಗೋರು. ನೀವು ಆಯುರ್ವೇದ ಮೇಲೆ ಅವ್ರು ಸರಿ ಮಾಡ್ತೀರ 3 ವರ್ಷ ತಗೋತಿರ್ತದೆ. ದೇರ್ ಆರ್ ಟೆಕ್ನಾಲಜೀಸ್ ಬೈ ವಿಚ್ ವಿ ಕ್ಯಾನ್ ರಿಕ್ಲೇಮ್ ಎನಿ ವೇಸ್ಟ್ ಸಾಯಿಲ್. ಓಕೆ, ಎನಿ ಡ್ಯಾಮೇಜ್ ಸಾಯಿಲ್ ವಿ ಕ್ಯಾನ್ ರಿಕವರ್. ಓಕೆ, ಸಾಯಿಲ್ದಾಗ ನನಗೊಂದು ವಿಶೇಷ ಪ್ರೀತಿ, ಫಾರ್ ವಾಟ್ ಎವರ್ ರೀಸನ್ಸ್ ನಾನು ಕಲಿತು ಇದನ್ನು ಮಾಡಿದೆ. ಸೊ ಎಂಥ ಮಣ್ಣಿದ್ರೂ ಅದನ್ನು ರಿಕವರ್ ಮಾಡ್ಬೋದು.
ಓಕೆ ಮಿನಿಮಮ್ 6 ತಿಂಗಳು 1 ವರ್ಷ ಬೇಕು. ಅದು ಒಂದು ಸೀಸನ್, ನೈಸರ್ಗಿಕ ಒಂದು ಚಕ್ರ ಬೇಕು. ಈ ವರ್ಷ ಮಳೆ ಇವತ್ತು ಬಂದು ಇದಾಯ್ತು ಅಂದ್ರೆ ಮುಂದಿನ ಮಳೆ ತನಕ ನಾವು ಕಾಯ್ಬೇಕು ಅದನ್ನು, ಮಿನಿಮಮ್ ಅಷ್ಟು ಬೇಕು. ಬಟ್ ನಿಮಗೆ ಬರುವಂಥ ಈಲ್ಡ್ ಬರೋ ತನಕ ನೀವು ಕಾಯ್ಬೇಕಿದ್ರೆ 2-3 ವರ್ಷ ತೊಗೋತದೆ. ಓಕೆ, ಸೊ ನಿಮ್ಮ ಕಡೆ ಎಷ್ಟು ಹೊಲ ಐತಿ ಅದನ್ನು ಪ್ಲ್ಯಾನ್ ಮಾಡಿ ಪ್ಲೀಸ್ ಕಮ್ ಬ್ಯಾಕ್. ಓಕೆ, ಸಾಯಿಲ್ದಾಗ ಆರ್ಗ್ಯಾನಿಕ್ ಕಾರ್ಬನ್ ಏನಂತೀವಿ ಅದು ಹೆಚ್ಚಾಗಬೇಕು. ಅದು ಹೆಚ್ಚಾದ್ಮೇಲೆ ನೀವು ಕೆಮಿಕಲ್ ಉಪಯೋಗಿಸ್ತೀವಿ, ಅದ್ರ ರೆಸ್ಪಾನ್ಸ್ ಇರ್ತೈತಿ. ನೀವು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲದೆ ನೀವು ಏನೋ ಟೆಕ್ನಾಲಜಿ ಯೂಸ್ ಮಾಡಿರಿ, ಬಯೋ ಫರ್ಟಿಲೈಸರ್ ಯೂಸ್ ಮಾಡಿರಿ, ಕೆಮಿಕಲ್ ಯೂಸ್ ಮಾಡಿರಿ, ಏನೋ ಯೂಸ್ ಮಾಡಿರಿ, ಅದು ಹಾನಿಕಾರಕ ಹೊರತಾಗಿ ಅದನ್ನು ಚಲೋ ಆಗೋದಿಲ್ಲ. ನಾನಾಗೆ ಮುಂದಾಗಿ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಈಗ ಒಂದು ಚಲೋ ಊಟ ಮಾಡ್ಬೇಕಂತ ಕುಂತಾಗ ಚಪಾತಿ ರೊಟ್ಟಿ ಪಲ್ಯಸ್ ಬೇಕು, ಅದು ಬೇಸಿಕ್. ಅನ್ನ ಸಾರು ಬೇಕು, ಅದು ಬೇಸಿಕ್. ಇದು NPK ಅನ್ನೋನು. ಓಕೆ, ಕರೆದ್ರ ಜೋಡಿ ಒಂದು ಈಟ್ ಕಾಯಿಪಲ್ಯ ಇದ್ದಾಗ ಇನ್ನೊಂದು ನಮೂನಿ ಕಾಯಿಪಲ್ಯ ಐತೆ ಒಂದು ಚಲೋ ಅನಿಸ್ತೈತಿ. 2 ನಮೂನಿ ಕಾಯಿಪಲ್ಯ ಇದ್ರೆ ಒಂದು ಸ್ವಲ್ಪ ಚಟ್ನಿ ಪುಡಿ, ಶೇಂಗಾ, ಉಪ್ಪಿನಕಾಯಿ ಇವಿದ್ರೆ ಇನ್ನಟ್ಟು ರುಚಿ ಬರ್ತೈತಿ. ಅದ್ರ ಜೋಡಿ 1-2 ತಪ್ಪಲ್ ಪಲ್ಯ, ಮೆಂತ್ಯನೋ ಏನೋ ಒಂದಿದ್ರೆ ಚಲೋ ಅನಿಸ್ತೈತಿ. ಅದ್ರ ಲಾಸ್ಟಿಗೆ ಒಂದು ಸ್ವೀಟ್ ಇದ್ರೆ ಇನ್ನೂ ಚಲೋ ಅನಿಸ್ತೈತಿ. ಅವೆಲ್ಲ ಇರಬೇಕು. ಓಕೆ, ಹಂಗಂತೇಳಿ ಬರೀ ನಾವು ಉಪ್ಪು ತಿಂತೀನಿ ಅಂದ್ರೆ ಆಗೋದಿಲ್ಲ. ಅಡುಗೆದ ಉಪ್ಪಿಲ್ಲ ಅಂದ್ರೆ ನಡೆಯೋದಿಲ್ಲ. ಸ್ವಲ್ಪ ಉಪ್ಪು ಇರಬೇಕು, ಸ್ವಲ್ಪ ತುಪ್ಪಿದ್ರೆ ಸರಿ ಇರ್ತೈತಿ. ಆ ರೀತಿ 17 ಎಲಿಮೆಂಟ್ಸ್ ಅದ ಗಿಡಕ್ಕೆ ಬೇಕಾಗಿದ್ದವು. ಯಾವ ಮಿಸ್ಸಿಂಗ್ ಆದರೂ ಅದು ಒಂದು ಟೈಮ್ ಇಲ್ಲದ್ರೆ ಇನ್ನೊಂದು ಟೈಮ್ದಾಗ ಹೊಡೆದ್ಕೊಂಡಿರ್ತೈತಿ. ನೀವು ಬರೀ ಯೂರಿಯಾ DAP ಅನ್ನ ಸಾರು ತಿಂದು ನೀ ಮಾಡಪ್ಪ ಅಂತಂದ್ರೆ ಆರೋಗ್ಯ ಬರೋದಿಲ್ಲ ನಿಮಗೆ. ಯು ಮಸ್ಟ್ ಹ್ಯಾವ್ ಆಲ್ ದೋಸ್ ಬ್ಯಾಲೆನ್ಸ್ ಥಿಂಗ್ಸ್. ಬಟ್ ಎಲ್ಲದಕ್ಕಿಂತ ಅದು ಕೊಡ್ತಾರೆ ರೈತರು. ತಿಳಿದ ರೈತರು ಲಘು ಪೋಷಕಾಂಶಗಳು ಅಂಥೇಳಿ ಬೋರಾನ್, ಜಿಂಕ್, ಸಲ್ಫರ್, ಮಾಲಿಬ್ಡಿನಮ್ ಅದೆಲ್ಲ ಹಾಕ್ತಾರೆ, ಮಿಕ್ಸ್ಚರ್ ತಂದು ಹಾಕ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನು ಮರಿಬಾರ್ದು ಅಂದ್ರೆ ನಿಮ್ಮ ಊಟದ ಕೆಳಗೆ ಒಂದು ತಾಟ ಇರಬೇಕು. ಆ ತಾಟ ಇಲ್ಲದೆ ನಿಮಗೆ ಇದೆಲ್ಲ ನಿಮಗೆ ಮಿಷ್ಟಾನ್ನ ಕೊಡ್ತೇನೆ, ಭೂಮಿ ಮೇಲೆ ಕೊಡ್ತೇನೆ ಅಂದ್ರೆ ನೀವು ತಗೋತೀರ. ಓಕೆ, ಅದ್ರಾಗಿನ 4 ಕಾಳು ಮೇಲೇನು ತಗೋಬೋದು ನೀವು, ಎಲ್ಲ ತಿನ್ನೋದಿಲ್ಲ. ಆ ರೀತಿ ಯಾವತ್ತಿನ ತನಕ ದೇರ್ ಇಸ್ ನೋ ಕಾರ್ಬನ್ ಇನ್ ದ ಸಾಯಿಲ್, ದೇರ್ ಇಸ್ ನೋ ಲೈಫ್ ಇನ್ ದ ಸಾಯಿಲ್. ಲೈಫ್ ಇಸ್ ಡಿಪೆಂಡೆಂಟ್ ಆನ್ ಕಾರ್ಬನ್. ನಿಮ್ಮನ್ನು ಬಾಡಿ ಚೆಕ್ ಮಾಡಿದರೆ ಮ್ಯಾಕ್ಸಿಮಮ್ ಇಸ್ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್. ಓಕೆ, ಆಕ್ಸಿಜನ್ ಹೈಡ್ರೋಜನ್ ಸೇರಿ ನೀರದು. ನೀರಿನ ಅಂಶ ಎಲ್ಲರಿಗಿಂತ ನಿಮ್ಗೆ ಹೆಚ್ಚೈತಿ. ನೀರಿನ ಅಂಶ ಬಿಟ್ಟರೆ ನಿಮ್ಮ ಶರೀರದಾಗ ಇರೋದು ಕಾರ್ಬನ್ ಅಂಶ, ನೀವಾಗಲಿ ಒಂದು ಬೆಳೆ ಆಗಲಿ. ಓಕೆ, ಬಟ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ರಿಕ್ವೈರ್ಡ್. ನಿಮ್ಮ ಭೂಮಿದಾಗ ಯಾವಾಗ ಕಾರ್ಬನ್ ಇರ್ತೈತಿ ದೆನ್ ಯು ಆರ್ ಹೆಲ್ದಿ. ಆ ಭೂಮಿದಾಗ ಕಾರ್ಬನ್ ಇಲ್ಲ ಅಂತಂದರೆ ಯು ಕ್ಯಾನಾಟ್ ಬಿ ಹೆಲ್ದಿ. ಇವತ್ತು ನಮ್ದು ಏನು 4% ಇದ್ದಿದ್ದು 0.5 ಬಂದೈತಿ, ಸಮಸ್ಯೆ ಇರೋದು ಅಲ್ಲಿ. ಯಾವ ದಿನ ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್ ಟು ದ್ಯಾಟ್. ಸ್ವಲ್ಪ ಯೂರಿಯಾ ಕೊಟ್ಟರು ನಡಿತೈತಿ, ನಿಮ್ಮ ಮನಸ್ಸಿದ್ರೆ ಕೊಡ್ರಿ. ನಾನು ಭಾಳ ಮಂದಿ ಕೇಳ್ತಾರೆ ನಾನು, ಬಿಕಾಸ್ ಐ ಡಿಡ್ ಅ ಲಾಟ್ ಆಫ್ ರಿಸರ್ಚ್ ಆನ್ ನಾನ್ ಆರ್ಗ್ಯಾನಿಕ್ ಮೆಥಡ್ಸ್. ಕಡಿಮೆ ಮಾಡ್ತೀನಿ ಫಾರ್ ಅ ಸರ್ಟನ್ ರೀಸನ್, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಕೆಲಸ ಮಾಡಿದ ಮೇಲೆ ನನ್ನ ಭೂಮಿ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಬಂತು, ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಯಾಕಂದರೆ ಭೂಮಿನ ಚಲೋ ಇಟ್ಟರೆ ನಮ್ಗೆ ಕಾಂಪ್ಲಿಕೇಟೆಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕೇ ಇಲ್ಲ. ದೇವ್ರು ನಂಬಿ ನಡ್ರಿ ನೀವು, ಭೂಮಿ ಆರೋಗ್ಯ ಇಟ್ಕೋರಿ. ರೈತನ ಆಸ್ತಿ ಅಷ್ಟೇ ಅದು. ಕಾರ್ಬನ್ ಇನ್ ದ ಸಾಯಿಲ್ 90% ಸಮಸ್ಯೆ ಸಾಲ್ವ್ ಆಯಿತು. ಅದಾದಮೇಲೆ ಈಗ ನಾ ಇಷ್ಟು ಯೂರಿಯಾ ಹಾಕಲಿ ಇಷ್ಟು ಹಾಕಲಿ ಅದನ್ನು ಒಂದು ಡಿಸೈಡ್ ಮಾಡಿರಿ, ಕುಂತು ಮಾತಾಡೋಣ ಅಂತ. ಅದಕ್ಕೆ ಕಾರ್ಬನ್ ಹಾಕಿದ್ರಿ ನೀವು ವಿಷ ಆಗ್ತಾಯಿದ್ದಾರೆ ಭೂಮಿಗೆ. ಸರ್, ಇವಾಗ ಮಾಡರ್ನ್ ಅಗ್ರಿಕಲ್ಚರ್ ಅಂತ ಕರಿತೀವಲ್ಲ, ಈಗ ಮಾಡರ್ನ್ ಅಗ್ರಿಕಲ್ಚರಲ್ಲಿ ಸಾಕಷ್ಟು ಥಿಂಗ್ಸ್ ಏನೋ ಹೈಡ್ರೋಪಾನಿಕ್ಸ್ ಅಂತೆ, ಏರೋಪಾನಿಕ್ಸ್ ಅಂತೆ, ಏನು ಅದ್ರ ಬಗ್ಗೆ ಹೆಂಗೆ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ? ಒಂದು ಸಣ್ಣ ಜಾಗದಲ್ಲೇ ಬೆಳಿಬೋದು ಅಂತ ಹೇಳ್ತಾರೆ. ಸಾಕಷ್ಟು ವಿಡಿಯೋಸ್ ನೋಡಿದ್ದೀನಿ ನಾನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ. ಆ ಬಾಲ್ಕನಿಯಲ್ಲಿ ಬೇರೆ ಬೆಳೀತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಮನೆಯಲ್ಲೇ ಬೆಳೆದಂಥ ಟೊಮೊಟೊ, ಮೆಣಸಿನ್ಕಾಯಿ ನೀವು ಇಲ್ಲೇ ಬೆಳಿಬೋದು, ಸಾಕಷ್ಟು ಇಳುವರಿ ಆಗುತ್ತೆ, ಇಲ್ಲಿಂದನೇ ಗಳಿಸ್ಬೋದು ಅಂತ ಏನೋ ಹೇಳ್ತಿದ್ದಾರೆ. ಅದೇನು ಇನ್ಫಾರ್ಮೇಷನ್ ರೈಟ್ ಇದೆನೋ ರಾಂಗ್ ಇದೆನೋ ನಿಮ್ಮ ಒಂದು ವ್ಯೂವಲ್ಲಿ? ಬೆಳೆಯೋದ್ರಾಗ ಏನು ವಿಶೇಷ ಇಲ್ಲ, ಬೆಳೆಸ್ಬೋದು. ಹೈಡ್ರೋಫೋನಿಕ್ಸ್ ಆಗಲಿ ಏರೋಫೋನಿಕ್ಸ್ ಆಗಲಿ ನಾನು ಅದ್ರಾಗ ಒಂದು ವಿಶೇಷ ಕೆಲಸ ಮಾಡಿದೆ, ಅದಕ್ಕೆ ಹಂಚ್ಕೋತೀನಿ ತಮ್ಮಲ್ಲಿ. ಬಿಕಾಸ್ ನನಗೆ ಅದೊಂದು ಹೊಸದು ಏನು ಮಾಡಬೇಕು ಅನ್ನೋ ಹುಚ್ಚಿದೆ. ಅದು ಎಷ್ಟು ಮಾಡಿದ್ನಿ ನನ್ನ ನೈಸರ್ಗದ ಅಗ್ರಿಕಲ್ಚರ್ ಮೇಲೆ ಹೆಚ್ಚು ಪ್ರೀತಿ ಬಂತು. ಯಾಕಂದ್ರೆ ದಟ್ಸ್ ಆಲ್ ಸಿಂಥೆಟಿಕ್, ದಟ್ಸ್ ಆಲ್ ಆರ್ಟಿಫಿಷಿಯಲ್. ಓಕೆ, ಅದಕ್ಕೆ ಫ್ಯೂಚರ್ ಇಲ್ಲ. ಈಗ ಇಫ್ ಯು ಕನ್ಸಿಡರ್ ಗ್ಲೋಬಲಿ ಏನಾಕೈತಿ, ಎಲ್ಲಿ ಸ್ನೋ ಬೀಳ್ತದೆ, ಎಲ್ಲಿ ಟೆಂಪ್ರೇಟ್ ರೀಜನ್ ಅಂತೀವಿ, ಎಲ್ಲಿ ಅವರಿಗೆ ಬಿಸಿಲು ಬರೋದು 6 ತಿಂಗಳು 7 ತಿಂಗಳು ಬಿಸಿಲು ಇರ್ತೈತಿ. 5 ತಿಂಗಳು ಅವರು ಸ್ನೋದಾಗಿರ್ತಾರೋ ಅವ್ರಿಗೆ ಅನ್ವಯಿಸ್ತದೆ. ಯಾಕಂದರೆ ಆ 5 ತಿಂಗಳದಾಗ ಅವರಿಗೆ ಬೆಳೆದಿದ್ದೇನೂ ಸಿಗೋದಿಲ್ಲ, ಅವ್ರಿಗೆ ಮಾಂಸ ತಿಂದು ಬದುಕಬೇಕು ಅವರು. ಓಕೆ, ಅವ್ರು ಏನಾರ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಬಹುಶಃ ಟೆಕ್ನಿಕಲಿ ದೇ ವಿಲ್ ಗ್ರೋ ಇಟ್. ಬಟ್ ಸೂರ್ಯನ ಬೆಳಕದಾಗ ಬೆಳೆದಿದ್ದ ಒಂದು ಬೇರೆನೇ ಇರ್ತದೆ ಅದು. ಇಟ್ ಈಸ್ ಈಸಿಯರ್, ಇಟ್ಸ್ ಸಿಂಪ್ಲರ್, ಇಟ್ ಇಸ್ ಬೆಟರ್. ಯು ಕ್ಯಾನ್ ಗ್ರೋ ಥಿಂಗ್ಸ್ ಹೈಡ್ರೋಫೋನಿಕ್ಲಿ ಆರ್ ಏರೋಫೋನಿಕ್ಲಿ. ಓಕೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆ ಇದು ಹೆಚ್ಚು ಕಾಣೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಬೆಳೆದಿದ್ದೆಲ್ಲ ಎಲ್ಲರೂ ಗಾಂಜಾ ಬೆಳೆಯೋಕೆ ಉಪಯೋಗಿಸ್ತಾರೆ ಅದನ್ನು. ಯಾಕಂದ್ರೆ ಭೂಮಿ ಮೇಲೆ ಬೆಳೆದ್ರೆ ಯಾರು ಬಂದು ನೋಡಿ ಹಿಡ್ಕೊಂಡು ಹೋಗ್ತಾರೆ ಅವ್ರನ್ನ. ಹಿಂಗಾಗಿ ಯಾರು ಕಳ್ತನದಲ್ಲಿ ತುಡುಗ್ಲಿ ಬೆಳಿಬೇಕು, ಅದನ್ನು ನಿಮ್ಮ ರೂಮ್ ಒಳಗೆ ಒಂದು ವ್ಯವಸ್ಥೆ ಮಾಡಿ ಅದನ್ನು ಬೆಳ್ಕೋಬೋದು ಅದನ್ನು. ಆ್ಯಂಡ್ ಅದನ್ನು ಬೆಳೆದವ ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ ಅದನ್ನು.
ಓಕೆ. ಬಟ್ ನೀವು ಭತ್ತ, ಗೋಧಿ, ಹತ್ತಿ ಬೆಳಿತೀರ ಅಂದ್ರೆ ಅದು ಅಸಾಧ್ಯ ಮಾತದು. ಇಟ್ ಇಸ್ ನಾಟ್ ಎಕನಾಮಿಕಲ್. ಸಿಸ್ಟಮ್ ಸಿಂಪಲ್ ಇರ್ತೈತಿ. ಬೆಳಿಗ್ಗೆ ಬೇಕಾಗಿರೋ ಆಹಾರ ನಾವು ಯಾವುದೇ ರೀತಿಯಲ್ಲಿ ಬೆಳಿ ಕೊಟ್ಟರೆ ಅದು ತೊಗೋತೈತಿ, ಬೆಳೀತೈತಿ. ಯಾಕಂದ್ರೆ ನಿಸರ್ಗದ ರೂಲ್ ಅದು. ನಾವು ಏರೋಫೋನಿಕ್ಸ್ನ ಆಲೂಗಡ್ಡೆ ಬೀಜ ಉತ್ಪಾದನೆ ಮಾಡೋದಕ್ಕೆ ಉಪಯೋಗಿಸಿದ್ದೀವಿ. ನಾನು ಭಾಳ ಕೆಲಸ ಮಾಡಿದ್ದೀನಿ ಅದ್ರಾಗ. ಓಕೆ. ನನಗೆ ಫಸ್ಟ್ ಬಂದು ಯಾರೋ ಒಬ್ರು ಹಿಂಗೆ ಹೇಳಿದರು, ನಾಸಾ ಸ್ಪೇಸ್ ಶಟಲ್ದಾಗ ಬಟಾಟೆ ಬೆಳೆದಿದ್ದರು, ಆಲೂಗಡ್ಡೆ ಬೆಳೆದಿದ್ದರು, ಆ ಟೆಕ್ನಾಲಜಿ ಇಂಡಿಯಾಗೆ ತೊಗೊಂಡ್ಬರೋನು ಅಂತ ಒಬ್ರು ಹೇಳಿದ್ರು ನನಗೆ. ನಾನು ಹಾಕಿದ್ನಿ, ಭೂಮಿದಾಗ ಬೆಳೆದಿದ್ದಕ್ಕೆ ರೇಟ್ ಸಿಗೋದಿಲ್ಲ, ಏನು ಗಾಳ್ಯಾಗ ಬೆಳೆದಂದ್ರೆ ಯಾವ ನನಗೆ ರೇಟ್ ಕೊಡೋ ಅದನ್ನು ಯಾಕೆ ಬೆಳಿಬೇಕು? ಓಕೆ. ಲಿಟ್ರಲಿ ಅವ್ರ ಮಕ್ಕದ ಮೇಲೆ ನಕ್ಕ ನಾ ಎದ್ದು ಹೋಗಿದ್ನಿ. ಯಾಕಂದ್ರೆ ರೇಟ್ ಸಿಗೋದಿಲ್ಲ ಅಂದ್ರೆ ನಾ ಯಾಕೆ ಬೆಳೀಲಿ? ಗಾಳ್ಯಾಗ ಬೆಳೆದ್ರೇನು, ಭೂಮಿಯಾಗ ಬೆಳೆದ್ರೇನು? ಓಕೆ. ಖರೆ ಆ ಮನುಷ್ಯ ಇಷ್ಟು ಫಾಲೋಅಪ್ ಮಾಡ್ತಿದ್ರು, ಇಷ್ಟು ಪರ್ಸಿಸ್ಟೆಂಟ್ ಇದ್ದರು. ಅವರು ನನ್ನಂಗನ ಒಂದು ಹೊಸದೇನೈತಿ ಅಂತ ಗೊತ್ತಿರಬೇಕು ಅಂತೇಳಿ ಆ ರಿಸರ್ಚ್ ಪೇಪರೆಲ್ಲ ನಂಗೆ ತಂದು ಕೊಟ್ಟರು, ಓದಕ್ಕೆ ಹಚ್ಚಿದ್ರು. ಬೇಕಾದವ್ರು ಒಬ್ಬರು ನಂಗೆ ತೀರಾ ಬೇಕಾದವ್ರು ಅಮೇರಿಕಾಗೆ ಹೋದಾಗ ನಾ ಹೇಳಿದೆ, ಯಾರೋ ಸರ್ ಹಿಂಗೆ ಪೇಪರ್ ಬರೆದರು ಐತಿ ಅಂತ, ನೀವು ಹೆಂಗಿದ್ರು ಅದ ಊರಿಗೆ ಹೊಂಟಿರಿ, ನೋಡಿ ಬರ್ರಿ ಅಂಥೇಳಿ. ಕೊಲೊರಾಡೋಗೆ ಹೊಂಟಿದ್ರು ಅವರು, ಡಾಕ್ಟರ್ ರಿಚರ್ಡ್ ಸ್ಟೋನರ್ ಅಂಥೇಳಿ. ಅವ್ರು ಭೇಟಿಯಾಗಿ ಬರ್ರಿ ಅಂತ ಹೇಳಿದೆ. ನನಗೆ ಬೇಕಾದವರು ಪಾಪ ಅವರು ತಮ್ಮ ರೊಕ್ಕ ಖರ್ಚು ಮಾಡಿ ಅವ್ರ ಆಫೀಸ್ಗೆ ಹೋಗಿ ನೋಡಿದ್ರು ಅದನ್ನು. ಓಕೆ. ಅವ್ರು ಬಂದು ನನಗೆ ಹೇಳಿದರು, ಹೌದಪ್ಪ ಅವ್ನು ಒಳ್ಳೆ ಇಂಜಿನಿಯರ್ ಅದಾನು, ಮಾಡಿದಾನು, ಕರೆ ಐತಿ ಅದು ಅಂತೇಳಿ. ಸ್ಪೇಸ್ ಶಟಲ್ದಾಗ ಬೆಳೆದಾರಂದ್ರೆ, ಅಂತರಿಕ್ಷದಾಗ ಬೆಳೆದಾರಂದ್ರೆ ಇಲ್ಲಿಯೂ ಮಾಡ್ಬೋದು. ಆಯಿತು, ಒಂದು ಟ್ರೈ ಮಾಡೋನು ಅಂಥೇಳಿ ನಾನು ಒಂದು ನನ್ನ ಕಡೆ ಇದ್ದ ರೊಕ್ಕ ಒಂದಷ್ಟು ಹಾಕಿ ಫ್ರೆಂಡ್ಸ್ ಹೆಲ್ಪ್ ಮಾಡಿದರು. ಅಮೇರಿಕಾಯಿಂದ ಮಷಿನ್ ತರಿಸಿದ್ವಿ, ಮಾಡಿದ್ವಿ. ಭಾಳ ಬೇಜಾರಾಯಿತು. ಅಮೇರಿಕಾಗೆ ರೊಕ್ಕ ಕೊಟ್ಟು ಕಲಿದ ಸರಾಗ ಏನೈತಿ ಅಂಥೇಳಿ. ಒಂದು ಸ್ವಲ್ಪ ನಮಗೆ ಏನರ ಕರೆಕ್ಟ್ ವ್ಯವಸ್ಥೆ ಇದ್ದಿದ್ರೆ ನಮ್ಮ ಇಂಡಿಯಾದಾಗ ಮಾಡ್ಕೋತಿದ್ವಿ ಅಂಥೇಳಿ. ಹಿಂಗೆ ಒಂದು ಅವಕಾಶ ಬಂದಿತ್ತು. ನಾವು ಮಾಡಿ ಬೆಳೆದು ತೋರಿಸಿದಾಗ ಹಿಂಗೆ ಒಬ್ಬರು ಗೌರ್ಮೆಂಟ್ ಆಫೀಸರು, ಹೆಸರು ತೊಗೊಳೋದಿಲ್ಲ, ಕರ್ನಾಟಕದಿಂದ ಒಳ್ಳೆ ಮನುಷ್ಯರು ನಮ್ಮ ಮನೆಗೆ ಬಂದಾಗ ಅದನ್ನು ನೋಡಿದರು. ಇದರಿಂದ ಏನು ಮಾಡ್ಬೋದಪ್ಪ ಅಂತ ಕೇಳಿದರು. ಓಕೆ. ಕರ್ನಾಟಕ ರಾಜ್ಯದಾಗ ಬಟಾಟೆ ಭಾಳ ಬೆಳೀತಾರೆ. ಯಾಕಂದ್ರೆ ಅದೊಂದು ವಿಶೇಷ ಕಥೆ ಐತಿ, ಹಿನ್ನೆಲೆ ಐತಿ ಅದಕ್ಕೆ. ಮೇ ತಿಂಗಳದಾಗ, ಮೇ, ಜೂನ್, ಜುಲೈ, ಆಗಸ್ಟ್ದಾಗ ಅಷ್ಟು ಕರ್ನಾಟಕದಾಗ ಬಟಾಟೆ ಬೆಳಿಬೋದು. ಇಂಡಿಯಾದಾಗ ಎಲ್ಲೂ ಬಟಾಟಿಗೆ ಚಳಿ ಬೇಕು. ಆ ಟೈಮ್ದಾಗ ಎಲ್ಲೂ ಚಳಿ ಇರೋದಿಲ್ಲ. ನಾರ್ತ್ ಇಂಡಿಯಾದಾಗ ಹೆಚ್ಚು ಬಟಾಟೆ ಎಲ್ಲಿ ತಿಂತಾರೋ. ನಮ್ಮಲ್ಲಿ ಮಾನ್ಸೂನ್ ಮಳೆ ಬರೋದಕ್ಕೆ ಏನು ಹಿಡಿತೈತಿ, ಅವಾಗಲೇ ಥಂಡಿ ಹಿಡಿತೈತಿ. ಮೇ 15ರಿಂದ ಮಳೆಗಾಲ ಏನು ಬರ್ತೈತಿ, ಅವಾಗ ನಾವು ಬಟಾಟೆ ಬಿತ್ತಿದ್ರೆ ಆಗಸ್ಟ್ ಸೆಪ್ಟೆಂಬರಿಗೆ ಚಳಿ ಇರ್ತೈತಿ. ಪರ್ಟಿಕ್ಯುಲರ್ಲಿ ಹಾಸನ ಭಾಗದಾಗ ಅಥವಾ ಚಿಕ್ಕಬಳ್ಳಾಪುರ ಭಾಗದಾಗ. ಸೊ ಬಟಾಟೆ ಚಲೋ ಬರ್ತೈತಿ. ಸೊ ನಮಗೆ ಒಳ್ಳೆ ರೇಟ್ ಸಿಗ್ತೈತಿ. ಸಮಸ್ಯೆ ಏನು, ನಮಗೆ ಬೀಜ ಸಿಗೋದಿಲ್ಲ. ರೈತರಿಗೆ ನೀವು ಸಬ್ಸಿಡಿ ಕೊಡಬೇಡ್ರಿ. ಚಲೋ ಬೀಜ ಕೊಟ್ಟರೆ ಅವ್ನು ಫಸ್ಟ್ ಕ್ಲಾಸ್ ಪ್ರಾಫಿಟ್ ತೆಗಿತಾನೆ. ಚಲೋ ಬೀಜನ ಕೊಟ್ಟಿಲ್ಲ ಅಂದ್ರೆ ನಾವು ಎಲ್ಲಿಂದ ತೆಗಿತಾನೆ? ಬಟಾಟೆ ಬೀಜದ ಸಮಸ್ಯೆ ಏನೈತಿ, ಈ ವರ್ಷ ಬೆಳೆದಿದ್ದನ್ನು ಮುಂದಿನ ವರ್ಷ ಉಪಯೋಗಿಸ್ತೀನಿ. ಆ ಒಂದು ವರ್ಷ ಇರಬೇಕಿದ್ರೆ ಅದು ಬೀಜ ಕೆಟ್ಟ ಹೋಗ್ತೈತೆ ಅದು. ಸೊ ಒಳ್ಳೆ ಬೀಜ ಉತ್ಪಾದನೆ ಮಾಡೋಕ್ಕೆ ನಾವು ಏರೋಫೋನಿಕ್ಸ್ ಟೆಕ್ನಾಲಜಿ ಉಪಯೋಗಿಸಿದ್ವಿ. ಫುಲ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತೀವಿ. ಗ್ರೀನ್ ಹೌಸ್ ಪಾಲಿಯೋಸ್, ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಗ್ರಿಕಲ್ಚರ್ ಅಂತೀವಿ. ಬಟಾಟೆ ಬೆಳೆಯೋದಕ್ಕೆ ಏನಂತ ವಾತಾವರಣ ಬೇಕು ಅದನ್ನು ಪೂರ್ತಿ ಕಂಟ್ರೋಲ್ ಮಾಡಿ ಕಂಪ್ಯೂಟರ್ಲೇ ಕೊಡ್ತೇವೆ ನಾವು. ಓಕೆ. ಅದಕ್ಕೆ ಏನು ಏನು ಆಹಾರ ಬೇಕು, ಏನು ವಾತಾವರಣ ಬೇಕು, ಎಲ್ಲ ಕಂಪ್ಯೂಟರ್ ಮೂಲಕ ನಾವು ಕೊಡ್ತೇವೆ ಅದಕ್ಕೆ. ಸೊ ಹೊರಗೆ ನೀವು ಬಟಾಟೆ ಬೆಳೆದ್ರೆ ಒಂದು ಬಟಾಟೆ ಬಳ್ಳಿಗೆ 6ರಿಂದ 10 ಗಡ್ಡೆ ಹತ್ತವು. ನಾವು ಬೆಳೆದ್ರೆ 50ರಿಂದ 100 ಗಡ್ಡೆ ಹಚ್ಬೋದು. ಯಾಕಂದ್ರೆ ನಾವು ಅದಕ್ಕೆ ಬೇಕಾಗಿರುವಂಥ ವಾತಾವರಣ ಕೊಡ್ತೀವಿ. ಖರೆ ನಾವು ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಹೆಚ್ಚಬೇಕು, ಕಂಪ್ಯೂಟರ್ ಬೇಕು, ಅದಕ್ಕೊಂದು ತಂತ್ರಜ್ಞಾನ ಬೇಕು. ಅದೆಲ್ಲ ಕಾಸ್ಟ್ಲಿ ಆಕೈತೆ ಅದು. ಬಟ್ ಸಕ್ಸಸ್ಫುಲ್. ಇವತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಅದು. ಇಡೀ ಜಗತ್ತಿನಾಗ ಬಟಾಟೆ ಬೀಜ ಬೆಳಿಬೇಕಾದ್ರೆ ITC ಇರ್ಬೋದು, ಪೆಪ್ಸಿ ಇರ್ಬೋದು, ಯಾರೇ ಇರ್ಬೋದು, ಇದೇ ಟೆಕ್ನಾಲಜಿ ಉಪಯೋಗಿಸ್ತಾರೋ. ಖರೆ ಎಲ್ಲರಿಗೂ ಹೇಳ್ಕೊಡೋದಿಲ್ಲ. ಯಾಕಂದ್ರೆ ಇವತ್ತಿನ ತನಕ ಬೀಜದ ಕಂಪ್ನಿ ಲಾಸ್ ಮಾಡಿದ ಕಂಪ್ನಿ ನಂಗೆ ತೋರಿಸ್ರಿ. ಬೀಜದ ಕ್ವಾಲಿಟಿ ಚಲೋ ಆಯಿತು ಅಂದರೆ ನೀವು ಗ್ಯಾರಂಟಿ ಪ್ರಾಫಿಟ್ ತೆಗಿತೀರಿ. ಸೊ ದಿಸ್ ಟೆಕ್ನಾಲಜಿ ಈಸ್ ಯೂಸ್ಡ್ ಫಾರ್ ಗ್ರೋಯಿಂಗ್ ಪೊಟ್ಯಾಟೊ ಸೀಡ್ಸ್ ವರ್ಲ್ಡ್ ಓವರ್, ಇಂಡಿಯಾದಾಗ ಇನ್ಕ್ಲೂಡೆಡ್. ಇದನ್ನು ಯಾರಿಗೂ ಹೇಳ್ಕೊಡೋದಲ್ಲ ಅವರು. ಓಕೆ. ಅದು ಅವ್ರ ಬಿಸ್ನೆಸ್, ಅದು ಬಿಟ್ಬಿಡ್ರಿ. ಬಟ್ ಬೆಳಿಬಹುದು. ಓಕೆ. ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್ ಈಸ್ ಅ ಸಕ್ಸಸ್. ಇಟ್ ಈಸ್ ಅ ಗುಡ್ ಸೈನ್ಸ್. ಬಟ್ ಇಟ್ ಇಸ್ ನಾಟ್ ರೆಲೆವೆಂಟ್ ಟು ಫಾರ್ಮರ್ಸ್ ಅಂತೀನಿ. ಯಾಕಂದ್ರೆ ನಮ್ಮ ಕಡೆ ಅಷ್ಟು ಕರೆಂಟ್ ಇಲ್ಲ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡಿದ ಮೇಲೆ ರೇಟ್ ಕೊಡೋದಿಲ್ಲ. ಬೀಜಕ್ಕೆ ರೇಟ್ ಕೊಡ್ತೀವಿ ನಾವು. ರೈತರು ಬೀಜ ತೊಗೋಬೇಕಾದ್ರೆ ಹೆಚ್ಚು ರೇಟ್ ಕೊಟ್ಟು ತೊಗೋತೀವಿ. ಓಕೆ. ಸೊ ಬೀಜೋತ್ಪಾದನೆ ಇದನ್ನು ಆಗಬೇಕು. ಸರ್, ಈಗ ಮತ್ತೆ ಎಲ್ಲ ಡಿಸ್ಟಿಕಲ್ಲಿ ಅದಾವಲ್ಲ ಬೀಜೋತ್ಪಾದನಾ ಕೇಂದ್ರಗಳು, ಸಂಸ್ಕರಣೆ ಕೇಂದ್ರಗಳು ಎಲ್ಲ. ಗೋಧಿ, ಸೋಯಾಬೀನ್ ನಡೀತಿತ್ತು ಅದು. ಹಾರ್ಟಿಕಲ್ಚರ್ ಬೀಜಗಳದಾಗ ಎಲ್ಲೂ ಸರ್ಕಾರ ಇಲ್ಲ, ಎಲ್ಲೂ ಇದಿಲ್ಲ. ಪ್ರೈವೇಟ್ ಕಂಪ್ನಿದವ್ರು ಅಷ್ಟೇ ಮಾಡ್ತಾರೆ. ಓಕೆ. ಸೀಡ್ ಇಂಡಸ್ಟ್ರಿ ಕಂಟ್ರೋಲ್ ಮಾಡಿದ್ರೆ ಅಗ್ರಿಕಲ್ಚರ್ ಕಂಟ್ರೋಲ್ ಮಾಡ್ತಾರೆ. ಇವತ್ತು ರೈತರಿಗೆ ಒಳ್ಳೆ ಕ್ವಾಲಿಟಿ ಬೀಜ ಕೊಡ್ರಿ, ಅವ್ನು ಯಾವತ್ತೂ ಪೂರ್ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅಗ್ರಿಕಲ್ಚರ್ ಸಮಸ್ಯೆ ಇರೋದು ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಪ್ರೊಡಕ್ಷನ್ ಪ್ಲ್ಯಾನ್. ಪ್ರೊಡಕ್ಷನ್ ಪ್ಲ್ಯಾನ್ ಯಾವಾಗ ಬರೀಬೇಕು? ವೆನ್ ಐ ಹ್ಯಾವ್ ಎ ಮಾರ್ಕೆಟಿಂಗ್ ಪ್ಲ್ಯಾನ್. ನಾ ಇಷ್ಟು ಬೆಳೆ ಬರ್ತೈತಿ, ಇಲ್ಲಿ ಮಾರಾಟ ಆಕೈತಿ, ಇಷ್ಟು ರೇಟ್ ಸಿಗ್ತೈತಿ ಅಂದಾಗ ಇಲ್ಲಿ ಪ್ರೊಡಕ್ಷನ್ ಮಾಡಬೇಕು. ನಾವು ಒಂದು ಫ್ಯಾಕ್ಟ್ರಿ ಮೊಬೈಲ್ ಫೋನ್ಗಾಗಲಿ, ಕಂಪ್ಯೂಟರ್ಗಾಗಲಿ, ಒಂದು ಗಾಡಿಗಾಗಲಿ ಮಾಡಿದರೆ
ಮೊದಲು ಎಲ್ಲಿ ಮಾರ್ತೀನಿ ಎಷ್ಟು ಮಾರ್ತೀನಿ ಮಾರ್ಕೆಟ್ ರಿಸರ್ಚ್ ಮಾಡಿ ಹೋಮ್ವರ್ಕ್ ಮಾಡಿ ಆದ್ದರಿಂದ ನಾವು ಫ್ಯಾಕ್ಟ್ರಿ ಆಗ್ತೀನಲ್ಲ. ಅಂದರೆ ಈಗ ಅಗ್ರಿಕಲ್ಚರ್ನ ಬಿಸ್ನೆಸ್ ಥರ ನೋಡ್ತಾ ಇಲ್ಲ ನಾವು. ಹೌದು, ವಾಟ್ ಈಸ್ ದಟ್ ರೆವೆನ್ಯೂ ಮಾಡೋದು, ಏನು ಬಿಸ್ನೆಸ್ ಪ್ರೊಜೆಕ್ಷನ್ ಇದೆ. ನೋಡೋದು ರೊಕ್ಕ ಬರಲಿ ಅಂದ್ರೆ ಹೆಂಗೆ? ಉಳ್ಕಿದ್ದವರೆಲ್ಲ ಬಿಸ್ನೆಸ್ ಮಾಡ್ತಾರೋ, ರೊಕ್ಕ ಎಲ್ಲಿ ಬರ್ತೈತೆ ಅದ್ರ ಕಣ್ಣು ಅವ್ರ ಮೇಲೆ ಐತಿ, ಅದನ್ನ ಮಾಡ್ತಾರೆ, ಅದಕ್ಕೆ ಬಿಸ್ನೆಸ್ ಅಂತೀವಿ. ಇದು ರೈತಕ್ಕೆ ನಾವು ಮಾಡಿ ಆಮೇಲೆ ಯಾರು ರೇಟ್ ಕೊಡ್ತಾರೋ ಅಂತ ಕೇಳ್ತೀವಿ. ಓಕೆ, ಸೊ ವಿ ಹ್ಯಾವ್ ಟು ಹ್ಯಾವ್ ಅ ಮಾರ್ಕೆಟಿಂಗ್ ಪ್ಲ್ಯಾನ್. ನಮ್ಮ ದೇಶಕ್ಕೆ ಎಷ್ಟು ಉಳ್ಳಾಗಡ್ಡಿ ಬೇಕಾಗೈತಿ, ಎಷ್ಟು ಭತ್ತ ಬೇಕಾಗೈತಿ, ಡೂ ಅ ಪ್ರೊಡಕ್ಷನ್ ಪ್ಲ್ಯಾನ್. ವೈ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಅ ಫಾರ್ಮರ್? ವಿ ಹ್ಯಾವ್ ಟು ಮೇಕ್ ಎ ಪ್ರೊಡಕ್ಷನ್ ಪ್ಲ್ಯಾನ್ ಆ್ಯಂಡ್ ಇಟ್ಸ್ ಟುಡೇ ಪಾಸಿಬಲ್. ಟೆಕ್ನಾಲಜಿ ಐತಿ, ಮಾಡ್ತಾಯಿದ್ರು, ಮಾಡಬೇಕು. ನನಗೆ ಭಾಳ ಆಸೆ ಐತಿ, ಯಾಕಂದ್ರೆ ಐ ಸಿ ಆ್ಯಂಡ್ ವರ್ಕ್ ವಿತ್ ಮೆನಿ ಡಿಜಿಟಲ್ ಟೆಕ್ನಾಲಜೀಸ್. ದಟ್ ರೆವಲ್ಯೂಷನ್ ವಿಲ್ ಕಮ್. ಆ್ಯಂಡ್ ನಾವು ಎಚ್ಚರಿಸ್ಬೇಕಂದ್ರೆ ಈಸ್ ಆಲ್ ಎ ಪ್ರಿಪ್ರೇಷನ್ ಫಾರ್ ದಟ್. ರಾತ್ರಿ ಅವರು ಸರಿ ಹೋಗೋದಿಲ್ಲ. ಬಟ್ ಇವತ್ತು ಮೊಬೈಲ್ ಮೇಲೆ ನಿಮಗೆಲ್ಲ ಗೊತ್ತಾಕೈತಲ್ಲ, ಅದೇ ರೀತಿ ಮೊಬೈಲ್ ಮೇಲೆ ಒಂದು ಪ್ಲ್ಯಾನ್ ಆದ ಕೂಡಲೇ ಇವ್ರಿಗೆಲ್ಲರಿಗೂ ಗೊತ್ತಾಕೈತೆ, ಓಕೆ ನನ್ನ ಕೆಲಸ ಇಷ್ಟು, ನಾನು ಇದು ಮಾಡಬೇಕು. ವಿಲ್ ಪ್ರೊಡ್ಯೂಸ್ ಅಕಾರ್ಡಿಂಗ್ಲಿ. ಐ ಆಮ್ ವೆರಿ ಪಾಸಿಟಿವ್ ಅಬೌಟ್ ದಟ್. ಸರ್, ಈಗ ಎಕ್ಸ್ಪೋರ್ಟ್ ಅಂತ ಬಂದಾಗ ತೊಗರಿಬೇಳೆ GI ಟ್ಯಾಗ್ ಬಂದಿದೆ, ಅದನ್ನು ಎಕ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ರಾಯಚೂರು ಅಕ್ಕಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮತ್ತು ಚೆನ್ನಾಗೇ ಇದೆಯಲ್ಲ ಸರ್ ಹಂಗೆ ನೋಡಿದ್ರೆ ಬಿಸ್ನೆಸ್ಸು. ಮತ್ತು ಯಾರು ಗಳಿಸ್ತಾ ಇದ್ದಾರೆ ಅಲ್ಲಿ? ಯಾವತ್ತೂ ನಾವು ಆಬ್ವಿಯಸ್ಲಿ ಮಧ್ಯವರ್ತಿಗಳಂತ ಏನಂತೀವಿ, ಅವ್ರು ರೊಕ್ಕ ಮಾಡ್ಕೋತಾರೆ. ಓಕೆ, ಯಾಕಂದ್ರೆ ಅವ್ರು ಮಾರ್ಕೆಟ್ದಾಗ ಏನು ಐತಿ ಗೊತ್ತೈತಿ, ರೈತನ ಕಡೆ ಏನೈತಿ ಅಂತ ಗೊತ್ತೈತಿ. ಅವ್ರು ಅದಕ್ಕೆ ಮಧ್ಯವರ್ತಿ ಅಂತೀವಿ. ಅವ್ರು ಇಲ್ಲೇ ಹೊಂದಿಸ್ತಾರೆ, ಇಲ್ಲೂ ಸೆಟ್ಟಿಂಗ್ ಇಡ್ತಾರೋ, ಅಲ್ಲಿ ಸೆಟ್ಟಿಂಗ್ ಇಡ್ತಾರೋ, ತಾವು ಬದುಕೋತಾರೋ. ಓಕೆ, ತಪ್ಪಂತ ಹೇಳ್ತಾ ಇಲ್ಲ ನಾನು. ಓಕೆ, ಅದು ಕಾರಣಾಂತರ ತಲಾಂತರದಿಂದ ಬಂದಿದ್ದು, ನಾವು ಮಧ್ಯವರ್ತಿಗಳು ತಪ್ಪಂತ ಅನ್ನೋದಿಲ್ಲ. ಖರೆ ಯಾವ ದಿವಸ ರೈತ ಮಧ್ಯವರ್ತಿ ಮತ್ತು ಜೊತೆ ವರ್ಕ್ ಮಾಡ್ತಾರೋ, ದೆನ್ ವ್ಯಾಲ್ಯೂ ಫ್ರಮ್ ದ ಮಾರ್ಕೆಟ್ ವಿಲ್ ರೀಚ್ ದೇರ್. 60ರಾಗ ಏನು ನಾವು ಬಿಕಾರಿ ಪರಿಸ್ಥಿತಿ ಇತ್ತು ಇಂಡಿಯಾಗ, ಅದರಿಂದ ದಾಟಿ ಇವತ್ತು ಓವರ್ ಪ್ರೊಡಕ್ಷನ್ ಐತಿ. ಯಾವುದಾರ ವಸ್ತು ರೇಟ್ ಡೌನ್ ಇತ್ತು ಅಂದರೆ, ತೊಗರಿಗಾಗಲಿ, ಮೆಣಸಿನ್ಕಾಯಿಗಾಗಲಿ, ತೆಂಗಾಗಲಿ, ಕಬ್ಬಾಗಲಿ, ಇಟ್ ಈಸ್ ಬಿಕಾಸ್ ಓವರ್ ಪ್ರೊಡಕ್ಷನ್. ಇಂಡಿಯಾ ಮಸ್ಟ್ ಬಿ ಎಕ್ಸ್ಪೋರ್ಟ್ ಫೋಕಸ್ಡ್. ನಾವು ನಮ್ಮಲ್ಲಿರೋದನ್ನು ರಫ್ತು ಮಾಡದೆ ಹೋದರೆ ನಾವು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಮತ್ತು ನಮ್ಮ ಮಂದಿಯಾಗ ಈಗ ಹೆಚ್ಚು ಮಾಲ್ ಬಂದಿದ್ದು ಮತ್ತು ರೇಟ್ ಡೌನ್ ಆಗೋದನ್ನು. ಈ ಸಪ್ಲೈ ಇಸ್ ಮೋರ್ ದೆನ್ ಡಿಮ್ಯಾಂಡ್, ರೇಟ್ ಡೌನ್ ಆಗೋದನ್ನು. ವಿ ಹ್ಯಾವ್ ಟು ಲುಕ್ ಎಟ್ ಎಕ್ಸ್ಪೋರ್ಟ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟೆಬಿಲೈಸ್. ನಾವು ಎಕ್ಸ್ಪೋರ್ಟ್ ಮಾಡಿಲ್ಲ ಅಂತಲ್ಲ, ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ? ಒಂದು ವರ್ಷ ಎಕ್ಸ್ಪೋರ್ಟ್ ಮಾಡ್ತೀವಿ, ಇನ್ನೊಂದು ವರ್ಷ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ಇನ್ನೊಂದು ವರ್ಷ ಇಂಪೋರ್ಟ್ ಮಾಡ್ತೀವಿ. ನಮ್ಮ ತೊಗರಿಗೆ ನೋಡೋನು. ಓಕೆ, ಎಕ್ಸ್ಪೋರ್ಟು ಮಾಡ್ತಾರೆ, ಇಂಪೋರ್ಟು ಮಾಡ್ತಾರೆ, ಹೆಚ್ಚು ಇಂಪೋರ್ಟ್ ಮಾಡ್ತಾರೆ. ಓಕೆ, ಒಂದು ವೆರಿ ಕಾಂಪ್ಲಿಕೇಟೆಡ್ ರೀಸನ್. ಇಂಡಿಯಾದಾಗ ನಾವು ಏನು ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನೋಡ್ತಾರೆ. ಅಂದರೆ ಒಂದು ಸಾಮಾನ್ಯ ನಾಗರಿಕನಿಗೆ ಆಹಾರದ ಖರ್ಚು ಎಷ್ಟು ಅಂತ ನೋಡಬೇಕು. ಅದಕ್ಕೊಂದು ಲೆಕ್ಕ ಹಾಕೋ ಪದ್ಧತಿ ಐತಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲಿ, ಗೌರ್ಮೆಂಟ್ ಸರ್ಕಾರ ಆಗಲಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನೋಡ್ತಾರದು. ಅದರ 40% ವೇಟೇಜ್ ಐತಿ ಆಹಾರಕ್ಕೆ. ನಾವು ತಿನ್ನೋ ಆಹಾರ ಎಷ್ಟು ಕಾಸ್ಟ್ಲಿ ಆಗಿತ್ತು, ಎಷ್ಟು ಚೀಪ್ ಆಗಿತ್ತು ಅಂಥೇಳಿ ಅದ್ರ ಮೇಲೆ ಪಾಲಿಸಿ ಬರೀತಾರೆ ಅವರು. ಓಕೆ, ಇವತ್ತು ಯಾವುದೋ ಮನೆಗೆ ಹೋಗಿ ನೋಡಿರಿ ನೀವು, ಎಜುಕೇಷನ್ ಮೇಲೆ ಖರ್ಚು ಹೆಚ್ಚು ಮಾಡ್ತೀವಿ, ಹೆಲ್ತ್ ಮೇಲೆ ಹೆಚ್ಚು ಖರ್ಚು ಮಾಡ್ತೀವಿ, ಆಹಾರದ ಮೇಲೆ ಅಷ್ಟು ಮಾಡೋದಿಲ್ಲ. ಗಾಡಿ ತೊಗೊಳಕ್ಕೆ, ಶೋಕಿ ಮಾಡೋಕ್ಕೆ, ಎಲ್ಲದಕ್ಕೂ ಖರ್ಚು ಮಾಡ್ತೀವಿ. ಒಂದು ಚಪಾತಿ ಕಡಿಮೆ ಮಾಡ್ತೀವಿ, ಒಂದು ಸ್ವಲ್ಪ ಊಟ ಕಡಿಮೆ ಮಾಡ್ತೀವಿ, ರೊಕ್ಕ ಉಳಿಸ್ತೀವಿ ಅಡುಗೆ ಮನೆಯಾಗ. ರೊಕ್ಕ ಉಳಿಸೋದ್ರೆ ಅಡುಗೆ ಮನೆಗೆ ಉಳಿಸ್ತೀವಿ. ಆ ಎಣ್ಣೆಕಿನ್ನ ಅದಕ್ಕಿಂತ ಒಂದು ಸಸ್ತಾ ಎಣ್ಣೆ ಹುಡುಕ್ತೇವೆ ಅಂಗಡ್ಯಾಗ. ಕರೆ ಉಳ್ಕಿದ್ದು ಕಡಿಮೆ ಮಾಡೋದು. ಸ್ಕೂಲ್ ಆದರೆ ಇದಕ್ಕಿಂತ ಹೆಚ್ಚಿನ ಸ್ಕೂಲ್ ಹುಡುಕ್ತೀವಿ, ಗಾಡಿ ಆದರೆ ಇದಕ್ಕಿಂತ ಹೆಚ್ಚಿನ ಗಾಡಿ ಏನೈತೆ ನೋಡ್ತೀವಿ, ಅರಿವಿ ತೊಗೋಬೇಕಿದ್ರೆ ಇದಕ್ಕಿಂತ ಕಾಸ್ಟ್ಲಿದು ಯಾವುದೈತೆ ನೋಡ್ತೀವಿ. ಸೊ ಹೀಗಾಗಿ ಏನಾಗೈತಿ, ದ ಫೋಕಸ್ ಹ್ಯಾಸ್ ಬೀನ್ ಟು ಮೇಕ್ ಫುಡ್ ಚೀಪ್. ಆಹಾರ ಸಸ್ತ ಇರಬೇಕು ಅಂಥೇಳಿ. ಮತ್ತು ಯಾವುದೇ ಇಂಡಸ್ಟ್ರಿ ನೀವು ಸಸ್ತ ಇಡಬೇಕಂದ್ರೆ ಪಾಪ ಅದರ ಲಾಭ ಎಲ್ಲಿಂದ ಹುಟ್ಟಬೇಕು? ಸರ್, ಇದಕ್ಕೊಂದು ಮಾತು ಹೇಳ್ಬೇಕು ನಾನು. ಈಗ ಬಟ್ಟೆ ತೊಗೋಬೇಕಂದ್ರೆ AC ಶೋರೂಮ್ಗೆ ಹೋಗ್ತೀವಿ, ಕಾಲಾಗ ಹಾಕೋದು ಚಪ್ಪಲ್, ಶೂನು AC ರೂಮ್ನಾಗ ತೊಗೊತೀವಿ. ನಾವು ಕಾಯಿ ಪಲ್ಯ ತರಕಾರಿ ಅಲ್ಲಿ ಹೋಗ್ತೀವಿ, ಒಂದು ಸೂಡಿಗೆ ಒಂದು ₹5 ನಾವು ಬಾರ್ಗೇನ್ ಮಾಡಿದಾಗೇ ನಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ಯಾಕೆ ಹೆಂಗೆ ಅದು ಅಂತ ನಾವು ವಿಚಾರ ಮಾಡಿದಾಗ ಅಲ್ಲಿ ಒಂದೆರಡು ಪರ್ಟಿಕ್ಯುಲರ್ಲಿ ನಾವು ಆಗಲೇ ಏನು ಹೇಳ್ತಿದ್ವಿ, ಆರ್ಗ್ಯಾನಿಕ್ಕಿಗೆ ಹೆಚ್ಚು ಕೊಡ್ತೀವಿ ಅದು ಇದು ಅಂಥೇಳಿ. ಆ ಫುಟ್ಪಾತ್ದಾಗ ಕುಂತು ಮಾರ್ತಾ ಇರೋರಾಗಲಿ, ಅಂಗಡ್ಯಾಗ ಇಟ್ಟು ಮಾರ್ತಾ ಇರೋರಾಗಲಿ, ಆಲ್ಮೋಸ್ಟ್ ಒಂದು ಸ್ಟಡಿ ಮಾಡಿದರೆ ಒಂದು 30% ಮಾರ್ಜಿನ್ ಇಟ್ಕೋತಾರೆ ಅವರು. ಅದಕ್ಕೂ ಕಾರಣ ಅದಾವೆ, ನಾ ಅದಕ್ಕೂ ಕೆಟ್ಟಂತ ಇಲ್ಲ. ಖರೆ 30% ಮಾರ್ಜಿನನ್ನು ಇಟ್ಕೊಂಡಿದ್ರೆ ಇದ್ರಾಗ ಅವ್ನು ಲಾಭ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ರ ಜೋಡಿ ನಾವು ಜಿಗ್ ಮಾಡ್ತೀವಿ. ಯಾವ ದಿವ್ಸಿಗೆ ನಾವು ಒಂದು ಸ್ಕ್ಯಾನರ್ ಮೇಲೆ ನಾವು ಮೊಬೈಲೇ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀವಿ ಅಂದಾಗ, ಸಿಂಪಲ್ ಪ್ರೋಗ್ರಾಮ್ಲಿ ಅದು ಇಷ್ಟು ರೊಕ್ಕ ರೈತರಿಗೆ ಹೋಗಬೇಕು ಅಂತಿಟ್ರೆ ಎಲ್ಲ ರೈತರು ಚಲೋ ಕ್ವಾಲಿಟಿ ಮಾಡ್ತಾರೆ. ಇವತ್ತು ರೊಕ್ಕ ಅವ್ನು ಯಾವ ಮಾರ್ತಾ ಇದ್ದಲ್ಲ ಅವ್ನ ಕೀಸೆಗೆ ಹೋಗ್ತೈತಿ. ಅವ್ನು ಇಷ್ಟ ಬಂದಷ್ಟು ಮುಂದೆ ಅದ್ರ ಹಿಂದೆ ಕೊಡ್ತಾನೋ, ಅವ್ನು ಅದಕ್ಕಿಂತ ರೊಕ್ಕ ಹಿಡ್ಕೊಂಡು ಹಿಂದೆ ಕಡೆಗೆ ರೈತರಿಗೆ ಬರೋದು ಚಿಲ್ಲರ್ ಬರ್ತಿತ್ತು. ಇವತ್ತು ಡಿಜಿಟಲ್ ಆಗಿರೋ ರೊಕ್ಕದಾಗ ರೈತನ ತನಕ ಒಳ್ಳೆ ರೊಕ್ಕ ಮುಟ್ಟೋ ಹಂಗೆ ವ್ಯವಸ್ಥೆ ಮಾಡ್ಬೋದು. ದಟ್ಸ್ ವೇರ್ ದ ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ ಶುಡ್ ಕಮ್. ಅಲ್ಲಿಂದ ರೈತರು ಚಲೋ ಆಕೈತಿ, ವಿ ವಿಲ್ ಚೇಂಜ್ ದೇರ್. ಬಟ್ ಅಲ್ಲಿ ತನಕ ಏನಾಗ್ತೈತಿ, ನಾವು ಶುರು ಮಾಡಿದ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ದಾಗ, ಇಂಡಿಯಾ ಶುಡ್ ಬಿಕಮ್ ಅನ್ ಎಕ್ಸ್ಪೋರ್ಟ್ ಹೌಸ್, ಪರ್ಟಿಕ್ಯುಲರ್ಲಿ ಫಾರ್ ಹಾರ್ಟಿಕಲ್ಚರ್ ಆ್ಯಂಡ್ ನ್ಯೂಟ್ರಿಷನ್ ಅಂತೀನಿ. ಅಂದರೆ ಅಗೇನ್ ನಾನು ಸಾಕಷ್ಟು ಟ್ರಾವೆಲ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿದ್ದು ಒಂದೆರಡು ಮಾತುಗಳು ಹೇಳ್ತೀನಿ.
5 ಬೆಳೆಗಳು, ಓಕೆ, ಗೋಧಿ, ಮೆಕ್ಕೆಜೋಳ, ಓಕೆ, ಸೋಯಾಬೀನು, ಹತ್ತಿ, ಭತ್ತ, ಇವು 5 ಬೆಳೆ ಏನದಾವಲ್ಲ, ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನ್ ಅಡ್ವಾಂಟೇಜ್. ಪ್ಯಾಡಿ, ವೀಟ್, ಮೇಸ್, ಕಾಟನ್, ಸೋಯಾಬೀನ್. ಓಕೆ, ಯಾಕೆ ಟೆಂಪ್ರೇಟ್ ರೀಜನ್ ಅಂತ ಏನಂತೀವಿ, ಗೋಲಾರದ ಮೇಲೆ ಇರುವು, ಅಲ್ಲಿ 7 ತಿಂಗಳು ಬಿಸಿಲು ಬೀಳ್ತೈತಿ. ಆ ಬೆಳೆಗಳು, ಆ ವೆರೈಟಿ ಏನು ಬೆಳೀತಾರಲ್ಲ ಅವು 7 ತಿಂಗಳು ಬಿಸಿಲು ತಿಂತಾವೆ. ನಮ್ಮ 3 ತಿಂಗಳು ಬಿಸಿಲು ತಿಂತಾವೆ. ಆ ಏರಿಯಾಗ ಒಗ್ಗಿ ಹೋಗಿದ್ದಾವೆ. ಯಾಕಂದ್ರೆ 7 ತಿಂಗಳಾದ್ಮೇಲೆ ಅದಕ್ಕೆ ಮತ್ತೆ 5 ತಿಂಗಳು ಸ್ನೋ ಇರ್ತಿತ್ತು ಅವ್ರಿಗೆ. ಸೊ ಆ ಸ್ನೋ ಇರೋದ್ರೂ ಅವ್ರ ಭೂಮಿ ಫಲವರ್ತ ಇರ್ತದೆ. ಯಾಕಂದ್ರೆ ಸ್ನೋ ಇದ್ದಾಗ ಮತ್ತೇನು ಬೆಳೆಯೋದಿಲ್ಲ, ಏನಿಲ್ಲ. ಖರೆ ಆ 7 ತಿಂಗಳದಾಗ ಏನು ಅದು ಬೆಳಿಬೋದು. ಈಗ ಒಬ್ಬ ಮನುಷ್ಯ 7 ತಿಂಗಳು ನೀವು ದುಡ್ಕೊಂಡು ಬರ್ತೀರಿ, ನಾನು 3 ತಿಂಗಳು ದುಡಿತೀನಿ, ಯಾರು ಹೆಚ್ಚು ಸಾವುಕಾರ ಇರ್ತಾರೋ. ಸೊ ಈ ಭಾಗದಾಗ ಈ 5 ಬೆಳೆ ನಾ ಏನು ಹೇಳಿದ್ನಿ, ಸೋಯಿಂಗಿಂದ ಹಿಡ್ಕೊಂಡು ಹಾರ್ವೆಸ್ಟ್ ತನಕ ಮೆಕನೈಸ್ಡ್ ಐತಿ. ಅಲ್ಲಿ ಒಬ್ಬ ರೈತ ಅಂತಂದ್ರೆ ಅವನ ಕಡೆ 1,000 ಎಕರೆ ಇರ್ತೈತಿ, ಒಂದು ದೊಡ್ಡ ಮಷಿನ್ ಇರ್ತೈತಿ. ಅವ್ನು ಔಷಧ ಹೊಡಿಬೇಕಂದ್ರೆ ಒಂದು ವಿಮಾನದಾಗ ಕುಂತ್ಕೊಂಡು ಹೋಗಿ ಔಷಧ ಹೊಡೆದು ಬರ್ತಾನೆ. ಸೊ ಅವ್ರ ಎಕನಾಮಿಕ್ಸ್ಗೂ ನಮ್ಮ ಎಕನಾಮಿಕ್ಸ್ಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ನಮ್ದು 1 ಎಕರೆ, 2 ಎಕರೆ, 5 ಎಕರೆ, 10 ಎಕರೆ. ಸಾವುಕಾರ ಅಂದ್ರೆ 10 ಎಕರೆ ಅಂತೀವಿ. ಅವ್ನಿಗೆ ಏನು ಸಮಸ್ಯೆ, ಲೇಬರ್ 10 ಎಕರೆ ಓಡಾಡೋ ಲೇಬರ್ ಇಲ್ಲ ಅವನಿಗೆ. ಸೊ ವಿ ಕೆನಾಟ್ ಕಾಂಪೀಟ್ ಆನ್ ದೀಸ್ 5 ಕ್ರಾಪ್ಸ್. ಬಟ್ ಹಾರ್ಟಿಕಲ್ಚರ್ ಏನೈತಲ್ಲ ಈಸ್ ಇಂಡಿಯಾ ಸ್ಟ್ರೆಂಗ್ತ್. ಯಾಕಂದ್ರೆ ಯುರೋಪ್ನಿಂದ ಕುಂತು ಟೊಮ್ಯಾಟೊ ಆ್ಯಪೆಲ್ಲ ಬೆಳೆಸೋಕ್ಕಾಗೋದಿಲ್ಲ. ಅಲ್ಲಿಂದ ಬೆಳೆಸ್ಬೇಕಾತಂದ್ರೆ ನಮ್ಮ ಮತ್ತೆ ವಿಮಾನದಾಗ ಹೋಗಿ ಅದಕ್ಕೆ ತೀರಾ ಕೆಮಿಕಲ್ ಹಾಕಿ ತಿನ್ಬೇಕು ಅದನ್ನು. ನಮ್ಮಲ್ಲಿ ಹೆಂಗಿರ್ತೈತಿ ಅಂದ್ರೆ ನಾವು ಒಂದು ಕೈಲಿ ಆರಿಸಿ ನೋಡ್ತೀವಿ, ಚಲೋ ಕ್ವಾಲಿಟಿ ಆಯ್ತಾ ಇಲ್ಲಿ ಇಡ್ತೀವಿ. ಅನ್ಫಾರ್ಚುನೇಟ್ಲಿ ಚಲೋ ಕ್ವಾಲಿಟಿ ಹೊರಗೆ ಕಳಿಸ್ತೀವಿ, ಅರ್ಧಂಬರ್ಧ ಇದ್ದನ್ನು ನಾವು ತಿಂತೀವಿ. ನಾ ರೈತನಾಗಿ ಮಾತಾಡ್ತಾ ಇದ್ದೀನಿ. ಓಕೆ, ಬಟ್ ವಿ ಹ್ಯಾವ್ ಬೆಟರ್ ಕ್ವಾಲಿಟಿ. ಹಾರ್ಟಿಕಲ್ಚರ್ ಅನ್ನೋದೇನೈತಿ, ಅದಕ್ಕೆ ಲೇಬರ್ ಬೇಕು, ಮನುಷ್ಯರು ಬೇಕು. ಇಂಡಿಯಾ ಹ್ಯಾಸ್ ಸರ್ಪ್ಲಸ್ ಲೇಬರ್. ಇಂಡಿಯಾ ಶುಡ್ ಫೋಕಸ್ ಆನ್ ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ದಾಗ ನ್ಯೂಟ್ರಿಷನ್ ಐತಿ. ನಾ ಆಗಲೇ ಹೇಳ್ತಾ ಇದ್ದೆ, ಅನ್ನ ಸಾರು ತಿಂದು ನಡೆಯೋದಿಲ್ಲ. ಸೊ ಇಫ್ ಯು ಡೂ ದಿಸ್, ನಮ್ಮ ರೈತರಿಗೂ ಚಲೋ ಆಕೈತಿ. ವಿ ಶುಡ್ ಹ್ಯಾವ್ ಎ ಪ್ರೊಡಕ್ಷನ್ ಪ್ಲಾನ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್ ಆಫ್ ಇಟ್. ಯಾಕಂದ್ರೆ ಮಾರ್ಕೆಟ್ದಾಗ ಒಂದು ರೂಲ್ ಐತಿ, ನಾ ಇವತ್ತು ಮಾಲ್ ತೊಗೊಂಡು ಹೋಗಿ ನೀನು ನಾಳೆ ತೊಗೊಂಡು ಹೋಗೋದಿಲ್ಲ, ಅದು ನಡೆಯೋದಿಲ್ಲ. ಆ್ಯಸ್ ಎ ಸಪ್ಲೈಯರ್ ನಾ ಡೈಲಿ ಮಾಲ್ ಮಾರ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಮಾರ್ಕೆಟ್ದಾಗ ನಮಗೆ ಒಂದು ಬೆಲೆ ಇರ್ತೈತಪ್ಪ. ಇವತ್ತು ಬರ್ತೀನಿ, ನಾಳೆ ಬರೋದಿಲ್ಲ ಅಂದ್ರೆ ಇರೋದಿಲ್ಲ. ಇಂಡಿಯಾ ಡಸಂಟ್ ಹ್ಯಾವ್ ಎ ಕನ್ಸಿಸ್ಟೆಂಟ್ ಎಕ್ಸ್ಪೋರ್ಟ್ ಪಾಲಿಸಿ. ತೊಗರಿ 1 ವರ್ಷ ಇಂಪೋರ್ಟ್ ಮಾಡ್ತೀವಿ, ಮುಂದಿನ ವರ್ಷ ಬ್ಯಾನ್ ಮಾಡ್ತೀವಿ. ಓಕೆ, ನಾವು ತೊಗರಿ ಬೆಳೆಯೋದು ಎಲ್ಲಿ ಬೆಳಿತೀವಿ, ಮಳೆ ಆಶ್ರಿತ ಪ್ರದೇಶದಾಗ ಬೆಳಿತೀವಿ. ಅದಕ್ಕೆ ಏನು ಟೆಕ್ನಾಲಜಿ ಯೂಸ್ ಮಾಡೋದು, ಡ್ರಿಪ್ ಇರಿಗೇಷನ್ನು. ಸರಾಸರಿ ನಂಬರ್ಸ್ ಹೇಳಬೇಕಿದ್ರೆ ನಾ ಗುಲ್ಬರ್ಗದಾಗ ಓಡಾಡಿ ನೋಡಿದ್ದೀನಿ. ಎಕರೆಗೆ 4 ಕ್ವಿಂಟಲ್ ಬರ್ತಾವೆ. 4, 5, 6 ಭಾಳ ಅಂದ್ರೆ ಕೀಟ ಬರಲಿಲ್ಲ ಅಂದ್ರೆ 4, 5, 6 ಮುಟ್ತಾರೆ. 15, 20 ಬೆಳೆದವ್ರು ನೋಡಿದ್ದೀನಿ. ಟೆಕ್ನಾಲಜಿ ಉಪಯೋಗಿಸ್ಬೇಕು, ಅದಕ್ಕೆ ಬರೋಬ್ಬರ ಮಾಡ್ಬೇಕು. ಅದಕ್ಕೆ ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಡನ್. ಗೊತ್ತೈತಿ. ಖರೆ ಒಣಭೂಮಿದಾಗ, ಮಳೆ ಆಶ್ರಿತ ಭೂಮಿದಾಗ, ಗುಲ್ಬರ್ಗ ಏರಿಯಾದಾಗ ಹೋದ್ರೆ ದೊಡ್ಡ ರೈತರು ಅವರು 50-60 ಎಕರೆ ಹಂಗೆ ನೋಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹಚ್ಚಿ ಬರ್ತಾರೋ, ಕಾಳು ಬರೋ ಟೈಮಿಗೆ ಹೋಗ್ತಾರೆ. ಸೊ ಕಾಂಪ್ಲಿಕೇಟೆಡ್ ರೀಸನ್ಸ್ ವೈ ದಿಸ್ ಹ್ಯಾಪನ್. ಬಟ್ ಒಂದು ನಾವು ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ರೆ ದೇಶದಾಗ, ವಿ ಡೋಂಟ್ ಹ್ಯಾವ್ ಟು ಇಂಪೋರ್ಟ್. ಪ್ರೈಸಸ್ ಡೋಂಟ್ ಹ್ಯಾವ್ ಟು ಫಾಲ್. ನಾನು ಒಂದು ಶಹರದಾಗ ಬೆಳೆದ ಹುಡುಗನಿಗೆ ಹೇಳ್ತೀನಿ, ನನಗೆ ಸಸ್ತಾ ಟೊಮೆಟೊ ಬೇಕಿಲ್ಲ, ಸಸ್ತಾ ತೊಗರಿ ಬೇಕಿಲ್ಲ, ನನಗೆ ಒಂದು 100 ರೂಪಾಯಿ ಹೆಚ್ಚು ಕೊಟ್ಟರೆ ಚಿಂತಿಲ್ಲ. ಯಾವಾಗ ನ್ಯೂಟ್ರಿಷನ್, ಇದರಿಂದ ನನ್ನ ಆರೋಗ್ಯ ಹಾಳಾಗ್ತಾಯಿತ್ತು ಅಂತ ಗೊತ್ತಾಕೈತಿ, ನಾನು ಇನ್ನೊಂದು 2,000 ಕೊಟ್ಟು ನಾನು ಆರೋಗ್ಯ ಉಳಿಸ್ಕೊತೀನಿ, 10,000 ಕೊಟ್ಟು ಹಾಸ್ಪಿಟಲ್ ಹೋಗೋದಿಲ್ಲ. ಸೊ ದಿಸ್ ಟ್ರೆಂಡ್ ಈಸ್ ಗುಡ್ ಫಾರ್ ದ ಫಾರ್ಮರ್, ಇಟ್ ವಿಲ್ ಬಿ ಗುಡ್ ಫಾರ್ ದ ಫಾರ್ಮರ್. ಅಲ್ಲಿ ನೀವು ಆಗಲೇ ಏನು ಮಾತಾಡ್ತಿದ್ದೀರಿ, ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಒಂದು ಸುಸ್ಥಿರ ಕೃಷಿ ಅಂತ ಏನಂತೀವಿ, ಆಗಬೇಕು, ಆಕೈತಿ. ವೆನ್ ಮಾರ್ಕೆಟ್ ಈಸ್ ಸಿಂಕ್ ವಿತ್ ಪ್ರೊಡಕ್ಷನ್, ಮಾರ್ಕೆಟ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ವೆನ್ ದೇ ಆರ್ ಬೋತ್ ಸಿಂಕ್ರನೈಸ್, ಬೋತ್ ವಿಲ್ ಬಿ ಹ್ಯಾಪಿ. ಓಕೆ, ಸ್ವಲ್ಪ ಇದೋ ಒಂದು ಮಾತು ಒಂದು ತಿರುಗಿಸಿ ಹೇಳ್ತೀನಿ. ಮಾರ್ಕೆಟ್ ಅಂದಾಗ ಈಗ ಲಿಟ್ರಲಿ ಬಾಯಿಗೆ ಏನು ಬರ್ತೈತಿ, ಅಲ್ಲಿ ಮೋಸ ಮಾಡ್ತಾರೆ ಅಂಥೇಳಿ. ಓಕೆ, ಅದು ನಿಜ ಐತಿ, ನಾನು ಅದ್ರ ಬಗ್ಗೆ ಆರ್ಗ್ಯೂ ಮಾಡ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ಮಾರ್ಕೆಟ್ ಅಂತ ಹೇಳಿ ನಾವು ಅಟ್ಲೀಸ್ಟ್ ಸಿಟಿಯಾಗಿ ಮಂದಿ ಹೇಳ್ತೀವಿ, ಟೈಮ್ ಪಾಸ್ ಮಾಡೋಕೆ ಮಾರ್ಕೆಟ್ಗೆ ಹೋಗ್ತೀವಿ, ಒಂದು ಖುಷಿ ಬರ್ತೈತೆ ಅಂತ ಹೋಗ್ತೀವಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಖರ್ಚು ಮಾಡಿ ಬಂದ್ರೆ ಖುಷಿ ಆಕೈತಿ. ಮಾರ್ಕೆಟ್ ಈಸ್ ಅ ಮೆಕ್ಯಾನಿಸಮ್ ವಿತ್ ಬೋತ್ ಪಾರ್ಟೀಸ್ ಶುಡ್ ಬಿ ಹ್ಯಾಪಿ. ನನಗೆ ಐಫೋನ್ ಬೇಕಾಗೈತಿ. ಓಕೆ, ನಾವು ಖುಷಿಲೇ ಹೋಗಿ ರೊಕ್ಕ ಕೊಡ್ತೀನಿ, ಅವ್ನು ಖುಷಿಲೇ ನನ್ನ ರೊಕ್ಕ ತೊಗೊಂಡು ಫೋನ್ ಕೊಡ್ತಾನೆ. ಯಾಕೆ? ನನ್ನ ಕಿಸೆದಾಗಿದ್ದ ರೊಕ್ಕ ಅವನು ಕಿಮ್ಮತ್ತೈತಿ. ಓಕೆ, ಆ ಐಫೋನ್ ನನಗೆ ಕಿಮ್ಮತ್ತೈತಿ. ಸೊ ಬೋತ್ ಕಿಮ್ಮತ್ತಿದ್ದ ವಸ್ತು ಎಕ್ಸ್ಚೇಂಜ್ ಮಾಡತ್ತೀವಿ. ನಾನು ಅಳ್ಳಿಲ್ಲ, ನೀವು ಅಳ್ಳಿಲ್ಲ. ₹1,00,000 ಕೊಟ್ಟು ನೀವು ಒಂದು ಐಫೋನ್ಗೆ, ನನ್ನ ₹1,00,000 ತೊಗೊಳಕ್ಕೆ ನಿಮ್ಗೆ ಖುಷಿ ಐತಿ. ಆ್ಯಪಲ್ ಕಂಪ್ನಿಗೆ ನನ್ನ ₹1,00,000 ತೊಗೊಳಕ್ಕೆ ಖುಷಿ ಐತಿ. ಆ ಫೋನ್ ತೊಗೊಂಡು ಕೂಡಲೇ ನಾನು ತೋರಿಸ್ಕೊಂಡು ಹೇಳಕ್ಕೆ ನನಗೆ ಖುಷಿ ಐತಿ. ಮಾರ್ಕೆಟ್ ಈಸ್ ಅ ಮೆಕ್ಯಾನಿಸಮ್ ವೇರ್ ಬೋತ್ ಶುಡ್ ಬಿ ಹ್ಯಾಪಿ. ಅನ್ಫಾರ್ಚುನೇಟ್ಲಿ ಇವತ್ತು ಹೆಂಗಾಗ್ಬಿಟ್ಟೈತಿ ಮಾರ್ಕೆಟ್, ರೈತರ ಲೆಕ್ಕಕ್ಕೆ ಮಾರ್ಕೆಟ್ ಇಸ್ ಅ ಮೆಕ್ಯಾನಿಸಮ್ ವೇರ್ ಅವ್ನು ಹೋಗಿ ಹತ್ಕೊಂಡು ಬರ್ತಾನೆ ಹೊಳ್ಳಿ. ಏನು ಎಕ್ಸಾಂಪಲ್ ಕೊಟ್ರಿ ಸರ್ ನೀವು? ಯಾರೂ ಇಷ್ಟು ಸಿಂಪಲ್ ವೇದಾಗ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಯಾಕಂದರೆ ಟುಡೇಸ್ ಮಾರ್ಕೆಟ್ ಇಸ್ ಅಗೇನ್ಸ್ಟ್ ದ ಫಾರ್ಮರ್. ಎಸ್ ಸರ್. ಮೊನ್ನೆ ನೋಡಿದೆ ನಾನು, ಟೊಮೆಟೊ ರೇಟ್ ಏನೂ ಇರಲಿಲ್ಲ ಅಂತ
ಹೋಗೋರು ಬರೋರಿಗೆ ರೋಡಿಗೆ ಚೆಲ್ಲೋದು ಯಾಕಂತೇಳಿ ಹೋಗೋ ಬರೋ ರೋಡಿಗೆ ಹೋಗೋಂಥ ಕಾರ್ಗಳಿಗೆ ಎಲ್ಲಿಗಳಿಗೆ ನಿಂದ್ರಿಸಿ ಪಾಕೆಟ್ನಾಗ ಕೊಟ್ಟು ಫ್ರೀ ಒಯ್ರಿ ಅಂತ ಹೇಳ್ತಾನೆ. ನಾನು ಕಷ್ಟಪಟ್ಟು ಬೆಳೆದಿದ್ದು ನನಗೆ ವೇಸ್ಟ್ ರೋಡಿಗೆ ಹಾಕಿ ಹೋಗೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ತೊಗೊಂಡೋಗ್ರಿ ನೀವು ಅಂತ ಕೊಡ್ತಿದ್ದಾನೆ. ನಾನು ಓದಿ ಕಲ್ತವ ಹೇಳ್ತೀನಿ, ಇವತ್ತಿನ ತನಕ ರೈತರಿಗೆ ನಾವು ದೊಡ್ಡ ಸುಳ್ಳು ಹೇಳಿದ್ದಂದ್ರೆ ಆಹಾರದ ಕೊರತೆ ಐತಿ ಅಂತ ಹೇಳಿ. ಆಹಾರದ ಕೊರತೆ ಇಲ್ಲ. ದೇರ್ ಈಸ್ ಫುಡ್ ಶಾರ್ಟೇಜ್, ದೇರ್ ವಿಲ್ ಬಿ ಫುಡ್ ಶಾರ್ಟೇಜ್ ಅಂತ ಹೇಳಿ ಅವ್ರಿಗೆ ಮೋಸ ಮಾಡಿದ್ದೀವಿ. ಫುಡ್ ಶಾರ್ಟೇಜ್ ಇತ್ತಂದ್ರೆ ರೇಟ್ ಜಾಸ್ತಿ ಹಾಕಿದ್ರು. ಫುಡ್ ಶಾರ್ಟೇಜ್ ಇತ್ತು ಅಂಥೇಳಿ ಅವ್ರ ಕಡೆ ಹೆಚ್ಚು ಬೆಳೆಸ್ತೀರಿ, ಮಾರ್ಕೆಟ್ ರೇಟ್ ಡೌನ್ ಮಾಡ್ತೀರಿ, ಅವ್ರು ಬಡವ್ರು ಇಡ್ತೀರಿ. ಓಕೆ, ದೇರ್ ಇಸ್ ನೋ ಫುಡ್ ಶಾರ್ಟೇಜ್. ಇವತ್ತು ನನ್ನ ಕಡೆ ಅಷ್ಟು ರೊಕ್ಕ ಐತಿ, ಇದು ಬೇಡಾದ್ರೆ ಅದನ್ನು ತಿಂತೀನಿ, ಅದು ಬೇಡಾದ್ರೆ ಅದನ್ನು ತಿಂತೀನಿ. ವಿ ಆರ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸ್. ಓಕೆ, ಐ ವಿಲ್ ಈಟ್ ಕ್ಯಾಲಿಫೋರ್ನಿಯನ್ ಗ್ರೇಪ್ಸ್, ಐ ವಿಲ್ ಈಟ್ ಮೆಕ್ಸಿಕನ್ ಅವಕಾಡೋಸ್ ಆರ್ ವಾಟ್ ಎವರ್. ಓಕೆ, ನನ್ನ ಕಡೆ ರೊಕ್ಕ ಐತಿ, ಖರ್ಚು ಮಾಡ್ಬೋದು. ಓಕೆ, ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ. ದೇರ್ ಇಸ್ ನೋ ಫುಡ್ ಶಾರ್ಟೇಜ್. ಐ ಆಮ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸ್. ನಮ್ಮ ರೈತರಿಗೆ ಇದನ್ನು ತಿಳಿಸ್ಬೇಕು. ಈ ಒಂದು ಕಾರಣಕ್ಕೆ ಹೇಳಿದ್ವಿ ಆಹಾರ ಕಮ್ಮಿ ಐತಿ. ಅವಾಗ 64ರಾಗ 68ರಾಗ 70ರಾಗ 75ರಾಗ ಇತ್ತದು. ಈಗ ದಟ್ ಇಸ್ ನಾಟ್ ದ ಸ್ಟೋರಿ. ಓಕೆ, ಈಗ ದಿಸ್ ಪ್ರಾಡಕ್ಟ್ ಇಸ್ ಗುಡ್ ಅಂತ ಅನಿಸ್ತದೆ ನನಗೆ. ಓಕೆ, ಆರ್ಗ್ಯಾನಿಕ್ ಮಂಡಿ ಅಂತದ್ದು ಕೇಳಿರ್ಬೋದು ನೀವು. ರೊಕ್ಕ ಕೊಟ್ಟು ತೊಗೋತೀವಿ. ಓಕೆ, ಅದನ್ನು ಅರ್ಥ ಮಾಡಿಕೊಂಡು ಎಲ್ಲೈತಿ ಆರ್ಗ್ಯಾನಿಕ್ ಅಂತೇನು ಮೋಸ ಮಾಡ್ತಾರಲ್ಲ, ಆ ಕಾರಣದಿಂದ ಆರ್ಗ್ಯಾನಿಕ್ ಕೆಟ್ಟ ಹೆಸರು ಬಂದೈತಿ. ಓಕೆ, ಯಾಕಂದ್ರೆ ಎಷ್ಟು ಬೇಕಾಗಿದೆ ಸಿಟಿದಾಗ ಅಷ್ಟು ಸಪ್ಲೈ ಇಲ್ಲ. ನೀವು ಖಚಿತವಾಗಿ ಆರ್ಗ್ಯಾನಿಕ್ ಮಾಡ್ತಾಯಿದ್ದೀರ ಅನ್ನೋದು ನೀವು ದೃಢಪಡಿಸಿ, ನೀವು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಿ, ಮಾರ್ಕೆಟಿಂಗ್ ಮಾಡಿ ಮಾಡಿದ್ರೆ ಆಕೈತಿ. ಒಬ್ಬ ರೈತ ಆದ್ರೆ ಆಗೋದಿಲ್ಲ. ನೀವೆಲ್ಲ FPO ಅಂಥದ್ದು ಸಂಘಟನೆ ಮಾಡ್ಕೊರಿ, ಜೊತೆಗೆ ಮಾಡಿರಿ ಅದನ್ನು. ಯಾಕಂದರೆ ಟುಗೆದರ್ ವಿಲ್ ಸರ್ವೈವ್, ಅಲೋನ್ ವಿಲ್ ಫೇಲ್. ಇವತ್ತು ನೀವು ಫೇಲ್ ಹಾಕಿರಿ, ನಾಳೆ ನಾ ಫೇಲ್ ಹಾಕೀನಿ. ಯಾಕಂದ್ರೆ ಸಣ್ಣ ಸಣ್ಣ ರೈತರು ಆವಾಜಿಲ್ಲ ಮಾರ್ಕೆಟ್ನಾಗ. ಇವತ್ತು ನಾವೊಂದು ಅರ್ಧ ಎಕರೆ ಟೊಮೆಟೊ ಬೆಳೆದಿರ್ತೀನಿ, ಯಾಕಂದ್ರೆ ಜ್ಯೂಸದ ಬೆಳೆಯೋದು ಸಿಕ್ಕರೆ ಲಾಟ್ರಿ ಸಿಗ್ತೈತಿ, ಇಲ್ದಿರಿಲ್ಲ. ಓಕೆ, ಭಾಳ ಕಡಿಮೆ ಮಂದಿ ಹೆಚ್ಚು ಬೆಳೀತಾರೆ. ನಂದೊಂದು 10 ಬುಟ್ಟಿ ಟೊಮೆಟೊ ಐತೆ ಅಂತ ತೊಗೊಂಡು ಹೋದ್ರೆ ನಾವು ಏನಂತ ಮಾರ್ಕೆಟ್ದಾಗ ಇಟ್ಟು ಹೋಗು, ನಾಳೆ ಬಾ, ಏನು ರೇಟ್ ಇರ್ತೈತೆ ನೀನು ಕೊಡ್ತೇನೆ ಅಂತ. ನಾವು ಅದು ಒಂದು ಟಾಟಾ ಏಸ್ ಲೋಡಷ್ಟು ಟೊಮೆಟೊ ನನ್ನ ಕಡೆ ಇತ್ತು. ಚಹಾ ಕುಡ್ಕೊಂಡು ಬರ್ರಿ, ರೇಟ್ ಹಚ್ಕೊಡ್ತೀನಿ, ಇವತ್ತೇನೈತಿ ಸಂಜೆಗೆ ಹೋಗ್ಬೇಕಾರೆ ರೊಕ್ಕ ತೊಗೊಂಡು ಹೋಗ್ರಿ ಅಂತ. ನಾವು ಅದು ಒಂದು ಟ್ರಕ್ ಲೋಡಷ್ಟು ಟೊಮೆಟೊ ನನ್ನ ಕಡೆ ಇತ್ತು. ನಮ್ಮ ಊರಿಗೆ ಬಂದು ವ್ಯಾಪಾರ ಮಾಡ್ತಾನೆ ನಾವು. ಎಲ್ಲಿ ವಾಲ್ಯೂಮ್ ಇರ್ತೈತಿ ಅಲ್ಲಿ ಮಾರ್ಕೆಟ್ ವಿಲ್ ಕಮ್ ಟು ಯು. ನಿಮ್ಮ ಕಡೆ ಆ ವಾಲ್ಯೂಮ್ ಇಲ್ಲಾಂದ್ರೆ ಮಾರ್ಕೆಟ್ ವೋಂಟ್ ಕಮ್ ಟು ಯು. ಹ್ಯಾವ್ ಟು ಗೋ ಟು ದ ಮಾರ್ಕೆಟ್. ರೈತರು ಯಾವಾಗಿನ ತನಕ ಸಂಘಟಿತವಾಗಿ ಉತ್ಪಾದನೆ ಮಾಡೋದಿಲ್ಲ, ಮಾರ್ಕೆಟ್ ವಿಲ್ ನಾಟ್ ಕಮ್ ಟು ದ ಫಾರ್ಮರ್. ನೀವು ದಿಸ್ ದ ಕರ್ಸ್ ಆಫ್ ಅಗ್ರಿಕಲ್ಚರ್. ವಸ್ತು ಇಲ್ಲದೇ ಇರಬೇಕಾದ್ರೆ ಅದಕ್ಕೆ ಡಿಮ್ಯಾಂಡ್ ಐತಿ. ವಸ್ತು ನಾ ಇದನ್ನು ಬೆಳೆದ್ದೇನಿಪ್ಪ ತಗೋ ಅಂತ ಅಂದ್ಕೊಡ್ಲೆ ಅದಕ್ಕೆ ಡಿಮ್ಯಾಂಡ್ ಇಳಿತೈತಿ. ಕಲ್ಲಂಗಡಿ ಹಣ್ಣಾಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ನೇರಳೆ ಹಣ್ಣಾಗಿರ್ಬೋದು, ಅಥವಾ ಸೌತೆಕಾಯಿ ಆಗಿರ್ಬೋದು, ಏನೋ ತರಕಾರಿ ಇರ್ಬೋದು. ನಿಮ್ಮ ಕಡೆ ಇಲ್ಲ ಅಂದಾಗ ಬಂದು ಹೇಳ್ತಾರೆ, ನೀವು ಅದನ್ನು ಬೆಳೀಲಿಲ್ಲ, ಅದಕ್ಕೆ ಚಲೋ ಡಿಮ್ಯಾಂಡ್ ಐತಿ ಅಂತ ಹೇಳಿ. ನೀವು ಬೆಳೆದ ಅದನ್ನು ತೊಗೊಂಡೋಗಿ ಮಾರ್ಕೆಟ್ನಾಗ ಇಡ್ರಿ. ಬೆಳೀದೈತ್ರಿ, ಇದು ನಮಗೆ ಹಸಿರು ಬೇಕಿತ್ತು, ಇವು ಸಣ್ಣ ಅದಾವು ನಮಗೆ ದೊಡ್ಡದು ಬೇಕಿತ್ತು, ಅಥವಾ ದೊಡ್ಡವು ಅದಾವು ಸಣ್ಣದು ಬೇಕಿತ್ತು, ತೊಗೊಳೋದಕ್ಕೆಲ್ಲ ಕಾರಣ ಹುಡುಕ್ತಾರೆ ಅವರು. ಬಿಕಾಸ್ ಯು ಡೋಂಟ್ ಹ್ಯಾವ್ ವಾಲ್ಯೂಮ್. ನಿಮ್ಮ ಕಡೆ ವಾಲ್ಯೂಮ್ ಇಲ್ಲಿದ್ದಾಗ ನಿಮಗೆ ಯಾವ ನೋ ಬಾರ್ಗೇನಿಂಗ್ ಪವರ್. ಯು ಹ್ಯಾವ್ ಟು ಕ್ರಿಯೇಟ್ ದಟ್ ವಾಲ್ಯೂಮ್. ರೈತ ಸಂಘಟಿತವಾಗಿ ಉತ್ಪಾದನೆ ಮಾಡಬೇಕು. ರೈಟ್ ನಿಟ್ಟಲ್ಲಿ ರೈತ ಪಕ್ಕದ ಹೊಲದ ಮೇಲೆ ನಂಬಿಕೆ ಗಳಿಸ್ಕೋಬೇಕು. ಸೊ ನಾನು ನೀನು ಸ್ಪರ್ಧಿಗಳಾಗಿಬಿಟ್ಟಿದ್ದೀವಿ. ಓಕೆ, ನಾವಿಬ್ಬರು ಇವತ್ತು ನೀವು ಸೋಲ್ತೀರಿ, ನಾಳೆ ನಾ ಸೋಲ್ತೀನಿ. ಇವತ್ತು ನಾ ಸೋತ್ರೆ ನಾಳೆ ನೀವು ಸೋಲ್ತೀರಿ. ಯಾವಾಗ ನಾವು ಅದನ್ನು ಅರ್ಥಕೊಂಡು ಒಂದಾಗಿ ಮಾಡ್ತೇವಲ್ಲ, ನೀವು ಉಳಿತೀರಿ, ನಾನು ಉಳಿತೀನಿ. ದಿಸ್ ಇಸ್ ದ ಟೈಮ್ ವೆನ್ ಫಾರ್ಮರ್ ಶುಡ್ ಬಿ ಯುನೈಟೆಡ್. ನಾಟ್ ಪೊಲಿಟಿಕಲಿ, ದಂಗೆ ಹೇಳೋಕ್ಕಲ್ಲ, ಬಟ್ ಗೋ ಟು ದ ಮಾರ್ಕೆಟ್. ಮಾರ್ಕೆಟ್ ಹೋಗೋ ವಿಷಯದಾಗ ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು. ಬೆಳಗಾವಿಗೆ ಒಂದು ಹಳ್ಳಿ ಐತಿ, ಯಮಕನಮಡಿ ಅಂಥೇಳಿ, ಒಂದು 14 ಮಂದಿ ಗ್ರೂಪ್ ಇತ್ತು. ಅದು ಅವ್ರ ಟೊಮೆಟೊ ಬಂದ್ರೆ ಮಾರ್ಕೆಟ್ ರೇಟ್ ಸೆಟ್ ಆಗ್ತಿತ್ತು. ಆ ರೇಟ್, ಯಾಕಂದ್ರೆ ಅವ್ರ ಕ್ವಾಲಿಟಿ ರೆಫರೆನ್ಸ್ ಅದು. ಒಂದೇ ಟೈಮಿಗೆ ಬೆಳೆದು ಒಂದೇ ಟೈಮಿಗೆ ಮಾರ್ಕೆಟಿಗೆ ತರ್ತಿದ್ರು. ಸೊ ಖರೀದಾರಿಗೇನು, ನನಗೊಂದು ಟ್ರಕ್ ಟೊಮೆಟೊ ಬೇಕಾಗೈತಿ, ನನಗೆ ಇವ್ರು ಊರದವ್ರು ಬಂದಾಗ ನಂಗೆ ಸಿಗ್ತೈತಿ. ನಾ ಈ ಒಂದು ರೈತ ಆ ಒಂದು ರೈತರ ಮಾತಾಡಿ ನಾವು ಯಾಕೆ ಟ್ರಕ್ ರೆಡಿ ಮಾಡಲಿ? ಯಾಕಂದ್ರೆ ನಾನು ವ್ಯಾಪಾರಸ್ಥ. ನಾಲ್ಕಣೆ ಹೆಚ್ಚು ಕೊಟ್ಟರು ನನಗೆ ಉಳಿತೈತೆ ಅಂದಾಗ ಕೊಡ್ತೇನೆ. ನನಗೆ ಅದ್ರಾಗ ಲಾಭ ಐತೆ ಅಂದಾಗ ಕೊಡ್ತೇನೆ, ಇಲ್ದ್ರೆ ಹಂಗೆ ಕೊಡೋದಿಲ್ಲ. ಗೊತ್ತೈತಿ ಒಳ್ಳೆ ಕ್ವಾಲಿಟಿ ತೊಗೋಬೇಕಾದ್ರೆ ನನಗೆ ಒಳ್ಳೆ ರೇಟ್ ಸಿಗ್ತೈತಿ, ಅದಕ್ಕೆ ನಾನು ಕೊಟ್ಟು ತೊಗೋತೇನೆ. ನಾನು ರೊಕ್ಕ ಹೊಂಟಿಲ್ಲ. ಅದು ನಿಮ್ಮ ಕಡೆ ₹1 ತೊಗೊಂಡ್ರೆ ನಾನು ₹1.50 ಮಾರ್ತೀನಿ. ಅದ್ರಾಗ 4 ಕಡೆ ಹೆಚ್ಚು ಕೊಡಿದ್ರೆ ನನಗೇನದು? ಸೊ ರೈತನ ಕ್ವಾಲಿಟಿ ಗೊತ್ತಾಗಬೇಕು, ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ ಏನು ಗೊತ್ತಾಗಬೇಕು. ಇವತ್ತೇನಾಕೈತಿ, ರೈತ 3 ತಿಂಗಳು 6 ತಿಂಗಳು ಬೆಳೆ ಮೇಲೆ ಹಾಕ್ತಾನೆ, ಮಾರ್ಕೆಟ್ಗೆ 1 ದಿವಸ ಹಾಕ್ತಾನೆ. ಸೊ ಹೆಂಗೆ ಗೊತ್ತಾಗಬೇಕು? ನೀವು ಆ ದಿವಸ ಹೋಗಿದ್ದ ದಿವಸ ನಿಮ್ಮನ್ನು 3 ಮಾಡೇ ಕಳಿಸ್ತಾನವ. ಸರ್ ಅಷ್ಟೊತ್ತಿಗೆಲ್ಲ ಸುಣ್ಣ ಆಗ್ಬಿಟ್ಟಿರ್ತಾರೆ ಸರ್. ಇವತ್ತು ಏನು ಬರ್ತದೆ ಬರಲೇ. ಯಾಕೆ ಈಗ ನಾನು ಇನ್ನೂ ಸ್ಪರ್ಧಿಗಳಾಗ್ಬಿಟ್ಟಿದ್ದೀವಿ. ನಮಗೆ ಯಾವಾಗ ಖುಷಿ? ನಮ್ಮ ಮನ್ಯಾಗ ಗಾಡಿ ಬಂತು, ಟ್ರ್ಯಾಕ್ಟರ್ ಬಂತು, ನಿಮ್ಮ ಮನ್ಯಾಗ ಇಲ್ಲಂದಾಗ ನಮಗೆ ಖುಷಿ.
ನಾ ಟ್ರ್ಯಾಕ್ಟರ್ ತೊಗೊಂಡಿದ್ರೆ ನನಗಿನ್ನ ದೊಡ್ಡ ಟ್ರ್ಯಾಕ್ಟರ್ ತೊಗೊಂಡಾಗ ಖುಷಿ. ಹಿಂಗಿತ್ತು 30 ವರ್ಷದಿಂದ 40 ವರ್ಷದಿಂದ. ನೀವು ಬಿತ್ತಿದ್ರೆ ನಿಮ್ಮ ಹೊಲ್ದಾಗ ಬಂದು ನಾ ಸಹಾಯ ಮಾಡ್ತೀನಿ, ನಾ ಬಿತ್ತಿದ್ರೆ ನಮ್ಮ ಹೊಲ್ದಾಗ ಬಂದು ನೀವು ಮಾಡ್ತೀರಿ, ನಮಗೆ ತೊಗೊಂಡು ನಿಮ್ಮ ಹೊಲ್ದಾಗ ಇರ್ತಿದ್ವು ನೀವು. ಸೊ ಒಂದು ಸಂಘಟಿತ ಒಂದು ಕಮ್ಯುನಿಟಿ ಅಂತ ಏನಂತೀವಿ ಇತ್ತು. ಇನ್ಕ್ರೀಸ್ ಫೈನಾನ್ಷಿಯಲೈಸೇಷನಿಂದಾಗಿರ್ತಿ ಕಮ್ಯುನಿಟಿ. ನೀ ಬೇಡಪ್ಪ ನನಗೆ, ನೀ ಇಲ್ದ್ರೂ ಬರ್ತೈತಿ, ನನ್ನ ಕಡೆ ರೊಕ್ಕ ಇದ್ರೆ ನನ್ನ ಮಗ ನೌಕರಿ ಮಾಡ್ತಾನೋ, ನಂಗೆ ರೊಕ್ಕ ಕಳಿಸ್ತಾನೋ, ಸೊ ನಾ ಒಂದು ಸಾಲ ಮಾಡ್ತೀನಿ, ತೀರಿಸ್ಕೋತೀನಿ, ನಾ ಏನಾರ ಟೆಕ್ನಾಲಜಿ ಅಡಾಪ್ಟ್ ಮಾಡ್ತೀನಿ. ಸೊ ವಿ ಆರ್ ಲಾಸ್ಟ್ ದಟ್ ಕಮ್ಯುನಿಟಿ ಫೀಲಿಂಗ್. ಓಕೆ, ಸೊ ದಿ ಡೌನ್ಫಾಲ್ ಇಸ್ ದೇರ್. ವಾವ್, ಏನು ಹೇಳಿದೆ ಸರ್, ಆ 2 ಎಕ್ಸಾಂಪಲ್ ನನಗೆ ಭಾಳ ಇದು ಅನ್ನಿಸ್ಬಿಡುತ್ತು. ಈಗ ಮಾರ್ಕೆಟ್ ಅನ್ನೋದು ಇಬ್ಬರಿಗೂ, ಮಾರೋವನಿಗೂ ತೊಗೊಳೋನಿಗೂ ಖುಷಿ ಇರಬೇಕು, ಬಟ್ ರೈತರ ಬಗ್ಗೆ ಏನು ಹೇಳಿದ್ರಲ್ಲ ಆ ಒಂದು ಎಕ್ಸಾಂಪಲ್, ವಾವ್. ಅದು ರೈತ ಅರ್ಥ ಮಾಡಿಸಿ ಪದೇ ಪದೇ ನಾವು ಮಧ್ಯವರ್ತಿಗಳು ಮಾರ್ಕೆಟ್ದಾಗ ಮೋಸ ಆಕೈತೆ ಅನ್ನೋದು ಬೇಡ. ಮಾರ್ಕೆಟ್ ಇಸ್ ಅವ್ರ ಫ್ರೆಂಡ್. ಮಾರ್ಕೆಟ್ ಗಟ್ಟಿತ್ತಂದ್ರೆ ಅವ್ನು ಮಧ್ಯವರ್ತಿ ಲಾಭ ಮಾಡಿದ್ರೆ ಅವ್ನು ಲಾಭ ನಮ್ಮ ಜೋಡಿ ಹಂಚ್ಕೋತಾನು. ಮೋಸ ಮಾಡಿದಾರೆ ಅದು ಒಪ್ತೀನಿ, ಬಟ್ ಕೆಲವೊಂದು ಟೈಮ್ ಒಂದು ಸೈಡ್ ಇಡ್ರಿ. ಅವಂಗೆ ಲಾಭ ಆಗಿಲ್ಲ ಅಂದಾಗ ನಮಗೆ ಎಲ್ಲಿ ಹಂಚ್ಕೋತಾನವ. ಓಕೆ, ಇವತ್ತು ನಾವು ಮೂರ್ಖರಾಗಿ ಒಂದೇ ದಿವಸ ಮಾರ್ಕೆಟ್ ಹೋಗ್ತೀವಿ ಅಂದ್ರೆ ಅವ್ನು ನಮ್ಮನ್ನು ಮೋಸ ಮಾಡಿ ಕಳಿಸ್ತಾನವ. ಅವ್ನ ಜೋಡಿ ಚಲೋ ಸಂಬಂಧಗಳು ಇತ್ತಂದ್ರೆ, ಈಗ ನಾವು ಒಂದು ಫ್ಯಾಕ್ಟ್ರಿ ಮಾಡಿದ್ದೀನಿ, ಕಾರ್ಸ್ ಮಾಡ್ತಾಯಿದ್ದೀನಿ, ಅಥವಾ ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್ ಎನಿ ಬಿಸ್ನೆಸ್, ಕಸ್ಟಮರ್ ಇಸ್ ಗಾಡ್ ಅಂತೀವಿ. ಓಕೆ, ಅವ್ನು ನಮ್ಮ ಕಡೆ ತೊಗೊಳ್ಳೋನು, ನಾವು ಅವ್ನು ಲಾಭ ಮಾಡ್ಕೋತಾನೆ ಅನ್ನೋದಕ್ಕೂ ಕೊಡ್ತೇವೆ ಅದು. ಸೊ ವಿ ನೀಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಾರ್ಕೆಟ್ಸ್ ಆ್ಯಂಡ್ ದಟ್ಸ್ ಅ ಪಾರ್ಟ್ ಆಫ್ ಟೀಚಿಂಗ್. ಇವತ್ತು ನಾವು ರೈತರಿಗೆ ಎಚ್ಚರಿಸ್ಬೇಕೇನಂತ ಇದ್ದೀವಿ. ಯಾಕಂದ್ರೆ ನಾವು ಈ ರೀತಿ ತಪ್ಪು ವಿಷಯಗಳನ್ನು ರೈತರಿಗೆ ಮುಟ್ಟಿಸಿ ಅವ್ರನ್ನ ಪರಿಸ್ಥಿತಿ ಹೀನಾಯ ಮಾಡಿದ್ದೀವಿ. ಬೆನ್ನೆಲುಬು ಅಂತೀವಿ, ಯಾಕಂತೀವಿ? ಓಟ್ ಸಿಗಲಿ ಅನ್ನೋದಕ್ಕೆ ಹೇಳ್ತೀವಿ. ಓಕೆ, ಆ ಬೆನ್ನೆಲುಬು ಗಟ್ಟಿ ಇರಬೇಕಾದ್ರೆ ಅವ್ರಿಗೆ ಎಚ್ಚರಿಸಬೇಕು. ಓಕೆ, ಆಹಾರ ಇಲ್ಲದೆ ಈ ಜಗತ್ತು ಬಾಂಬು, ಕಂಪ್ಯೂಟ್ರು, AI ಮೇಲೆ ನಡೆಯೋದಿಲ್ಲ. ಚಲೋ ಆಹಾರ ತಿಂದಿದ್ರಿ ಉಳಿತೀರಿ. ಆ ಕೆಮಿಕಲ್ ತಿಂದಿದ್ದ ಆಹಾರಲಿ ನಿಮ್ಗೆ ಏನೂ ಚಲೋ ಆಗೋದಿಲ್ಲ. ನಮ್ಮ ರೈತರು ಭೂಮಿನ ಚಲೋ ಇಟ್ಕೊಂಡು ಒಳ್ಳೆ ಪೌಷ್ಟಿಕವಾದ ಆಹಾರ ಕೊಟ್ಟರೆ ಗ್ಯಾರಂಟಿಡ್ ಅವ್ರ ಫ್ಯೂಚರ್ ಐತಿ. ಬಟ್ ಆ ಪೌಷ್ಟಿಕವಾದ ಆಹಾರನ ನಾವು ಮಾರ್ಕೆಟಿಗೆ ಹೆಂಗೆ ತೊಗೊಂಡು ಹೋಗಿ ಅದ್ರ ರೊಕ್ಕ ಹೆಂಗೆ ತೊಗೊಂಡು ಬರ್ತೀವಿ ಅನ್ನೋದು ಕಲಿಯೋದು ಭಾಳ ಐತಿ. ಕಲಿಯೋದು ಭಾಳ ಐತಿ. ಆ್ಯಂಡ್ ಎಸ್, ಭಾರತದ ಕೊಡದೇ ಇರೋ ರೇಟ್ ಭಾರತದ ಹೊರಗಿಂದ ಸಿಗ್ತೈತಿ. ಓಕೆ, ಫಾರ್ ಎಕ್ಸಾಂಪಲ್ ಹೇಳಿದರೆ ಮಾವಿನ ಹಣ್ಣು, ಅಲ್ಫೋನ್ಸೋ ಮಾವಿನ ಹಣ್ಣು ಇಲ್ಲಿ ನಮಗೆ ಹಬ್ಬಬ್ಬ ಅಂದ್ರೆ 200-300 ರೂಪಾಯಿ ಕೆ ಜಿ, 600 ರೂಪಾಯಿ ಕೆ ಜಿ. ಪೀಕ್ ಸೀಸನ್ದಾಗ, ಫಸ್ಟ್ ಸೀಸನ್ದಾಗ ಬಂದಾಗ ಫೆಬ್ರವರಿ 2000 ರೂಪಾಯಿ ಕೆ ಜಿದು ಸಿಗ್ತೈತಿ. ಅಮೇರಿಕಾಗೆ ಹೋಗ್ರಿ, ನಿಮಗೆ 10,000 ರೂಪಾಯಿ ಕಡಿಮೆ ಇಲ್ಲೇ ಇಲ್ಲ ಮ್ಯಾಂಗೋ. ಕ್ವಾಲಿಟಿ ಮ್ಯಾಂಗೋ ಕಳಿಸ್ರಿ. ನೀವು ಕಚಡ ಪಚಡ ಅದು ಕಳಿಸ್ತೀರಂದ್ರೆ ಮತ್ತೆ ಅವ್ರು ದಂಡ ಹಾಕ್ತಾರೆ ನಿಮಗೆ, ತೊಗೊಳ್ಳೋದಲ್ಲ. ಅದನ್ನು ಒಂದು ಸ್ಟ್ಯಾಂಡರ್ಡ್ ಇದೆ ಅಲ್ಲ ಸರ್, ಪ್ರೋಟೋಕಾಲ್. ನೀವು ಒಳ್ಳೆ ಕ್ವಾಲಿಟಿ ಕೊಡ್ರಿ, ಯಾಕೆ ಇಲ್ಲ ಅಂತಾರೆ. ನಮ್ಮ ಇಂಡಿಯನ್ ಫುಡ್ ಬಗ್ಗೆ ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ದಾಗ ಹೇಳಿದಿರೋ ವಿಷಯ ಏನಂದರೆ, ಅವರ ಫುಡ್ ಈಸ್ ಸೇಫ್ ಅಂತ ಅಂದಿಲ್ಲ. ಹೊರಗೆ ದಿಸ್ ಒನ್ ಈಸ್ ಇವ್ರು ಕೆಮಿಕಲ್ಸ್ ಉಪಯೋಗ ಮಾಡ್ತಾರೆ, ನಾವೇ ಹೇಳ್ತೀವಿ. ಓಕೆ, ನಾವು ಹಾಕೋ ಕೆಮಿಕಲ್ಸ್ ನಮ್ಮ ಕಿಸೆದಾಗ ರೊಕ್ಕಿಲ್ಲ. ಮಾರ್ಕೆಟ್ ಕೆಲವ್ರು ಕೇಳ್ತಾರೆ ನನಗೆ, ಹೆಂಗೆ ಆರ್ಗ್ಯಾನಿಕ್ ಅಂತ ಹೆಂಗೆ ಗೊತ್ತಿಡಬೇಕು ಅಂತ ಹೇಳಿದ್ರಿ. ಸಸ್ತಾ ಇದ್ದ ವಸ್ತು ಆರ್ಗ್ಯಾನಿಕ್ ಅಂತೀನಿ. ಕಾಸ್ಟ್ಲಿ ಇತ್ತಂದ್ರೆ ಒಂದು ಬಿಟ್ಟು 2 ಕೆಮಿಕಲ್ ಹೊಡೆದು ಕಳಿಸಿರ್ತಾನೆ ರೈತ. ಅದ್ರ ರೇಟ್ ಡೌನ್ ಇತ್ತಂದ್ರೆ ನಾ ಅದ್ರ ಮೇಲೆ ಕೆಮಿಕಲ್ ಯಾಕೆ ಹೊಡಿಲಿ. ಓಕೆ, ಇಫ್ ವಿ ಕ್ಯಾನ್. ಫಾರಿನ್ದಾಗ ಅಗ್ರಿಕಲ್ಚರ್ ಮಾಡಿದಾಗ ನಾನು ನೋಡಿದ್ದೀನಿ, 1000 ಎಕರೆ ಇದ್ದಾಗ ನೀವೇನು ಪಂಪ್ ಹಿಡ್ಕೊಂಡು ಹೋಗಿ ಔಷಧ ಹೊಡಿತೀರಿ? ಇಲ್ಲ. ಏರೋಪ್ಲೇನಲ್ಲಿ ಹೋಗಿ ನೀವು ಬೇಕಾದಲ್ಲಿ ಬೇಡಾದಲ್ಲಿ ಬೇಕಾಗಿರೋಕ್ಕಿಂತ ಹೆಚ್ಚು ಕೆಮಿಕಲ್ ಹೊಡಿತೀರಿ. ಅವ್ರಕ್ಕಿಂತ ಭಾಳ ಭಾಳ ಕಡಿಮೆ ಅಂಕಿ ಸಂಖ್ಯೆ ಇಟ್ಕೊಂಡು ನೋಡೋಣ ನಾವು. ನಮ್ಮ ಅಗ್ರಿಕಲ್ಚರ್ದಾಗ ನಾವು ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ. ಅವ್ರು ಭಾಳ ನಮ್ಗಿಂತ 10ರಷ್ಟು ಉಪಯೋಗಿಸ್ತಾರೆ ಅವರು. ನಾವು ಉಪಯೋಗಿಸೋ ಕ್ವಾಂಟಿಟಿ ಮೊದಲು ನಮಗೆ ವಿಷ ಆಗ್ತೈತಿ, ಆಮೇಲೆ ಸೇವಿಸಿದವ್ರಿಗೆ ಆಗ್ತೈತಿ. ನಮ್ಮ ಹೊಲ ಬಡವಾಗ್ತೈತಿ. ನಾವು ದ ವಿ ವಿ ಯೂಸ್. ರೈತರಿಗೆ ಹೌ ಟು ಯೂಸ್ ಕೆಮಿಕಲ್ಸ್ ಅಂತ ಕಲೀರಿ. ನಾ ಯೂಸ್ ಮಾಡಬೇಡ್ರಿ ಅನ್ನೋದಿಲ್ಲ. ಯಾವಾಗ ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸ್ರಿ. ಬಾಕಿ ನಿಮ್ಮಲ್ಲಿ ಹೆಲ್ತ್ ಅಂತ ಏನಿರ್ತೀವಲ್ಲ, ಹೆಲ್ತ್ ಇದ್ದವನಿಗೆ ಮೆಡಿಸಿನ್ ಬೇಡ. ಸರ್, ನೀವು ಹೇಳಿದ್ರಿ ಸಾಕಷ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದ್ದಾವೆ, ಮಾರ್ಕೆಟ್ ಆಗಿರ್ಬೋದು, ಬೆಳೆಯುವಂಥದ್ದಾಗಿರ್ಬೋದು. ಸೊ ಇದರಲ್ಲಿ ಈಗ ನಾವು ಇಂಡಿಯಾದಲ್ಲಿ ಎಲ್ಲ ಸ್ಟಾರ್ಟಪ್ ಇಕೋ ಸಿಸ್ಟಮ್ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಿದೆ. IT, IoT ಎಲ್ಲ ಬಂದಿದೆ. ಈಗ ಅಗ್ರಿಕಲ್ಚರಲ್ ಸ್ಟಾರ್ಟಪ್ಗಳೇನಿದಾವಲ್ಲ, ಅವ್ರೇನು ಈ ಪ್ರಾಬ್ಲಮ್ ಅಡ್ರೆಸ್ ಮಾಡ್ತಿದಾರೆ? ಏನಾದ್ರು ಸಕ್ಸಸ್ ಕಾಣ್ತಾ ಇದ್ದಾನ ಇದರಲ್ಲಿ? ಮಾಡ್ತಾರೆ, ಕಲಿತಾ ಇದ್ದಾರೆ. ಸೊ ಇಟ್ಸ್ ಟು ಅರ್ಲಿ. ಇವಾಗಿನ್ನೂ ಕಲಿತಾ ಇದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಲೈಕ್ ಎನಿ ಎಕ್ಸ್ಪೆರಿಮೆಂಟ್, ಫಸ್ಟ್ ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಫೇಲ್ ಆಕ್ಕವು. ಅವ್ರು ಮಾಡಿದ್ದು ಸರಿ ಹೋಗೋದಲ್ಲ. ಓಕೆ, ಈಗೇನು ನಾವು ಒಂದು 5-8-10 ವರ್ಷದಾಗ ಮಾಡಿದ್ದೀವಿ, ಮೋಸ್ಟ್ ಆಫ್ ದಮ್ ಹ್ಯಾವ್ ಫೇಲ್ಡ್, ವೆರಿ ಫ್ಯೂ ಸಕ್ಸಸ್ಸಸ್. ಓಕೆ, ಏನಂತಂದ್ರೆ ಇವೇನು ಸ್ಟಾರ್ಟಪ್ ಅದಾವಲ್ಲ, ಅವ್ರಿಗೆ ಬಾಕಿ ಟೆಕ್ನಾಲಜಿ ಜಗತ್ತು ಹೆಂಗೈತೆ ಅಂತ ಗೊತ್ತು. ಕಾರಣಾಂತರದಿಂದ ಅವ್ರು ಸಾಫ್ಟ್ವೇರ್ ಕಲಿತರು, ಹೊರಗೆ ಹೋಗಿ ಬಂದರು, ನಮ್ಮ ದೇಶಕ್ಕೆ ಏನೋ ಮಾಡ್ಬೇಕಂತ ಬಂದರು. ಖರೆ ಅವ್ರು ರೈತನ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿಲ್ಲ. ಅವರು ರೈತಿನ ಪರಿಸ್ಥಿತಿ ಅಂತ ಏನಂದ್ರೆ, ಸಾಫ್ಟ್ವೇರ್ ಗೊತ್ತು, ಡಾಲರ್ ಗೊತ್ತು, ರೈತ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ಬೆಳೆ ಗೊತ್ತಿಲ್ಲ,
ನಾವು ಕಾಲ ಅಂತ ಏನಂತೀವೋ ಅದು ಗೊತ್ತಿಲ್ಲ ಅವರಿಗೆ. ಓಕೆ, ಹೀಗಾಗಿ ಫೇಲ್ ಆಗಿದ್ದಾರೆ ಅವರು. ಬಟ್ ಯಾವಾಗ ಅವ್ರು ಸಮಾಧಾನದಲ್ಲಿ ಕುಂತು ರೈತನ ಜೋಡಿ ಕುಂತು ಮಾತಾಡಿ ರೈತನ ಅರ್ಥ ಮಾಡ್ಕೋತಾರೋ ದೇ ವಿಲ್ ಬಿ ಎ ಸಕ್ಸಸ್. ಯಾಕಂದ್ರೆ ನಮಗೆ ಗೊತ್ತಿಲ್ಲದಿರೋ ಅವ್ರಿಗೆ ಗೊತ್ತೈತಿ. ಒಂದು ವಿಚಾರ ಮಾಡುವ ಒಂದು ಈ ಥರ ಏನು ಹೇಳ್ತೀವಿ, ಪ್ರಾಬ್ಲಮ್ಸ್ ಡೋಂಟ್ ಗೆಟ್ ಸಾಲ್ವ್ ಫ್ರಮ್ ಇನ್ಸೈಡ್, ದಿ ಗೆಟ್ ಸಾಲ್ವ್ ಫ್ರಮ್ ಔಟ್ಸೈಡ್ ಅಂಥೇಳಿ. ಓಕೆ, ನಾವು ಒಳಗೇನು ಕುಂತಿರ್ತೇವಲ್ಲ, ನಮಗದು ನಮ್ಮದು ಏನು ಸಮಸ್ಯೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹೊರಗಿಂದ ಬಂದವ ಬೇಸಿಕ್ಲಿ ಅದು ಏನು ಅಂತ ಕ್ವೆಶ್ಚನ್ ಮಾಡ್ತಾನೆ, ಹಂಗೆ ಯಾಕೈತಿ ಅಂಥೇಳಿ. ಅಲ್ಲಿಂದ ಸೊಲ್ಯೂಷನ್ ಹುಟ್ಟತೈತಿ. ಸೊ ಅಗ್ರಿಕಲ್ಚರ್ ಪ್ರಾಬ್ಲಮ್ ಸಾಲ್ವ್ ಆಗೋದು ಹೊರಗಿನವ್ರಿಗೆ, ಬಟ್ ಸಮಾಧಾನದಲ್ಲಿ ಇರಬೇಕು ನಾವು. ಇಟ್ ವಿಲ್ ಟೇಕ್ ಎ ಲಿಟಲ್ ಟೈಮ್. ಇವತ್ತಿನ ತನಕ ಮಾಡಿರುವಂಥ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳು ಫೇಲ್ ಆಗಿದ್ದಾವೆ. ಬಟ್ ನಮ್ಮ ವಾಟ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಅಬೌಟ್, ಅವ್ರು ಸೋತು ಹೋಗಿಲ್ಲ ಅವರು. ಓಕೆ, ಅವ್ರು ಸೋತರು. ಸ್ಟಾರ್ಟಪ್ದಾಗ ಏನೈತಿ ಹಂಚ್ಕೋತೇವೆ ನಾವು, ನಾ ಹಿಂಗೆ ಮಾಡಿದ್ದು ನೀ ಫೇಲ್ ಆಯ್ತು, ನೀ ಹಿಂಗೆ ಮಾಡಬೇಡ ಅಂಥೇಳಿ ಒಂದು ಇದನ್ನು ಹೇಳ್ತೀವಿ. ಸೊ ನೆಕ್ಸ್ಟ್ ಜನ್ರೇಷನ್ ಏನು ಬರ್ತಾ ಇದ್ದಾವಲ್ಲ, ದೇ ಆರ್ ರಿಯಲಿ ವರ್ಕಿಂಗ್ ಆನ್ ಇಟ್. ಯಾಕಂದರೆ ರೈತನ ಸಮಸ್ಯೆ ರೈತರ ಸಮಸ್ಯೆ. ಒಂದು ವ್ಯಕ್ತಿ ಅಥವಾ ಒಂದು ಫ್ಯಾಮಿಲಿ ಹೇಳ್ತಾಯಿಲ್ಲ ನಾನು, ಪ್ರಾಬ್ಲಮ್ ಆಫ್ ಅಗ್ರಿಕಲ್ಚರ್ ಇಸ್ ವೆರಿ ಲಾರ್ಜ್. ಸರ್ಕಾರದ ಕೈಯಾಗ ಸಾಲ್ವ್ ಆಗಿಲ್ಲ ಅದು. ಇನ್ನು ಒಂದು ಸ್ಟಾರ್ಟಪ್ಗೆ ಬಂದ್ ಮಾಡ ಅಂತ ಹೇಳಿದ್ರೆ ಎಲ್ಲಾದಿತ್ತು ಅದು. ಓಕೆ, ಬಟ್ ಆಗೋದು ಸ್ಟಾರ್ಟಪ್ಪಿಂದನೇ ಆಕೈತಿ. ಯಾಕಂದ್ರೆ ಅವರೆಲ್ಲ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾರೆ. ಆ್ಯಂಡ್ ಆ ಟೆಕ್ನಾಲಜಿ ರೈತರಿಗೆ ಬೇಕಾಗೈತಿ. ಡಿಜಿಟಲ್ ಇವತ್ತು ನಾವು ಸಿಟಿದಾಗ ನೋಡ್ತಾ ಇದ್ದೀವಿ, ಒಂದು ಓಲಾ ಊಬರ್ ಆಗಿರ್ಬೋದು, ಅಥವಾ ಒಂದು ಅರ್ಬನ್ ಅಂತ ಏನು ಕಂಪನಿ ಅಂತೀವಿ, ಒಂದು ಪೇಂಟರ್ ಆಗಿರ್ಬೋದು, ಅಥವಾ ಒಂದು ಬ್ಯೂಟಿಷಿಯನ್ ಆಗಿರ್ಬೋದು, ಅಥವಾ ಒಂದು ಅಮೆಝಾನ್, ಇದರಿಂದ ನಿಮ್ಗೆ ಏನು ಬೇಕು ಅಲ್ಲಿ ನಿಮ್ಮ ಮೊಬೈಲ್ದಾಗ ಸಿಗ್ತೈತಿ. ಓಕೆ, ಅವ್ರದ್ದೆಲ್ಲ ಜೀವನ ಚಲೋ ಆಯಿತು. ನಮ್ಮ ರೈತನ ಜೀವನ ಇವತ್ತಿನ ತನಕ ಚಲೋ ಆಗಿಲ್ಲ. ಯಾಕಂದ್ರೆ ಆ ಮೊಬೈಲಿಂದ ಅವ್ನಿಗೇನು ಉಪಯೋಗ ಆಗಿಲ್ಲ, ಅವ್ನು ಟೈಮ್ ವೇಸ್ಟ್ ಆಗೈತಿ. ಫೇಸ್ಬುಕ್ಕು ವಾಟ್ಸಪ್ದಾಗ ಕುಂತು ಹಾಳು ಮುಣು ಮನಿ ಹಾಳ್ದು ಅಷ್ಟು ನೋಡಿದಾನೆ ಹೊರತಾಗಿ ತನಗೆ ಒಳ್ಳೇದಾಗೋದು ಹತ್ರಾಗ ಅವ್ನಿಗಿನ್ನೂ ಮುಟ್ಟಿಲ್ಲ. ಓಕೆ, ಯಾವ ದಿವಸ ರೈತನ ಭಾಷೆ ಅರ್ಥ ಆಕೈತಿ, ಇವರೆಲ್ಲ ರೈತನ ಭಾಷೆದಾಗ ಅದನ್ನು ತಿಳಿಸ್ತಾರೆ. ಆ್ಯಂಡ್ ಇದಕ್ಕೆ ಒಂದು ಹೆಜ್ಜೆ ರೈತರು ಮುಂದಾಗಿ ಬರಬೇಕು. ಓಕೆ, ನಾ ಇಲ್ಲಿ ಕುಂತೀನಿ, ನೀವೇ ಬಂದು ನಾನು ಚಲೋ ಮಾಡಿರಿ ಅಂದ್ರೆ ಆಗೋದಿಲ್ಲ. ಯಾವ ದಿವಸ ರೈತರು ಒಂದಾಗಿ ಒಂದು ಮುಂದಾಗಿ ಬಂದು ಹೇಳ್ತಾರೋ ನಮಗೆ ಇದನ್ನು ಸಾಲ್ವ್ ಮಾಡಿಕೊಡ್ರಿ ಅಂಥೇಳಿ, ಜಗತ್ತಿನಾಗ ಅಷ್ಟು ಕ್ಷಣತನ ಐತಿ, ಅಷ್ಟು ಬುದ್ಧಿ ಐತಿ, ನಿಮ್ಮ ಸಮಸ್ಯೆ ಸಾಲ್ವ್ ಮಾಡಿಕೊಡ್ತಾರೆ. ನೀವು ಸಾಕಷ್ಟು ಕಂಟ್ರೀಸ್ ಎಲ್ಲ ತಿರುಗಾಡಿದ್ರೆ ಅಂತ ಕೇಳಿದೆ ನಾನು. ಓಕೆ, ಈಗ ಗ್ಲೋಬಲ್ ಅಗ್ರಿಕಲ್ಚರ್ಗೂ ಮತ್ತು ಇಂಡಿಯನ್ ಅಗ್ರಿಕಲ್ಚರ್ಗೂ ಡಿಫ್ರೆನ್ಸ್ ಏನು? ಆಮೇಲೆ ಇಸ್ರೇಲ್ ಅಲ್ಲ ಸರ್, ಇಸ್ರೇಲ್ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ನೀವು ಹೋಗಿದ್ದೀರಾ ಆಲ್ರೆಡಿ, ಇಸ್ರೇಲ್ಗೆ ಹೋಗಿ ಬಂದಿದ್ದೀರಾ, ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಹೋಗಿದ್ದೀರಾ? ರಷ್ಯಾ, ನೇಪಾಲ್, ಬಾಂಗ್ಲಾದೇಶ್, ಓಕೆ, ಅಮೇರಿಕಾ, ಜರ್ಮನಿ ಎಲ್ಲ ನೋಡಿ ಬಂದಿದ್ದೀವಿ. ಸೊ ಒಂದೊಂದು ಕಂಟ್ರಿದು ಸ್ಪೆಸಿಫಿಕ್ ಆಗಿ ಇನ್ ಶಾರ್ಟ್ ಅವ್ರು ಏನು ಎಕ್ಸ್ಪರ್ಟ್ ಇದ್ದಾರೆ, ನಾವು ಇಂಡಿಯಾ ಎಲ್ಲಿ ಲ್ಯಾಕ್ ಇದೆ, ಜಸ್ಟ್ ಒನ್ ಸ್ಮಾಲ್ ಕಂಪ್ಯಾರಿಸನ್ ಅಷ್ಟೇ, ನಿಮ್ಮ ಒಂದು ಪರ್ಸನಲ್ ನೀವು ನೋಡಿದ್ರೆ ವಾಟ್ ಇಸ್ ಕಾಮನ್. ಎಸ್, ಓಕೆ, ಆಮೇಲೆ ಐ ಟೆಲ್ ಯು ವಾಟ್ ಇಸ್ ಡಿಫ್ರೆಂಟ್. ನೀವು ಯಾವುದೇ ದೇಶ ಅಡ್ಡಿರಿ, ಎಲ್ಲೇ ಆಗಿರಿ, ಸಮಸ್ಯೆಗಳು ರೈತನ ಸಮಸ್ಯೆ ಒಂದೇ ಐತಿ. ಅವ್ನು ದೊಡ್ಡ ರೈತ ಆಗಿರ್ಬೋದು, ಸಣ್ಣ ರೈತ ಆಗಿರ್ಬೋದು. ಓಕೆ, ಸರ್ಕಾರದ ಸಪೋರ್ಟ್ ಇಲ್ಲ, ಮಾರ್ಕೆಟ್ನಾಗ ರೇಟ್ ಸಿಗೋದಿಲ್ಲ, ಕ್ಲೈಮೇಟ್ ಚೇಂಜ್ ಆಗೈತಿ, ಕೀಟಗಳು ಹೆಚ್ಚಾಗಿದ್ದವು, ಕೆಮಿಕಲ್ ಹೆಚ್ಚಾಗೈತಿ, ನಮಗೆ ಕೆಮಿಕಲ್ ಇಲ್ಲದ ಅಗ್ರಿಕಲ್ಚರ್ ಮಾಡೋಕ್ಕೆ ಬರೋದಿಲ್ಲ, ಲೇಬರ್ ಇಲ್ಲ. ಅಮೇರಿಕಾದಾಗಲಿ, ಜರ್ಮನಿದಾಗಲಿ, ಇಸ್ರೇಲ್ದಾಗಲಿ, ಎಲ್ಲರೇ ಆಗಲಿ ಈ ಸಮಸ್ಯೆ ಐತಿ. ದೊಡ್ಡ ರೈತನಿಗೂ ಐತಿ, ಸಣ್ಣ ರೈತನಿಗೂ ಐತಿ. ಭಾಷೆ ಬೇರೆ, ಅಳು ಭಾಷೆ ಬೇರೆ. ಅವ್ರು ಜರ್ಮನ್ದಾಗ ಹೇಳ್ತಾರೋ, ಇವ್ರು ನೇಪಾಲಿದಾಗ ಹೇಳ್ತಾರೋ, ಅವ್ರು ಇಂಗ್ಲೀಷ್ದಾಗ ಹೇಳ್ತಾರೋ, ನಾವು ತಮಿಳು, ಕನ್ನಡನೋ, ಹಿಂದಿದಾಗೂ ಅಳ್ತೀವಿ. ರೈತರ ಸಮಸ್ಯೆ ಇಡೀ ಜಗತ್ತಿನಾಗ ಅಷ್ಟೇ ಐತಿ. ಯಾಕಂದ್ರೆ ರೈತನ ಕೀಳುವಾಗಿಟ್ಟು ನಾವು ಕಂಪ್ಯೂಟರ್ನ ಪೂಜೆ ಮಾಡಿದ್ವಿ. ಕಂಪ್ಯೂಟರಿಂದ ನನ್ನ ಕಿಸೆದಾಗ ಹೆಚ್ಚು ರೊಕ್ಕ ಬರ್ತೈತಿ, ಒಳ್ಳೆ ಆಹಾರದಿಂದ ನನ್ನ ಕಿಸೆದಾಗ ಏನು ಬರ್ತಾಯಿಲ್ಲ. ಓಕೆ, ಸೊ ದಿಸ್ ಇಸ್ ಕಾಮನ್ ಅಕ್ರಾಸ್. ನೀವು ಎಲ್ಲೇ ಹೋಗ್ರಿ, ಡಿಫ್ರೆನ್ಸಸ್ ಕಾಮನಾಲಿಟಿ ಎಲ್ಲಿ ಬರ್ತೈತಿ. ಇಸ್ರೇಲ್ ಅಂತ ದೇಶ ಹೇಳಿದ್ರಿ, ಅಲ್ಲಿ ಪರ್ಟಿಕ್ಯುಲರ್ಲಿ ಬಿಕಾಸ್ ಅವ್ರು 4 ಕಡೆ ಶತ್ರುಗಳು ಅದಾರ ಅವ್ರಿಗೆ. ಓಕೆ, ಅವ್ರು ಬದುಕಬೇಕಿದ್ರೆ ಅವ್ರು ಅಗ್ರಿಕಲ್ಚರ್ ಮಾಡಿದಾಗ ನಡೀತೈತಿ. ಯಾಕಂದ್ರೆ ಯಾವತ್ತು 4 ಕಡೆ ಅವರು ಇವ್ರಿಗೆ ಆಹಾರ ಮುಟ್ದಂಗೆ ಮಾಡ್ತೇವೆ ಅಂತೀವಿ, ಅಲ್ಲಿ ಬದುಕೋದು ಕಠಿಣ ಆಕೈತಿ. ಅವ್ರಿಗೆ ಜಗತ್ತಿನಾಗ ಬೇರೆ ಜಾಗ ಇಲ್ಲ, ಅವ್ರಿಗೆ ಬದುಕಿದ್ರೆ ಅಲ್ಲೇ ಬದುಕಬೇಕು ಅವ್ರಿಗೆ. ಸೊ ಹೀಗಾಗಿ ಅವ್ರು ಅಗ್ರಿಕಲ್ಚರ್ ಕಡೆ ಬಹಳ ಒತ್ತು ಕೊಟ್ಟು, ಈಗ ರೀಸೆಂಟಾಗಿ ಚೇಂಜ್ ಆಗೈತೆ. ಅವರು ಎಲ್ಲರೂ ಆರ್ಮಿದಾಗ 4 ವರ್ಷ ತೆಗಿಬೇಕು, ಅದೇ ರೀತಿ ಒಂದು ಕಿಬುಟ್ಸ್ದಾಗ ತೆಗಿಬೇಕು ಅಂತಿತ್ತು. ಕಿಬುಟ್ಸ್ ಅಂದರೆ ಒಂದು ಸಂಘಟಿತ ಕೃಷಿ ಅದು. ಓಕೆ, ಅದನ್ನು ಕಲ್ತಿಗೆ ಮುಂದೆ ಬಂದಾರೆ. ಈಗ ಅದು ಕಿಬುಟ್ಸ್ ತೆಗೆದು ಮೊಶಾವ್ ಅಂತ ಮಾಡ್ತಾರೆ ಅವರು. ಓಕೆ, ಯಾಕಂದರೆ ಸಂಘಟಿತವಾಗಿ ಮಾಡಿದಾಗ ನಮ್ಮಲ್ಲಿ ಹೆಂಗೆ ಕೋಆಪ್ರೇಟಿವ್ ಫೇಲ್ ಆಗೈತೆ, ಅವರಲ್ಲೂ ಫೇಲ್ ಆಗೈತೆ ಅದು. ಯಾಕಂದ್ರೆ ನಾವು ಕೋಆಪ್ರೇಷನ್ ಅನ್ನೋದಕ್ಕೆ ಚಲೋ ಅದು. ಖರೆ ಯಾವಾಗ ನಿಮ್ಮ ತಾಟ್ದಾಗ ಒಂದು ಹೆಚ್ಚು ರೊಟ್ಟಿ ಬರ್ತೈತೆ, ನನಗೆ ಹೊಟ್ಟೆ ಕಿಚ್ಚತ್ತೈತಿ. ಅಥವಾ ಗೊತ್ತೈತಿ ಆದರೂ ತುಡುಗು ಮಾಡಿ ತಿಂತೀನಿ. ಓಕೆ, ನನಗೆ ಲಾಭ ಎಷ್ಟು ಸಿಗ್ತೈತಿ, ಯಾಕಂದ್ರೆ ಮನುಷ್ಯ ಸ್ವಭಾವ ಅದು. ಹೀಗಾಗಿ ಕೋಆಪ್ರೇಷನ್ ಎಲ್ಲ ಕಡೆ ಸಕ್ಸಸ್ ಆಗೋದಿಲ್ಲ. ಒಂದು ಕಾಲದಾಗ ಅವರು ಕೋಆಪ್ರೇಟಿವ್ ಆಗಿ ಬದುಕಿದ್ರು, ಚಲೋ ಮುಂದೆ ಬಂದರು, ಟೆಕ್ನಾಲಜಿ ಉಪಯೋಗಿಸಿದ್ರು. ಈಗ ಅವರು ಮೊಶಾವ್ ಅಂಥೇಳಿ ಈಗ ಇಟ್ಸ್ ಬಿಕಮ್ ಅ ಕಾರ್ಪೊರೇಟ್ ಫಾರ್ಮಿಂಗ್, ಬಂಡವಾಳಶಾಹಿ. ಯಾರ ಕಡೆ ರೊಕ್ಕ ಐತಿ ಅವರು ಅಗ್ರಿಕಲ್ಚರ್ ನಡೆಸ್ತಾರೋ, ಬಾಕಿದವರೆಲ್ಲ ಕೂಲಿಗತೆ ಬಂದು ಕೆಲಸ ಮಾಡಿ ಹೋಗ್ರಿ ಅಂಥೇಳಿ. ಬಟ್ ಅಗ್ರಿಕಲ್ಚರ್ ಇಸ್ ಇಂಪಾರ್ಟೆಂಟ್ ಫಾರ್ ದಟ್ ನೇಷನ್. ಅದು ಹೆಂಗಂದ್ರೆ ಅದು ಮರುಭೂಮಿ ಅದು. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು ನಾವು ಭೂತಾಯಿ ಅಂತೀವಿ, ಇದನ್ನು ಮಾಡ್ತೀವಿ, ಏನೂ ಬೆಳೆಯೋದಿಲ್ಲ. ಅಲ್ಲಿ ಹೋಗಿ ನೋಡ್ಬೇಕು ಅದನ್ನು.
ಸೊ ಅವ್ರು ಏನು ಟೆಕ್ನಾಲಜಿ ಬೆಳೆಸಿದ್ರು ಅವ್ರ ದೇಶಕ್ಕೆ ರೆಲೆವೆಂಟ್ ಆಗಿರೋ ಮರುಭೂಮಿಗೆ ರೆಲೆವೆಂಟ್ ಮಾಡಿದರು. ನಾವು ಅಕಸ್ಮಾತ್ ಅದನ್ನು ಡೈರೆಕ್ಟ್ ಅಲ್ಲಿಂದ ತಂದು ಇಂಡಿಯಾದಾಗ ಉಪಯೋಗಿಸಿದ್ರೆ ಫೇಲ್ ಆಗ್ತೀವಿ. ನಾ ಟೆಕ್ನಾಲಜಿ ತಪ್ಪಂತಿಲ್ಲ, ಬಿಕಾಸ್ ನೋ ಟೆಕ್ನಾಲಜಿ ಇಸ್ ರೈಟ್ ಆರ್ ರಾಂಗ್. ನಮ್ಮ ಇಂಡಿಯನ್ ಮಣ್ಣದಾಗ ನಾವು ಏನು ಕ್ಲೇ ಅಂತೀವಿ ಅದು ಗೊತ್ತಿಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ನಮ್ಮಲ್ಲಿ ಐತಿ, ಅವರಲ್ಲಿ ಇಲ್ಲ. ಯಾಕಂದ್ರೆ ಮರಳದಾಗ ಇರೋದಿಲ್ಲ, ಅದು ಶುದ್ಧ ಮರಳು ಇರ್ತೈತೆ ಅದು. ಸೊ ವಿ ಡಿಡ್ ನಾಟ್ ಅಡಾಪ್ಟ್ ಆ್ಯಂಡ್ ವಿ ಆರ್ ನಾಟ್ ಅಡಾಪ್ಟಿಂಗ್ ಅಪ್ರೋಪ್ರಿಯೇಟ್. ಡ್ರಿಪ್ ಇರಿಗೇಷನ್ ಅಂತ ಉಪಯೋಗಿಸ್ತೇವೆ ಅದನ್ನು, ಬಟ್ ಆ ಫರ್ಟಿಲೈಸರ್ ಹೆಂಗೆ ಕೊಡ್ತೇವೆ ಅನ್ನೋದು ಕಲೀಲಿಲ್ಲ ನಾವು, ಎಷ್ಟು ಕೊಡಬೇಕು ಅನ್ನೋದು ಕಲೀಲಿಲ್ಲ. ಓಕೆ, ಸೊ ಸಮಥಿಂಗ್ ಟು ಲರ್ನ್ ಆ್ಯಂಡ್ ಡೂ. ರೈತರು ಕಲಿಬೇಕು. ಚಲೋ ರೈತರಿಂದ ನಾ ಕಲ್ತಿದ್ದ ವಿಷಯ ಐತಿದು, ಯೂನಿವರ್ಸಿಟಿಯಿಂದ ಕಲ್ತಿದ್ದಂತಲ್ಲ. ಚಲೋ ರೈತರು ತಿಳಿದವ್ರು ಯಾರು ಮಾಡ್ತಾರೋ, ಎಲ್ಲಿ ಡ್ರಿಪ್ ಇರಿಗೇಷನ್ ಉಪಯೋಗಿಸ್ತೀವಿ ಅಲ್ಲಿ ಆ ರೈತರಿಗೆ ಲಾಸ್ ಆಗಿಲ್ಲ. ನಾ ಹಿಂಗೆ ಅಮೇರಿಕಾಗೆ ಹೋದಾಗ ಫ್ರೋಝನ್ ಪೀಸು, ಫ್ರೋಝನ್ ವೆಜಿಟಬಲ್ಸ್ ಅಂತಾರೆ, ಅದನ್ನು ಫ್ರೀಝರ್ದಾಗ ಹಾಕಿ ಮೈನಸ್ ಟೆಂಪ್ರೇಚರ್ ತೊಗೊಂಡಾಗ ಅದು ಕೆಡೋದಿಲ್ಲ, 1 ವರ್ಷ ಇಟ್ಟು ತಿಂತಾರೆ ಅವರು. ಸೊ ಅವ್ರಿಗೆ ಕಾಸ್ಟ್ಲಿ ಇರೋದ್ರಿಂದ, ಯಾಕಂದ್ರೆ ಅವರೆಲ್ಲ ನಾನು ಹೇಳಿದ್ನಲ್ಲ 5 ಬೆಳೀತಾರೆ ಅವರು. ಓಕೆ, ಕಾಯಿಪಲ್ಲೆ ಬೆಳೆಯೋದಿಲ್ಲ ಅವ್ರಿಗೆ, ಯಾಕಂದ್ರೆ ಅವರಲ್ಲಿ ಲೇಬರ್ ಇಲ್ಲ ಅದನ್ನು ಹೋಗಿ ಬಟಾಣಿ ಹಾರ್ವೆಸ್ಟ್ ಮಾಡೋಕೆ ಅಥವಾ ಪೀಸ್ ಇದನ್ನು ಮಾಡೋಕ್ಕದು. ಸೊ ಇಂಡಿಯಾದಿಂದ ಬೆಳೆದು ಕೊಡ್ರಿ ಅಂತ ನಮ್ಮನ್ನು ಕೇಳಿದರು ಕಲಿಯೋದಕ್ಕೆ ಅಂತೇಳಿ. ನಾನು ಕರೆದಿದ್ರಲ್ಲಿ ಮೊದಲು ಇಲ್ಲಿ ಬಂದು ನೋಡಪ್ಪ ನಮ್ಮ ಕ್ವಾಲಿಟಿ ಹಂಗೈತಿ ಹಿಂಗೈತಿ ಅಂತ ಹೇಳೋದು. ಹೋಗಿದ್ದೆ ಹೊಲಕ್ಕೆ, ನೋಡಿದೆ ಒಂದು ದೊಡ್ಡ ಮಷೀನ್ ಇತ್ತು, ಈಚೆ ಕಡೆ 30 ಅಡಿ ಈಚೆ ಕಡೆ 30 ಅಡಿ 60 ಅಡಿ ಕೈ ಇದ್ದು ಅದು. ಓಕೆ, ಅದು ಹೆಂಗೆ ಅಂದ್ರೆ 1000 ಎಕರೆ ಹೊಲ ಅಂದ್ಕೊಡ್ಲೆ ಅದು ಹೋದ ಕೂಡಲೇ ಎಲ್ಲ ಕಿತ್ತಾಗಿ ತೆಗಿತೈತೆ ಅದನ್ನು. ಓಕೆ, ಆಮೇಲೆ ಹತ್ರ ಬಟಾಣಿ ಬಿಡಿಸ್ತೈತೆ ಮಷೀನ್ಲಿ. ನಾನು ನೋಡಿದ್ನಿ, ಸರ್ ಮತ್ತು ನಿಮ್ಮ ಹೊಲದಾಗ ಇಲಿ ನರಿ ಆಗಲಿ ಮೊಲ ಇರ್ತಾವೋ ಇಲ್ಲೋ ಅಂತ ಕೇಳಿದೆ. ಸರ್ ಇರ್ತಾವೆ. ಮತ್ತು ಈ ಮಷೀನ್ ಹೋದಾಗ ಅವು ಏನಾಕ್ಕವು, ಅವು ಕಿತ್ತೊಳಗೆ ಬರ್ತಾವೆ ಅನ್ನಿ. ಮತ್ತು ನಿಮ್ಮಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಹಂಗೆ ಅದಕ್ಕೆ ಕೇಳ್ತೀರಿ ನೀವು. ಯಾಕಂದ್ರೆ 30 ಅಡಿ ಮಷೀನ್ ಇದ್ದಾಗ ಅಲ್ಲಿ ಏನೈತೆ ನನಗೇನು ಕಾಣಿಸ್ತೈತೆ ಅದು. ಯಾಕಂದ್ರೆ ನಾ ಡ್ರೈವಿಂಗ್ ನೋಡ್ಕೊಂಡು ಮುಂದೆ ಹೊಡ್ಕೊಂಡು ಹೋಗವ, ನಾ ಏನು ಅಲ್ಲಿ ಏನೈತೆ ಅಂತ ನೋಡೋದಿಲ್ಲ. ಓಕೆ, ದೇ ಹ್ಯಾವ್ ಸ್ಟ್ರಿಂಜೆಂಟ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಬಿಕಾಸ್ ಆಫ್ ದಿ ಇಂಡಸ್ಟ್ರಿಯಲ್ ಫಾರ್ಮಿಂಗ್. ಓಕೆ, ನಮ್ಮ ಇಂಡಿಯಾದಾಗ ಒಂದು ಬಟಾಣಿ ಅಥವಾ ಒಂದು ಮೆಣಸಿನ್ಕಾಯಿ ಹರಿಬೇಕಿದ್ರೆ ಹೆಣ್ಮಗಳದ್ದು ಅದನ್ನು ನೋಡಿ ಆರಿಸ್ತಾಳು, ಇದು ಚಲೋ ಐತಿ ಇದು ಚಲೋ ಇಲ್ಲ ಅಂಥೇಳಿ. ದಟ್ಸ್ ವೆನ್ ಐ ರಿಯಲೈಸ್ಡ್ ಹಾರ್ಟಿಕಲ್ಚರ್ ಅಂದರೆ ಇಂಡಿಯಾದಾಗ ಆಗೋದೈತಿ, ಜಗತ್ತಿನಾಗ ಆಗೋದಿಲ್ಲ ಅದು. ದಟ್ ಈಸ್ ಇಂಡಿಯಾ ಸ್ಟ್ರೆಂಗ್ತ್. ಗುಡ್ ಕ್ವಾಲಿಟಿ ಹಾರ್ಟಿಕಲ್ಚರ್ ಕ್ಯಾನ್ ಬಿ ಗ್ರೋನ್ ಇನ್ ಇಂಡಿಯಾ. ಇವತ್ತಿನ ತನಕ ಹಾರ್ಟಿಕಲ್ಚರ್ ರೈತ ಮುಂದೆ ಬಂದಿರೋದು ಹಾರ್ಟಿಕಲ್ಚರಿಂದ. ತೊಗರಿ ಸೋಯಾಬೀನ್ ಬೆಳೆದ ರೈತ ಇನ್ನೂ ಬಡವ ಅದನ್ನು, ಕಾಯಿಪಲ್ಲೆ ಬೆಳೆದ ರೈತ ಇನ್ನೂ ರೊಕ್ಕ ಕಂಡಿದ್ದಾನು. ಯಾಕಂದ್ರೆ ನಾವೀಗ ನಮ್ಗೆ ಬೇಕಾಗಿರೋಂಥ ಶಹರಗಾಗಿ ತರಕಾರಿ ಬೆಳೀತಾ ಇದ್ದೀವಿ. ನಾನು ಏನಂತ ಇದ್ದೀನಿ, ಜಗತ್ತಿಗೆ ಬೇಕಾಗಿರೋಂಥ ತರಕಾರಿ ಬೆಳೀರಿ. ನಾವು ವಿ ಆರ್ ಸೇಫ್ ಅಂತ ಬೆಳೀರಿ. ಅವರು ಕೆಮಿಕಲ್ ಉಪಯೋಗಿಸ್ತಾರೆ, ನಾವು ಉಪಯೋಗಿಸ್ತೀವಿ. ಸೇಫ್ ಕೆಮಿಕಲ್ ಉಪಯೋಗಿಸೋಣ. ನೀವು ಸುಮ್ಮನೆ ಮೆಲಾತಿಯನ್ನು ಹಾಕ್ತೀವಿ ಅಂಥದ್ದು ಹಾಕಬೇಡ್ರಿ, ಯಾಕಂದ್ರೆ ಅದರಿಂದ ಚಲೋ ಆಗೋದಿಲ್ಲ. ಓಕೆ, ಅದು ಹಾನಿಕರ ವಿಷ, ಅದು ಭಾಳ ವರ್ಷ ಇರ್ತೈತಿ ಭೂಮಿಯಾಗ. ಓಕೆ, ಅದೊಂದು ವಿಜ್ಞಾನ ಐತಿ, ಅದನ್ನು ಕಲೀರಿ. ನೀವು ಅಂಗಡಿಗೆ ಹೋಗಿ ಯಾವ್ದು ಸಸ್ತಾ ಕೊಡ್ತಾನೆ ಅಂಥೇಳಿ ನೀವು ಸಸ್ತಾ ತೊಗೊಂಡು ಬಂದ್ರಿ ಅಲ್ಲಿ ಹಂಗಂತೇಳಿ ಕಾಸ್ಟ್ಲಿ ತೊಗೋರಿ ಅಂತ ಇಲ್ಲ. ನಾ ಎಚ್ಚರಿಕೆ ಮಾಡಿಸ್ಬೇಕಂತ ಏನು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದ್ರಾಗ ಯಾವ್ದು ಚಲೋ ಐತಿ ಯಾವ್ದು ಚಲೋ ಇಲ್ಲ ನೀವು ಡಿಸೈಡ್ ಮಾಡಿರಿ. ನಾ ಹೇಳೋದಿಲ್ಲ ಈ ಬ್ರ್ಯಾಂಡ್ ತೊಗೋರಿ ಈ ಕಂಪ್ನಿ ತೊಗೋರಿ ಅಂತ ಅನ್ನೋದಿಲ್ಲ. ಓಕೆ, ಬಟ್ ಅದನ್ನು ತಿಳಿದು ತೊಗೋರಿ. ಇವತ್ತು ನನ್ನ ಮಾತು ಕೇಳಬೇಕಂತಿಲ್ಲ, ಗೂಗಲ್ಗೆ ಹೋದ್ರೆ ಎಲ್ಲ ಹೇಳ್ಕೊಡ್ತಾರೆ ನಿಮಗೆ. ಓಕೆ, ಖರೆ ಇವತ್ತು ಗೂಗಲ್ ಅವನ ಭಾಷೆದಾಗ ಇಲ್ಲ. ಆ್ಯಂಡ್ ಈ ಸ್ಟಾರ್ಟಪ್ ಅದು ಏನಂತ ಇದೆಯಲ್ಲ, ಈಗ AI ಏನು ಬರ್ತಾಯಿತ್ತಲ್ಲ, ಅದು ಇಂಗ್ಲೀಷ್ದಾಗಿದ್ದ ಭಾಷೆನ ರೈತನ ಭಾಷೆದಾಗ ಕನ್ವರ್ಟ್ ಮಾಡೋಕೆ ಅದು ಹಿಂಗೆ ಸೆಕೆಂಡ್ಸ್ದಾಗ ಮಾಡಿಕೊಡ್ತೈತಿ. ಆ್ಯಂಡ್ ದೇರ್ ಐ ಸಿ ದ ಡಿಫ್ರೆನ್ಸ್. ಯಾಕಂದರೆ ಯಾವುದೋ ಮನುಷ್ಯ ತಲೆಗಿದ್ದಾಗ ನಾ ಕಲಿಬೇಕು ಅಂತ ಬಂದಮೇಲೆ ಅವ್ನು ನಿಲ್ಸೋಕ್ಕಾಗೋದಿಲ್ಲ. ಅವ್ನು ಜಗತ್ತಿನಾಗ ಎಲ್ಲಾದರೂ ಅಡ್ಡಾಡಿ ಕಲ್ತು ಬರ್ತಾನೆ. ಆ್ಯಂಡ್ ಆ ಕಾಲ ಬಂದೈತಿ. ವಿ ವಿಲ್ ಸಿ ದಟ್ ಹ್ಯಾಪನ್ ಇನ್. ಎಸ್, ಒಳ್ಳೆ ವಿಷನ್ ಇದೆ ಸರ್ ನಿಮ್ಮ ಹತ್ರ, ಸೀರಿಯಸ್ಲಿ. ಈಗ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಯಾಕೆ ಇಂಪಾರ್ಟೆಂಟು? ಅದೊಂದೇನು ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ಅಲ್ಲ, ಈಸ್ ಆಲ್ ಬೇಸ್ಡ್ ಆನ್ ದ್ಯಾಟ್. ಓಕೆ, ಮನುಷ್ಯ ಆಸೆ ಬುರ್ಕ. ಇವತ್ತು ರೊಟ್ಟಿ ಪಲ್ಯ ಚಪಾತಿ ಅನ್ನ ಸಾರು ಐತಂದ್ರೆ ಓಕೆ ಖುಷಿ ಅದನ್ನು. ಯಾಕಂದರೆ ಸ್ವೀಟ್ಗೆ ಆಸೆ ಪಡ್ತಾನೆ ನಾವು. ಓಕೆ, ಮತ್ತೊಂದು ಇನ್ನೊಂದು ಇದ್ದಿದ್ದು ಬಿಟ್ಟು ಮತ್ತೊಂದು ಅನ್ನೋದು ಆಸೆ ಅನ್ನೋದು ಮನುಷ್ಯರದಾಗ ಇದ್ದಿದ್ದೆ ಅದು. ಓಕೆ, ಯಾವುದಕ್ಕೆ ಒಂದು ಸಮಾಜ ಅಂತ ಏನು ಅರ್ಥ ಇದ್ದೀವಿ ಅದನ್ನು ಯಾವುದಕ್ಕೆ ಆಸೆ ಐತಿ ಸಮಾಜದಾಗ ಅನ್ನೋದು ನಾವು ತಿಳ್ಕೊಂಡು ನಾವು ಅದನ್ನು ಅಗ್ರಿಕಲ್ಚರ್ ಮಾಡಬೇಕು. ಆಸೆ ಇಲ್ಲದ್ದು ಅಥವಾ ನಮ್ಗೆ ಬೇಕಾಗಿಲ್ಲದ್ದು ನೀವು ಪ್ರೊಡ್ಯೂಸ್ ಮಾಡ್ಕೊಂಡು ಕುಂತ್ರೆ ಇಟ್ ವೋಂಟ್ ವರ್ಕೌಟ್. ಓಕೆ, ಸೊ ವಾಟ್ ಈಸ್ ಇನ್ ಡಿಮ್ಯಾಂಡ್ ಗೊತ್ತಾದರೆ ನೀವು ಮಾಡಿದಿರುವಂಥ ಬೆಳೆಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಓಕೆ, ಆ ಮೆಸೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಿಂಪಲ್ ಬೇಸಿಕ್ಸ್. ನನಗೆ ನಿಮಗೆ ಫೋನ್ಗಳು ಬೇಕಿಲ್ಲ, ನಾನು ಅಷ್ಟು ಫೋನ್ ತಯಾರು ಮಾಡಿದ್ದೀನಿ ಅಂದರೆ ಜಪಾನ್ದಾಗ ಆಯ್ತದು. ಓಕೆ, ಅಲ್ಲಿ ಸ್ಟ್ರೈಕ್ ಮಾಡ್ಬೇಕಂದ್ರೆ ಲಿಟ್ರಲಿ ಓವರ್ ಪ್ರೊಡಕ್ಷನ್ ಮಾಡ್ತಾರೆ. ಯಾವಾಗ ಓವರ್ ಪ್ರೊಡಕ್ಷನ್ ಮಾಡ್ತೀವಿ ಕಂಪ್ನಿ ಲಾಸಾಗಿ ಹೋಗ್ತೈತಿ. ಯಾಕಂದ್ರೆ ಅದು ವ್ಯಾಲ್ಯೂ ಡೌನ್ ಆಕೈತಿ. ಅದು 20-30 ವರ್ಷದ ಹಿಂದಿನ ಕಥೆ ಅದು. ಹೋದಾಗ ನೋಡಿದ್ದು. ಸ್ಟ್ರೈಕ್ ಮಾಡ್ಬೇಕಂದ್ರೆ ದೇ ವಿಲ್ ಓವರ್ ಪ್ರೊಡ್ಯೂಸ್. ಯಾಕಂದ್ರೆ ಓವರ್ ಪ್ರೊಡಕ್ಷನ್ ಆತಂದ್ರೆ ಲಾಸ್ ಆಕೈತಿ.
ಸೊ ಟುಡೇ ವಿ ನೀಡ್ ಅ ಮಾರ್ಕೆಟ್ ಪ್ಲ್ಯಾನ್ ಆ್ಯಂಡ್ ಅ ಪ್ರೊಡಕ್ಷನ್ ಪ್ಲ್ಯಾನ್. ಡಿಮಾಂಡ್ ಏನೈತಿ ಅಂತ ಗೊತ್ತಾಗಬೇಕು, ಅಷ್ಟೇ ಬೆಳಿಬೇಕು. ಡಿಮಾಂಡ್ಕಿಂತ ಒಂದು ಸ್ವಲ್ಪ ಕಡಿಮೆ ಬೆಳೀರಿ. ಓಕೆ, ಸಿ ಮಾರ್ಕೆಟ್ ರೇಟು ₹100 ತಂದ್ಕೊರಿ. ಓಕೆ, 10 ಮಂದಿ ಸಪ್ಲೈ ಮಾಡ್ತಾಯಿದ್ರು, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, 10 ಮಂದಿ ಸಪ್ಲೈ ಮಾಡಿದ್ರು ಅನ್ನೋದಕ್ಕೆ ಬೀಳೋದಿಲ್ಲ. 12ನೇ ಮನುಷ್ಯ ಬಂದ ಅಥವಾ 11ನೇ ಮನುಷ್ಯ ಬಂದ ಅನ್ನೋದಕ್ಕೆ ರೇಟ್ ಡೌನ್ ಆಕೈತಿ. ಅದು 10 ಮಂದಿ ಬರೋ ಜಾಗದಾಗ 9 ಮಂದಿ ಬಂದರೆ ರೇಟ್ ಜಂಪ್ ಆಕೈತಿ. ಓಕೆ, ಆ ಡಿಮಾಂಡ್ ಸಪ್ಲೈ ಮ್ಯಾಚ್ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಅನ್ಕೋಬೇಡ್ರಿ ನೀವು. ಸ್ಟಾಕ್ ಮಾರ್ಕೆಟ್ದಾಗಲಿ, ಬಂಗಾರದ ಮಾರ್ಕೆಟ್ದಾಗಲಿ, ಪೆಟ್ರೋಲಿಯಂ ಮಾರ್ಕೆಟ್ದಾಗಲಿ, ನೋಬಡಿ ನೋಸ್ ವಾಟ್ ಈಸ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಮಾರ್ಕೆಟ್ ನಡೆಯೋದೇ ಯಾಕೆ? ಸಪ್ಲೈ ಎಷ್ಟೈತೆ ಗೊತ್ತಿಲ್ಲ, ಡಿಮಾಂಡ್ ಎಷ್ಟು ಗೊತ್ತಿಲ್ಲ, ಎಲ್ಲರೂ ಗೆಸ್ ಮಾಡತ್ತಾರೆ. ಓಕೆ, ನೀವು ಯಾರು ಏನಂತಾರೆ, ನೀವು ದಲಾಲರಾಗಲಿ APMC ಮಾರ್ಕೆಟ್ದಾಗಲಿ ಹೋಗಿ ನೋಡ್ರಿ ಏನು ಮಾಡ್ತಾರೋ. ಅವ್ನು ಸಾವುಕಾರ ಬಂದು ಕೂಡಲೇ ಮೊದಲು ಫೋನ್ ತೊಗೊಂಡು ಬರೋಕಿನ ಮೊದಲು ಅವ್ರ ತಮ್ಮ ಅಳಿಯ ಯಾರೋ ಹೋಗಿ ಗುಡಿಸಿ ಕ್ಲೀನ್ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲ ವ್ಯವಸ್ಥೆ ಇಡ್ತಾನೋ. ನೀವು ಆಮೇಲೆ ಹೊಕ್ಕಾನು. ಖರೆ ಹೋಗೋಕಿನ ಮೊದಲು ಏನು ಮಾಡ್ತಾನೋ, 4 ಮಂದಿ ಫೋನ್ ಮಾಡಿ ಕೇಳ್ತಾನೋ, ಮಾರ್ಕೆಟ್ ಮೇ ತೇಜಿ ಹೇ, ಮಂದಿ ಹೇ, ಹೆಂಗೆ ನೋಡೈತಿ, ಅದನ್ನು ಕೇಳ್ಕೊಂಡು ಆಮೇಲೆ ಗಲ್ಲೆಗೆ ಹೋಗ್ತಾನೋ. ಆ ರೀತಿ ನಮ್ಮ ರೈತರು ಎಲ್ಲಿ ಏನು ಹೆಚ್ಚೈತಿ, ಇದನ್ನೈತಿ ಮಾರ್ಕೆಟ್ ತಿಳ್ಕೊರಿ. ಕಡೆಗೆ ಒಂದು ದಿವ್ಸ ಮಾರೋ ದಿವ್ಸ ಹೋಗ್ಬೇಡ್ರಿ ಮಾರ್ಕೆಟ್ನಾಗ. ಎಲ್ಲಿ ಏನು ನಡೆದೈತಿ ತಿಳ್ಕೊಂಡು ಪ್ರಿಪೇರ್ ಆ್ಯಂಡ್ ಗೋ. ವೆನ್ ಫಾರ್ಮರ್ ಅಂಡರ್ಸ್ಟ್ಯಾಂಡ್ಸ್ ಡಿಮಾಂಡ್, ಹಿ ವಿಲ್ ಮಾಡ್ರೇಟ್ ಇಸ್ ಸಪ್ಲೈ. ಡಿಮಾಂಡ್ ಗೊತ್ತಿಲ್ಲದ ನೀವು ಪ್ರೊಡಕ್ಷನ್ ಮಾಡ್ತೀರಿ. ಓಕೆ ಸರ್, ನಂದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಈ ಡ್ರ್ಯಾಗನ್ ಫ್ರೂಟ್ ಸ್ಟಾರ್ಟಿಂಗಲ್ಲಿ ಒಂದು 6-7 ವರ್ಷದ ಕೆಳಗೆ ₹100 ಒಂದು, ₹120 ಒಂದು, ಈ ಥರ ರೇಟ್ ಇರ್ತಿತ್ತು. ಓಕೆ, ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ₹100 3 ಮಾರಕತ್ರು ನಮ್ಮ ಗುಲ್ಬರ್ಗದಲ್ಲೇ. ಅದು ಇನಿಷಿಯಲಿ ನಾನೇ ₹100-120 ಇದ್ದಕ್ಕೆ ಇದಕ್ಕೆ ಯಾಕೆ ಎಷ್ಟು ಕೊಡ್ಬೇಕಪ್ಪ ಅಂತ ತೊಗೊಂಡಿರಲಿಲ್ಲ. ಅದಾಗಿ ಒಂದು 2-3 ವರ್ಷದಲ್ಲಿ ₹100ಗೆ 3 ಲಿಟ್ರಲಿ ರೋಡಲ್ಲಿ ಇಟ್ಟು ಮಾರ್ತಾಯಿದ್ರು. ಸೊ ನೀವು ಹೇಳಿದ್ದು ಇದಕ್ಕೆ ಅದೇ ಎಕ್ಸಾಂಪಲ್ ಅನ್ಬೋದಾ? ಸಿಂಪಲ್. ಯಾವುದೋ ಮಾರ್ಕೆಟ್ಗೆ ಒಂದು ಕನ್ಸಂಪ್ಷನ್ ಕೆಪಾಸಿಟಿ ಅಂತ ಇರ್ತೈತಿ. ಇದೇ ಡ್ರ್ಯಾಗನ್ ಫ್ರೂಟ್ ನೀವು ಗುಲ್ಬರ್ಗ ಅಂತ ತೊಗೊಂಡೋಗಿ ಬಾಂಬೆದಾಗ ಇಟ್ರೆ ಚಲೋ ರೇಟ್ ಸಿಗ್ತೈತಿ. ಖರೆ ನೀವು ರೈತರಾಗಿ ದಯವಿಟ್ಟು ಮಾಡಬೇಡ್ರಿ. ಯಾಕಂದ್ರೆ ನೀವು ಹೋಗಿ ಬರೋ ಖರ್ಚು ನೀವು ಪೂರೈಸೋದಲ್ಲ. ಖರೆ ನೀವು ಒಂದು FPO ಮಾಡಿಕೊಂಡು ಒಂದು ಗಾಡಿ ಲೋಡ್ ಕಳಿಸಿದ್ರೆ ಬಾಂಬೆದಾಗ ಡೈಲಿ ಡ್ರ್ಯಾಗನ್ ಫ್ರೂಟ್ ತಿನ್ನುವಂಥ ಮಂದಿ ಅದಾರ. ಒಂದು ಹಣ್ಣು ಕಟ್ ಮಾಡಿ 2 ಪೀಸ್ ತಿಂದು ಬಾಕಿದ ಬಿಟ್ಟು ಹೋಗುವಂಥ ಮಂದಿ ಅದಾರ ಅಲ್ಲಿ. ಓಕೆ, ಸಿ ಲಾಟ್ ಆಫ್ ಟೆಕ್ನಾಲಜೀಸ್ ಗುಲ್ಬರ್ಗಲ್ಲ, ಬಿಜಾಪುರ ಬಾಜುಕ್ಕೆ ಹೇಳ್ತೇನೆ. ನಿಂಬೆಹಣ್ಣು ಬೆಳೀತಾರೋ, ಭಾಳ ಡಿಮಾಂಡ್ ಐತಿ. ಡಿಸೆಂಬರ್ ತಿಂಗಳದಾಗ ಹೋದ್ರೆ 10 ಪೈಸಾಗೆ 4 ನಿಂಬೆಹಣ್ಣು ಕೊಡ್ತಾರೆ. ಯಾಕೆ? ಚಳಿಗಾಲದಾಗ ಯಾರೂ ನಿಂಬೆ ರಸ ಕುಡಿಯೋದಿಲ್ಲ, ನಿಂಬೆಹಣ್ಣು ಬೇಕಿಲ್ಲಾಗ. ಮಾರ್ಚ್ ತಿಂಗಳು ಬರಲಿ, ₹1 ಒಂದು ನಿಂಬೆಹಣ್ಣು ಹೋಗ್ತೈತಿ. ನಿಂಬೆಹಣ್ಣನ್ನು ಶೇಖರಿಸಿ ಇಡುವಷ್ಟು ನೀವು ಟೆಕ್ನಾಲಜಿ ನೀವು ಯಾಕೆ ಉಪಯೋಗಿಸಿಲ್ಲ? ಯಾಕೆ ನೀವು ಹಳೆಯ ಪದ್ಧತಿಗೆ ದೊಡ್ಡ ಮರ ಐತಿ ಅವು ಬಿದ್ದ ಮೇಲೆ ಆರಿಸ್ತೀನಿ ಅಂತ ತಗೋತೀರಿ? ಅದು 30 ವರ್ಷದಿಂದ ನಡೀತಿತ್ತು. ಅದು ಈಗ ನಡೆಯೋದಿಲ್ಲ. ಅದು ಈಗ ಭಾಳ ಮಂದಿ ಬೆಳೀತಾ ಇದ್ದಾರೆ. ಸೊ ಅಂಡರ್ಸ್ಟ್ಯಾಂಡ್ ವಾಟ್ ಮಾರ್ಕೆಟ್ ವಾಂಟ್ಸ್, ಡೂ ವಾಟ್ ಮಾರ್ಕೆಟ್ ವಾಂಟ್ಸ್. ಓಕೆ, ಈಗ ಆರೆಂಜು ಆ್ಯಪಲ್ಲು ನಾವು ವರ್ಷ ಎಲ್ಲ ಇಟ್ಟು ತಿನ್ನೋದಿಲ್ಲ. ಆ ರೀತಿ ಯು ಕ್ಯಾನ್ ಸ್ಟೋರ್. ಟೆಕ್ನಾಲಜಿ ಡೆವಲಪ್ ಮಾಡ್ಕೊರಿ, ಅಡಾಪ್ಟ್ ಮಾಡ್ಕೊರಿ. ಮಾರ್ಕೆಟ್ ಬೇಕಿದ್ದಂಗೆ ಕೊಡ್ರಿ. ಅದಕ್ಕೆ ಏನು ಕೊಟ್ಟರು ತೊಗೋತಾರೆ ಅವರು. ಅವ್ರ ಕಿಸೆದಾಗ ರೊಕ್ಕ ಐತಿ, ರೊಕ್ಕ ಇರೋದು ಖರ್ಚು ಮಾಡೋಕ್ಕೆ. ನಂಬರ್ 1 ಅಗ್ರಿಕಲ್ಚರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಇಮಿಡಿಯೇಟ್ಲಿ ಸಾಲ್ವ್ ಮಾಡಬೇಕಾಗಿರುವಂಥದ್ದು? ಮತ್ತು ಸಾರಿ, ವೆಲ್ಕಮ್ ಬ್ಯಾಕ್ ಟು ಮೈ ಟಾಪಿಕ್, ವಿಚ್ ಇಸ್ ದಿಸ್ ಒನ್, ವಿಚ್ ಇಸ್ ರಿಯಲಿ ರೈತರನ್ನ ಎಚ್ಚರಿಸ್ರಿ. ಓಕೆ, ಸಿ ಅವ್ನಿಗೆ ಸಬ್ಸಿಡಿ ಕೊಟ್ಟು, ಪುಕ್ಕಟ್ಟ ಕೊಟ್ಟು, ಅವ್ನು ಸುಸ್ತು ಮಾಡಿ, ಅವ್ನು ನಾಲಾಯಕ್ ಮಾಡಿಟ್ಟಿದ್ದೀರಿ. ಎದಿ ಎತ್ತಿ ನಡೆಯೋನು ಹೆಂಗೆ ಮಾಡಿಬಿಟ್ಟಿದ್ದೀರಿ? ಕೊಟ್ಟು ಅವನು ಬೇಡೋ ಮನುಷ್ಯ ಮಾಡಿಬಿಟ್ಟಿದ್ದೀರಿ. ರೈತ ಯಾರ ಕಡೆಯೂ ಏನೂ ಬೇಡೋದು ಬೇಕಿಲ್ಲ. ಖರೆ ಇವತ್ತು ಆ ಲೆವೆಲ್ಗೆ ತಂದು ಇಟ್ಟಿದ್ದಾರೆ ಅವನ್ನ. ಓಕೆ, ಸೊ ದ ಪ್ರಾಬ್ಲಮ್ ಟು ಸಾಲ್ವ್ ರಿಯಲಿ ಇಸ್, ಅನ್ಲೆಸ್ ರೈತನಿಗೆ ಡಿಮಾಂಡ್ ಸಿಗ್ನಲ್ ರೀಚ್ ಆಗದಿದ್ರೆ ಹಿ ಹ್ಯಾಸ್ ನೋ ಪ್ರೊಡಕ್ಷನ್ ಪ್ಲ್ಯಾನ್. ಬಾಜುಕ್ಕೆ ಏನು ಬೆಳೆದ್ರೆ ನಾನು ಅದು ಬೆಳಿತೀನಿ. ಯಾಕೆ? ರಿಸ್ಕ್ ಬೇಡ ಅನ್ನೋದಕ್ಕೆ. ರೈತನಲ್ಲಿ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ ಇವತ್ತು. ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಅಂದರೆ ನಾವು ರಿಸ್ಕ್ ತೊಗೋತಾನೆ, ಬಿಕಾಸ್ ದಟ್ಸ್ ನೇಚರ್ ಆಫ್ ಅ ಮ್ಯಾನ್. ನಂಗೆ ಆ ಕಡೆ ಸಿಗ್ತೈತಿ ಅಂದ್ರೆ ನಾನು ರಿಸ್ಕ್ ತೊಗೋತೀನಿ. ಬಟ್ ಇವತ್ತು ರೈತನಿಗೆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅವ್ರು ಸಪೋರ್ಟ್ ಮಾಡಿರಿ, ರಿಸ್ಕ್ ಬೇರಿಂಗ್ ಕೆಪಾಸಿಟಿ ತರ್ರಿ. ಸಿ ಆಲ್ 3 ಥಿಂಗ್ಸ್ ಆರ್ ರಿಕ್ವೈರ್ಡ್ ಇವತ್ತು ರೈತಿಗೆ. ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಹಿ ನೀಡ್ಸ್ ಮಾರ್ಕೆಟಿಂಗ್ ಸಪೋರ್ಟ್, ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್. ಒಂದೇ ಕಡೆ ಕೊಡ್ರಿ. ಇವತ್ತು ಬ್ಯಾಂಕ್ ಸಾಲ ಕೊಡ್ತೈತಿ, ಕರೆ ಸಾಲ ಕೊಟ್ಟಾದ್ಮೇಲೆ ಇಸ್ಕೊಳಕ್ಕೆ ಕಟ್ಟ ಬರ್ತಾರೋ. ಆ ರೊಕ್ಕ ಉಪಯೋಗಿಸಿ ಉತ್ಪಾದನೆ ಹೆಚ್ಚು ಮಾಡಿರಿ ಅಂತ ಹೇಳ್ಕೊಡಕ್ಕೆ ಬ್ಯಾಂಕ್ ಬರೋದಿಲ್ಲ. ಅಲ್ಲಿ ಯೂನಿವರ್ಸಿಟಿ ಬರ್ತಾರೋ, ಹೆಚ್ಚು ಉತ್ಪಾದನೆ ಮಾಡ್ಬೋದು ಹೇಳ್ಕೊಡ್ತಾರೋ. ಖರೆ ಎಲ್ಲಿಂದ ಸಾಲ ತರಬೇಕು ಅದನ್ನು ಹೇಳೋದಿಲ್ಲ.
ಓಕೆ, ಯಾವುದೋ ಕಾರಣಕ್ಕೆ ಇವರಿಬ್ಬರು ಬಂದಂದರೆ ಯಾವ ಮಾರ್ಕೆಟ್ದಾಗ ಮಾರಬೇಕು ಅನ್ನೋದು ಹೇಳ್ಕೊಳೋಂಗಿಲ್ಲ. ರೊಕ್ಕನೂ ಐತಿ, ತಂತ್ರಜ್ಞಾನವೂ ಐತಿ, ಮಾರ್ಕೆಟ್ ರೇಟ್ ಇಲ್ಲ. ಯಾವ್ದು ಯೂಸ್ ಮಾರ್ಕೆಟ್, ಫೈನಾನ್ಸ್ ಆ್ಯಂಡ್ ಟೆಕ್ನಾಲಜಿ ಮೂರೂ ಒಂದೇ ಕಡೆ ಅವೈಲೇಬಲ್ ಇರುತ್ತೆ, ರೈತರಿಗೆ ಸೋಲಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಈಗ ನಿಮ್ಮ ಒಂದು ಜರ್ನಿಯಲ್ಲಿ ನಿಮ್ಮ ಒಂದು ಲೈಫ್ ಆಲ್ಮೋಸ್ಟ್ ಈಗ 25 ಇಯರ್ಸ್ ಅಂತಂದರೆ ಬಹಳ ದೊಡ್ಡ ಜರ್ನಿ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ, ಸ್ಪೆಷಲಿ ಅಗ್ರಿಕಲ್ಚರು, ಫಾರ್ಮಿಂಗು, ಎಜುಕೇಟ್ ಮಾಡಬೇಕು, ಟೀಚ್ ಟು ಫಾರ್ಮರ್ಸ್ ಅನ್ನೋದು ಹೊಸ ವರ್ಡು. ನಾನು ಕಾರ್ಪೊರೇಟ್ ಲೈಫ್ನಾಗ ಏನು ಬೆಳೆದ್ನಿ, ಒಂದು ಕಾರ್ಪೊರೇಟ್ದಾಗ ಸುಸ್ತಾಗಿತ್ತು. ರ್ಯಾಟ್ ರೇಸ್ ಅನ್ನೋ ಒಂದು ಪದ ಉಪಯೋಗಿಸ್ತಾರಲ್ಲ, ಐ ವಾಸ್ ಪಾರ್ಟ್ ಆಫ್ ದ ರ್ಯಾಟ್ ರೇಸ್. ಓಕೆ, ಒಂದು ಇಲಿಗಳು ರೇಸ್ ಹಚ್ಚಿದ್ರೆ ಇಲಿಗಳು ಓಡ್ತಾರಲ್ಲ, ಹಂಗೆ ಒಂದಿನ ಹಿಂಗೆ ಕುಂತಲ್ಲ ಅನ್ನಿಸ್ತು. ಎಸ್, ನೀನು ರೇಸ್ ಗೆದಿಬೋದು, ಯಾಕಂದ್ರೆ ನಾನು ಹಂಗೆ ಬೆಳೆದೆ. ಓಕೆ, ಕಾರ್ಪೊರೇಟ್ ಲೈಫ್ದಾಗ ಇನ್ನೊಬ್ಬ ಹಿಂದಿಟ್ಟು ನಾವು ಮುಂದೆ ಹೋಗೋರು. ಓಕೆ, ಯು ಆರ್ ಸ್ಟಿಲ್ ಎ ರ್ಯಾಟ್. ನೀನು ರೇಸ್ ಗೆದಿಬೋದು, ಬಟ್ ಯು ಆರ್ ಸ್ಟಿಲ್ ಎ ರ್ಯಾಟ್. ಕಡೆಗೆ ನೀ ಇಲ್ಲಿದ್ದ ಅಂತೀವಿ. ಮನುಷ್ಯ ಯಾವಾಗ ಹಾಕಿ ಅನ್ನೋ ಒಂದು ಪ್ರಶ್ನೆ ನನಗೆ ಬಂದಾಗ, ಅನ್ಫಾರ್ಚುನೇಟ್ ಅವಾಗೇನಿತ್ತು 96, 94 ಆಗೋದು, ಗ್ಯಾಟ್ ಆ್ಯಂಡ್ WTO ಅಂತ ಮಾತಾಗ್ತಿತ್ತು. ಅದು ಬಂದರೆ ನಮ್ಮ ದೇಶಕ್ಕೆ ಹಾಳಾಕೈತಿ, ನಮ್ಮ ರೈತರಿಗೆ ಹಾಳಾಕೈತಿ ಅಂತೇಳಿ. ಓಕೆ, ನಾ ತಿಳಿದವ, ಜಗತ್ತು ಅಡ್ಡಾಡ್ದವ, ನೋಡಿದವ, ಒಂದು ಊಹೆ ಇತ್ತು ಯಾವ ರೀತಿ ನಮ್ಮ ಸಣ್ಣ ರೈತರಿಗೆ ಅಫೆಕ್ಟ್ ಆಕೈತಿ ಅಂಥೇಳಿ. ಸೊ ಅವಾಗ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ನನ್ನ ತಲೆಗೆ ಬಂದಿದ್ದು. ಟಿಪಿಕಲಿ ನಾ ಆ ಥರ ಮನುಷ್ಯ, ಬರೀ ಕಲ್ಪನೆ ಯಾಕೆ ಮಾತಾಡ್ತೀನಿ ಇದನ್ನು ಮಾಡ್ತೀನಿ, ನೀ ಏನು 60 ವರ್ಷದ ಮೇಲೆ ಏನು ಅಗ್ರಿಕಲ್ಚರ್ ಮಾಡೋದು ಈಗ ಮಾಡಿ ತೋರಿಸು ಅಂಥೇಳಿ ನಾನು ಲೈನ್ ಬಂದಿದ್ದು. ಓಕೆ, ಅದ್ರಾಗೂ ನಾನು ಏನು ಕಲ್ತು ನೀವು ಮಾಡಿದ್ನಿ, ಒಳ್ಳೆ ಜನ ನನಗೆ ಹಾದಿ ತೋರಿಸಿದ್ರು, ಅಥವಾ ನನಗೆ ಸಾಥ್ ಕೊಟ್ಟರು, ಅಥವಾ ಪ್ರೋತ್ಸಾಹಿಸಿದ್ರು. ಓಕೆ, ನಾ ಎಷ್ಟೋ ದಡ್ಡಿದ್ನಿ ಅಂತಲ್ಲ, ಐ ವಾಸ್ ಡೆಫಿನೆಟ್ಲಿ ನಾಟ್ ಫೂಲ್. ಬಟ್ ನಾ ಅಗ್ರಿಕಲ್ಚರ್ ಮಾಡ್ತೀನಿ ಅನ್ನೋದು ಮಾತ್ರ ಎಷ್ಟೋ ಮಂದಿ ಫೂಲಿಶ್ ಅನ್ನಿಸ್ತು. ಓಕೆ, ಬಟ್ ಅಷ್ಟು 100 ಮಂದಿ ಇದನ್ನು ಮಾಡಬೇಡಪ್ಪ, ಈ ಥರ ಏನಿಲ್ಲ, ಇದು ಹಾಳಾಕಿ ಇದು ನಿನ್ನ ಚಲೋ ಆಗೋದಿಲ್ಲ ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಇಬ್ಬರಿದ್ದರು. ಓಕೆ, ನೀ ಮಾಡು, ಇದರಿಂದ ಚಲೋ ಆಕೈತೆ ಅಂತ ನನ್ನ ನಂಬಿದವರು. ಅವ್ರು ಏನು ನನಗೆ ಸಪೋರ್ಟ್ ಕೊಟ್ಟರು, ದಾರಿ ತೋರಿಸಿದ್ರು, ಅದ್ರ ಮೇಲೆ ನಾನು ಏನು ನಡ್ಕೊಂಡು ಬನ್ನಿ. ಐ ರಿಯಲಿ ಲರ್ನ್ಡ್. ಅಗ್ರಿಕಲ್ಚರ್ ಅನ್ನೋ ವಿಷಯ ಬ್ಲ್ಯಾಕ್ ಬೋರ್ಡ್ದಾಗ ಹೇಳ್ಕೊಡೋದಲ್ಲ. ಓಕೆ, ನೀವ್ರಿಗೆ ಟ್ರೈನಿಂಗ್ ಬೇಕು. ಆ್ಯಂಡ್ ರೈತ ಹೆಂಗೆ ಅದಾನು, ಈಸ್ ಲೈಕ್ ಎ ಸ್ಪಾಂಜ್. ಒಂದು ಚಲೋ ನೋಡಿದ್ರೆ ನಾವು ಕಲಿತಾನೆ, ಲಘು ಕಲಿತಾನೆ. ಹಾಂ, ರಿಸ್ಕ್ ಇತ್ತಂದ್ರೆ ನಾವು ತೊಗೊಳ್ಳೋದಲ್ಲ. ನೀವು ಲಾಭ ಇತ್ತು, ಅದ್ರ ಜೋಡಿ ರಿಸ್ಕ್ ಐತೆ ಅಂದರೆ ನಾವು ತೊಗೊಳ್ಳೋದಲ್ಲ. ಅದನ್ನು ಆ ಸೆಂಟಿಮೆಂಟ್ ನೀವು ಅರ್ಥ ಮಾಡ್ಕೋಬೇಕು. ಅವರಿಗೆ ಇವತ್ತು ಪರಿಸ್ಥಿತಿ ಎಷ್ಟು ಟೈಟ್ ಅಂತ ಹೇಳಿದ್ರೆ, ಒಬ್ಬ ರೈತ ಅದಾನಂದ್ರೆ ಅವ್ರ ಮಕ್ಳು ತಿರುಗಿ ಹೇಳ್ತಾಯಿದ್ದಾರೆ, ನಮ್ಮ ಅಪ್ಪ ಹುಚ್ಚದ, ನಮ್ಮ ಭೂಮಿ ಮಾರಿ ನನ್ನ ನೌಕರಿ ಕೊಡಿಸೋಲ್ಲ, ನನ್ನ ಎಜುಕೇಷನ್ ಕೊಡಿಸ್ತಾ ಇಲ್ಲ, ನಾನು ಇಂಜಿನಿಯರಿಂಗ್ ಓದಬೇಕಂತ ಇದ್ದೀನಿ, ಮೆಡಿಸಿನ್ ಓದಬೇಕಂತ ಇದ್ದೀನಿ, 1 ಎಕರೆ ಮಾರಿದ್ರೆ ಆಕೈತಿ. ಐ ಆಮ್ ಸಾರಿ, ಚಿಲ್ಡ್ರನ್ ನಾಟ್ ರೆಸ್ಪೆಕ್ಟಿಂಗ್ ದ ಫಾದರ್. ಮನೆಯಾಗಿನ ಹೆಣ್ಮಕ್ಳು ಇವತ್ತು ರೈತ ಅದಾನಂದ್ರೆ ಹೆಣ್ಣು ಕೊಡೋದಿಲ್ಲ. ಫಾರ್ಮರ್ಸ್ ವೈಫ್ ಫೈಂಡ್ಸ್ ಇಟ್ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಹೌಸ್. ಯಾಕೆ? ಸಿಂಪಲ್ ಐತಿ, ಭಾಳ ಮಂದಿ ಹೇಳೋದಿಲ್ಲ ಇದನ್ನು. ಕ್ಯಾಶ್ ಫ್ಲೋ ಸೈಕಲ್ ಫಾರ್ ಅಗ್ರಿಕಲ್ಚರ್ ಇಸ್ ವೆರಿ ಬ್ಯಾಡ್. ನನ್ನ ಕೈ ರೈತ, ನನಗೆ ಕಿಸೆದಾಗ ರೊಕ್ಕ ಬರೋದು 3 ತಿಂಗಳಾದ್ಮೇಲೆ, 6 ತಿಂಗಳಾದ್ಮೇಲೆ, ಅಥವಾ ವರ್ಷ ಆದಮೇಲೆ. ನಾ ಕಬ್ಬು ಬೆಳಿತಂದ್ರೆ ವರ್ಷಕ್ಕೊಮ್ಮೆ ಪಗಾರ ಬರ್ತೈತಿ. ತೊಗರಿ ಬೆಳೆದಂದ್ರೆ 5 ತಿಂಗಳಿಗೊಮ್ಮೆ ಬರ್ತೈತಿ. ಹತ್ತಿ ಬೆಳೆದಂದ್ರೆ 5 ತಿಂಗಳಿಗೊಮ್ಮೆ ಬರ್ತೈತಿ. ಭತ್ತ ಬೆಳೆದಂದ್ರೆ 3 ತಿಂಗಳಿಗೊಮ್ಮೆ ಬರ್ತೈತಿ. ಮನೆ ಹೆಂಗೆ ನಡೆಸ್ಬೇಕು? ತಿಂಗಳ ಖರ್ಚೈತಿ. ಮೊಬೈಲ್ ರೀಚಾರ್ಜ್ ಆಗಬೇಕು, ಗಾಡಿಗೆ ಪೆಟ್ರೋಲ್ ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಟಿವಿಗೆ ರೀಚಾರ್ಜ್ ಬೇಕು. ತಿಂಗಳ ಖರ್ಚು, ಬಟ್ ಆದಾಯ ಆದ್ರೆ 3 ತಿಂಗಳಿಗೊಮ್ಮೆ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ತೊಗೊಂಡು ವರ್ಷಕ್ಕೊಮ್ಮೆ ಪಗಾರ ಕೊಟ್ಟು ನೋಡೋಣ ಹೆಂಗೆ ನನ್ನ ಮನೆ ನಡೆಸ್ತಾನೆ ಅಂತೇಳಿ. ಕ್ಯಾಶ್ ಫ್ಲೋ ಇಸ್ ದ ಪ್ರಾಬ್ಲಮ್ ಫಾರ್ ಅಗ್ರಿಕಲ್ಚರ್. ಇಫ್ ಯು ಕ್ಯಾನ್ ಸಾಲ್ವ್ ಕ್ಯಾಶ್ ಫ್ಲೋ, ರೈತನು ಶೆನ್ಯಾದನು ತಿಂಗಳ ಬಂದು ಪಗಾರದಾಗ ಒಂದಷ್ಟು ರೊಕ್ಕ ಉಳಿಸ್ತಾನೆ. ಶಹರದಾಗ ಇವತ್ತು ನೀವು ಯಾಕೆ ಚಲೋ ಅದೀವಿ? 10,000 ರೂಪಾಯಿ ಪಗಾರ ಬರ್ತಿದ್ರೆ 1,000 ರೂಪಾಯಿ ತೆಗೆದಿಡ್ತೀವಿ. ನಾಳೆ ಕಷ್ಟಕ್ಕೆ ಸುಖಕ್ಕೆ ಯಾವಾಗಾರ ಅದು ಉಳಿಸಿಟ್ಟಿದ್ದು ರೊಕ್ಕ ಆಕೈತಿ. ಇವತ್ತು ರೈತನ ಮನೆಯಾಗ ಉಳಿಸೋಕೆ ಹಾದಿಲ್ಲ. ರೈತ ರೊಕ್ಕ ದುಡಿತಾನೋ, ಎಲ್ಲಿ ಹೊಂಟೈತೆ ಗೊತ್ತಿಲ್ಲ, ಹೆಂಗೆ ಉಳಿಸ್ಬೇಕು ಗೊತ್ತಿಲ್ಲ, ಅದನ್ನು ಉಳಿಸಿ ಅದನ್ನು ಎಲ್ಲಿ ಹೂಡಬೇಕು ಗೊತ್ತಿಲ್ಲ ಅವನಿಗೆ. ಆ್ಯಂಡ್ ದಟ್ ಈಸ್ ಎಜುಕೇಷನ್ ವಿ ಟು ಟೀಚ್. ಹೊಸ ಬೀಜ, ಹೊಸ ಗೊಬ್ಬರ, ಔಷಧ ಹೇಳ್ಕೊಡೋದಲ್ಲ. ಓಕೆ, ಬಂದ ರೊಕ್ಕ ಹೆಂಗೆ ಉಪಯೋಗಿಸ್ಬೇಕು ಅದನ್ನು ಅವ್ರಿಗೆ ಅರ್ಚಿದ್ರೆ ದೇ ವಿಲ್ ಚೇಂಜ್. ಇಟ್ಸ್ ಪಾಸಿಬಲ್ ಟುಡೇ. Great learning, sir. And once again, we wish you all the very best for your vision. ಅಲ್ಲ, ಪೀಪಲ್ ಲೈಕ್ ಯು, ನೀವು ಓದಿದಿರಿ, ನೀವು ಕಲಿತೀರಿ, ಈ ವಿಷಯಕ್ಕೆ ಆಸಕ್ತಿ ಇಟ್ಟು ಇದು ಮಾಡ್ತಾರಲ್ಲ, ಆ್ಯಂಡ್ ಈ ಮೆಸೇಜ್ ಮಂದಿಗೆ ತೊಗೊಂಡು ಹೋಗ್ಬೇಕಂತ ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರಲ್ಲ, ಥ್ಯಾಂಕ್ ಯು. ಯಾಕಂದರೆ ನೀವು ಕೇಳದೆ ಹೋದ್ರೆ ನಾ ಈ ಮಾತು ಹೇಳ್ತಿರ್ಲಿಲ್ಲ, ನಾ ಎಲ್ಲೋ ನಡ್ಕೊಂಡಿರ್ತಿದ್ದೆ. ಈ ಎಪಿಸೋಡು, ಈ ವಿಚಾರ ಮಂದಿಗೆ ಮುಟ್ಟಿದ್ರೆ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಸರ್ವಿಸ್. Yes, sir. Thank you so much, sir. Thank you so much.